ಬಯೋಟೆಕ್ನಾಲಜಿ ಇಸ್ ಆಲ್ಸೋ ಕಾಲ್ಡ್ ಗ್ರೇಟ್ ಬೂನ್ ಫಾರ್ ಮ್ಯಾನ್ಕೈಂಡ್. ಇದೊಂದು ವರದಾನ ಅಂತ ಹೇಳ್ತಾರೆ. ರೆವಲ್ಯೂಷನ್ ಅಂತ ವರ್ಡ್ ಡಾಕ್ಟರ್ MS ಸ್ವಾಮಿನಾಥನ್ ಇನ್ ಇಂಡಿಯಾ ಅಂಡ್ ಎಂಟೈರ್ ವರ್ಲ್ಡ್ ಅಂತ ಬಂದಾಗ ನಾರ್ಮನ್ ಬೋರ್ಲ್ಯಾಗ್. ಬಾಲ್ ವಮ್ ಅನ್ನ ಪ್ರಿವೆಂಟ್ ಮಾಡೋದು ಹೇಗೆ? ಸೊ ವಿ ಆರ್ ಪ್ರಿವೆಂಟಿಂಗ್ successfully with the help of genetic engineering, with the help of biotechnology. If you want to show its mind, you have to publish that at least in local newspaper or news channel or social media. Hi, hello everyone, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್. So previously we were discussing about the chapter biotechnology principles and processes. So under the series summary lecture, ಸೊ ಈ ಸೀರೀಸ್ ಅಲ್ಲಿ ನಾವು ಎಂಟೈರ್ ಚಾಪ್ಟರ್ ನ ಕಾನ್ಸೈಸ್ ಮ್ಯಾನರ್ ಅಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಇದ್ದೀವಿ. ಸೊ ವೇರ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಆಲ್ ದ ಕಾನ್ಸೆಪ್ಟ್ ಇನ್ ಅ ಸಿಂಪ್ಲಿಫೈಡ್ ಮ್ಯಾನರ್. ಜೊತೆಗೆ ಯಾವ ಕ್ವಶನ್ಸ್ಗಳು ಯಾವ ಟಾಪಿಕ್ ನಿಮ್ಮ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಸೊ ಟುಡೇ ಐ ಆಮ್ ಯೋರ್ ವಿತ್ ಒನ್ ಮೋರ್ ಚಾಪ್ಟರ್ ಅಂಡರ್ ದ ಸೇಮ್ ಯೂನಿಟ್, ದಟ್ಸ್ ನಥಿಂಗ್ ಬಟ್ ಬಯೋಟೆಕ್ನಾಲಜಿ. ಸೊ ದ ಚಾಪ್ಟರ್ ನೇಮ್ ಇಸ್ ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್. ವೆರಿ ಫಸ್ಟ್ ಚಾಪ್ಟರ್ ಅಲ್ಲಿ ಪ್ರಿನ್ಸಿಪಲ್ಸ್ ಮತ್ತೆ ಪ್ರಾಸೆಸಸ್ ಯಾವ ತರ ಆಗುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಅದೇ ಪ್ರಾಸೆಸ್ ಇಂದ ಬರೋ ಈ ಒಂದು ಪ್ರಾಡಕ್ಟ್ ಅನ್ನ ಅಥವಾ ನಾವು ಎಲ್ಲಿ ಅಪ್ಲೈ ಮಾಡ್ತೀವಿ ಅನ್ನೋದನ್ನ ಇವಾಗ ತಿಳ್ಕೊಳ್ತಾ ಹೋಗ್ತೀವಿ. ಓಕೆನಾ? ಸೊ ದ ಚಾಪ್ಟರ್ ನೇಮ್ ಇಸ್ ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್. ಓಕೆನಾ? ಎಸ್, ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಆಲ್ ದ ಟಾಪಿಕ್ಸ್ ವಿಚ್ ದೇ ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಏನ್ ಟಾಪಿಕ್ ಇದೆ ನಿಮ್ಗೆ ಮೈಂಡ್ ಅಲ್ಲಿ ಆ ಹೆಡ್ಲೈನ್ಸ್ ಗಳಿದ್ರೆ ಯು ಕ್ಯಾನ್ ಈಸಿಲಿ ರಿಮೆಂಬರ್ ಆಲ್ ದ ಟಾಪಿಕ್ಸ್. ಅಂದ್ರೆ ಅದರಲ್ಲಿ ಯಾವ ಟಾಪಿಕ್ಸ್ ಗಳು ಬರುತ್ತೆ, ಯಾವುದು ಇಂಪಾರ್ಟೆಂಟ್ ಆಗಿರುತ್ತೆ, ಆ ಒಂದು ಸ್ಕೀಮ್ಯಾಟಿಕ್ ಪಾತ್ವೆ ನಿಮ್ಮ ಮೈಂಡ್ ಅಲ್ಲಿ ಇರಬೇಕು. ಓಕೆನಾ? ಸೊ ಹಿಯರ್ ವಿ ಆರ್ ಡಿಸ್ಕಸಿಂಗ್ ಬಯೋಟೆಕ್ನಾಲಜಿಕಲ್ ಅಪ್ಲಿಕೇಶನ್ಸ್ ಇನ್ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಬಯೋಟೆಕ್ನಾಲಜಿಯನ್ನು ಯಾವ ತರ ಯುಟಿಲೈಸ್ ಮಾಡ್ಕೊಳ್ತಾ ಇದೀವಿ, ಹೌ ವಿ ಆರ್ ಅಪ್ಲೈಯಿಂಗ್ ದಟ್ ಟು ಒಬ್ಟೈನ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್. ಆ ಕ್ರಾಪ್ಸ್ ಗಳಿಂದ ನಮಗೆ ಏನ್ ಯೂಸ್ ಆಗ್ತಾ ಇದೆ ಅದನ್ನು ತಿಳ್ಕೊಳ್ಳೋಣ. ನೆಕ್ಸ್ಟ್ ಬಯೋಟೆಕ್ನಾಲಜಿಕಲ್ ಅಪ್ಲಿಕೇಶನ್ಸ್ ಇನ್ ಮೆಡಿಸಿನ್. ಮೆಡಿಸಿನ್ ಅಂತ ಬಂದಾಗ yes, there are many concepts. We are going to make transgenic animals and we are utilizing them for many purposes. Means ಅದನ್ನ ಇಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅಂತ ಹೇಳಿದ್ರೆ ಏನು, ಮತ್ತೆ ಯಾವ್ದಕ್ಕೆ ಯುಟಿಲೈಸ್ ಮಾಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಯಾವ ತರ ಯುಟಿಲೈಸ್ ಆಗುತ್ತೆ ಅಂತ. ಸೊ ಅದರಲ್ಲೇ ಜೆನೆಟಿಕಲಿ ಎಂಜಿನಿಯರ್ಡ್ ಇನ್ಸುಲಿನ್ ಆಗಿರ್ಬೋದು ಅಥವಾ ಡಯಾಗ್ನೋಸಿಸ್ ಆಗಿರುತ್ತೆ. ಅಂದ್ರೆ ಯಾವ ತರ ಅದನ್ನ ಯುಟಿಲೈಸ್ ಮಾಡ್ಕೊಳ್ತೀವಿ, ಡಿಟೆಕ್ಷನ್ ಆಫ್ ಡಿಫರೆಂಟ್ ಡಿಸೀಸಸ್ ಅಂತ ಹೇಳಿ. ಎಥಿಕಲ್ ಇಶ್ಯೂ, ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಆದ್ಮೇಲೆ ಒಂದು ಕಾನ್ಸೆಪ್ಟ್ ಇದೆ ಎಥಿಕಲ್ ಇಶ್ಯೂಸ್ ಅಂತ ಹೇಳಿ. ಅದೇ ಕಾನ್ಸೆಪ್ಟ್ ಅಲ್ಲಿ ಬಯೋ ಪೈರಸಿ ಮತ್ತೆ ಬಯೋ ಪೇಟೆಂಟ್ ಅಂತ ಡೆಫಿನೇಷನ್ಸ್ ಗಳು ಮತ್ತೆ ಎಕ್ಸಾಂಪಲ್ಸ್ ಅನ್ನ ತಿಳ್ಕೊಬೇಕಾಗತ್ತೆ. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್. ದ ವೆರಿ ಫಸ್ಟ್ ಟಾಪಿಕ್ ಈಸ್ ಹಿಯರ್. ಏನ್ ಟಾಪಿಕ್ ಇದೆ? ನಾನು ಅವಾಗ್ಲೇ ಹೇಳಿದೆ ನಿಮ್ಗೆ, ಫಸ್ಟ್ ಎಲ್ಲಾ ಟಾಪಿಕ್ ಗಳು ನಿಮ್ಮ ಮೈಂಡ್ ಅಲ್ಲಿ ಇರಬೇಕು, ಯಾವ್ದನ್ನ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಈ ಚಾಪ್ಟರ್ ಅಲ್ಲಿ ಅಂತ ಹೇಳಿ. ಸೊ ಐ ಹ್ಯಾವ್ ರಿಟನ್ ಹಿಯರ್, ಐ ಹ್ಯಾವ್ ಟೇಕನ್. So what are the different topics in the chapter? ಏನೇನಿದೆ ಅಂತ ಹೇಳಿ. First one, critical research areas. ಯಾವ critical research areas ಇದೆ and how that is very helpful in biotechnology and how it is useful to obtain the useful product. ಯಾವ ತರ ಅಂತ ತಿಳ್ಕೋಬೇಕು. ಸೊ ಅದರಲ್ಲಿ ಇವಾಗ BT ಕಾಟನ್ ಅಂತ ಬರುತ್ತೆ. ಅಂದ್ರೆ BT ಕಾಟನ್ ಅಂತ ಬಂದಾಗ ಅಗೇನ್ ವಿ ಆರ್ ಟಾಕಿಂಗ್ ಅಬೌಟ್ ಅಗ್ರಿಕಲ್ಚರ್, ಬಯೋಟೆಕ್ನಾಲಜಿಕಲ್ ಅಪ್ಲಿಕೇಶನ್ಸ್ ಇನ್ ಅಗ್ರಿಕಲ್ಚರ್. ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ಸ್ ಎರಡೂ ಕೂಡ ಒಂದೇನೆ. ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ ಇನ್ ಕಾಟನ್ ಬೈ ಯೂಸಿಂಗ್ ಬ್ಯಾಸಿಲಸ್ ಥುರಿಂಜೆನ್ಸಿಸ್, ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ ಬೈ ಯೂಸಿಂಗ್ ಅಲ್ಲಿ ನಾವು RNA ಇಂಟರ್ಫರೆನ್ಸ್ ಅಂತ ಹೇಳ್ತೀವಿ, ಚೆಕಿಂಗ್ ಅಂತ ಹೇಳಿ. ಸೊ ಅಲ್ಲಿ ಬಂದಾಗ ಮೆಲಾಯಿಡೋಜಿನ್ ಇನ್ಕಾಗ್ನಿಟಾ ಒಂದು ಆಸ್ಕಿಲ್ ಮಿಂತಸ್ ಅನ್ನ ನಿಮ್ಯಾಟೋಡ್ ಅನ್ನ ಡೆಸ್ಟ್ರಾಯ್ ಮಾಡೋದಕ್ಕೆ ಯೂಸ್ ಮಾಡೋದು. ಎರಡೂ ಕೂಡ ಪೆಸ್ಟ್ ರೆಸಿಸ್ಟೆಂಟೇ. ಇಲ್ಲಿ BT ಕಾಟನ್ ಆಗುತ್ತೆ, ಇಲ್ಲಿ ಟೊಬ್ಯಾಕೋ ಪ್ಲಾಂಟ್ ಅನ್ನ ತೆಗೆದುಕೊಂತೀವಿ. ನಂತರ ಜೆನೆಟಿಕಲಿ ಎಂಜಿನಿಯರ್ಡ್ ಇನ್ಸುಲಿನ್, ದಟ್ಸ್ ಆಲ್ಸೋ ಕಾಲ್ಡ್ ಹ್ಯೂಮ್ಯುಲಿನ್. ಅಲ್ಲಿ ಮೆಡಿಸಿನ್ ರಿಲೇಟೆಡ್ ಆಗಿ ತಿಳ್ಕೊಳ್ತಾ ಇದೀವಿ. ಹೌ ವಿ ಆರ್ ಏಬಲ್ ಟು ಒಬ್ಟೈನ್ ದಟ್ ಇನ್ಸುಲಿನ್ ಟುಡೇ ವಿತ್ ದ ಹೆಲ್ಪ್ ಆಫ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ಜೀನ್ ಥೆರಪಿ. ಜೀನ್ ಥೆರಪಿ ಅಂತ ಹೇಳಿದ್ರೆ ಏನು, ಫಸ್ಟ್ ಯಾವಾಗ ಸ್ಟಾರ್ಟ್ ಆಯ್ತು, ಮತ್ತೆ ವಾಟ್ ಇಸ್ ದ ಪ್ರೊಸೆಸ್ ಇನ್ವಾಲ್ವ್ಡ್ ಇನ್ ದಟ್, ಯಾವ ತರ ಪ್ರೊಸೆಸ್ ಇನ್ವಾಲ್ವ್ ಆಗಿರುತ್ತೆ. ಮಾಲಿಕ್ಯುಲರ್ ಡಯಾಗ್ನೋಸಿಸ್, ಸ್ಟೆಮ್ ಸೆಲ್ ಟೆಕ್ನಾಲಜಿ. ಆಲ್ಮೋಸ್ಟ್ ಈ ಕಾನ್ಸೆಪ್ಟ್ ಗಳನ್ನ ನೀವು ಐಡೆಂಟಿಫೈ ಮಾಡಕ್ಕೆ ಸಾಧ್ಯ ಆಗಲ್ಲ, ಅದಕ್ಕೋಸ್ಕರ ಆ ಒಂದು ಟಾಪಿಕ್ ಇಲ್ಲ ಅನ್ಕೊಂಡಿದ್ದೀನಿ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ. ಸೊ ನೋ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಫಾರ್ ಆಲ್ ದ ಡಿಫರೆಂಟ್ ಟೈಪ್ಸ್ ಆಫ್ competitive exams including your board exam.
ಎಥಿಕಲ್ ಇಶ್ಯೂ ಅಂತ ಹೇಳಿದ್ರೆ ಏನು, ಅದು ಯಾವ ತರ ನಾವು ಇವತ್ತು ಬಯೋಪೈರಸಿ ಮತ್ತೆ ಬಯೋಪೈರಟ್ಗೆ ರಿಲೇಟೆಡ್ ಆಗಿ ಅದನ್ನ ತಿಳ್ಕೊಳ್ತಾ ಇದೀವಿ ಅಂತ ನೋಡೋಣ. ಓಕೆ, ದೀಸ್ ಆರ್ ಆಲ್ ದ ಟಾಪಿಕ್ಸ್ ಆಫ್ ದ ಚಾಪ್ಟರ್ ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್. ನೌ ಲೆಟ್ಸ್ ಡಿಸ್ಕಸ್ ಒನ್ ಬೈ ಒನ್. ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್ ಅಲ್ಲಿ ಎಲ್ಲೆಲ್ಲಿ ನಾವು ಅದನ್ನ ಯೂಸ್ ಮಾಡ್ತಾ ಇದ್ದೀವಿ. ಜಸ್ಟ್ 20 years ಬ್ಯಾಕ್ ಅಂತ ಹೇಳಿದ್ರೆ ನಾವು ಹೈಸ್ಕೂಲ್ ಅಲ್ಲಿ ಇದ್ದಾಗ, ಅಥವಾ ನೀವು ಕೂಡ ಇವತ್ತು ಕೂಡ ಸ್ಟಡಿ ಮಾಡ್ತಾ ಇರ್ತೀರಾ. ಸೊ ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್ ಅಂತ ಹೇಳಿರ್ತೀರಾ ಅಲ್ಲ. ಸೊ ಅಲ್ಲಿ ಬರೀತಾ ಹೋಗ್ತೀವಿ, ಕಂಪ್ಯೂಟರ್ ಅನ್ನ ನಾವು ಈ ಸೆಕ್ಟರ್ ಅಲ್ಲಿ ಯೂಸ್ ಮಾಡ್ತೀವಿ, ಈ ಫೀಲ್ಡ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಎಲ್ಲದಕ್ಕೂ ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲಾ ಕಡೆ ಕಂಪ್ಯೂಟರ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 20 years ago ಇವತ್ತಿಗೂ ಕೂಡ ಡಿಸ್ಕಸ್ ಮಾಡ್ತಾ ಇದ್ವಿ. ಲೈಕ್ ವೈಸ್ ಬಯೋಟೆಕ್ನಾಲಜಿ ಅನ್ನೋದು ಒಂದು ನ್ಯೂ ಕೋರ್ಸ್ ಆಗಿರ್ಬೋದು, ನ್ಯೂ that is a subject, you can call it as field, you can call it as under biology. ಇದರಿಂದ ನಾವು ಏನೇನೆಲ್ಲ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀವಿ, ಎಷ್ಟು ಯೂಸ್ಫುಲ್ ಆಗ್ತಾ ಇದೆ ಅಂತ ಇಲ್ಲಿ ತಿಳ್ಕೊಂತೀವಿ. ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಬಯೋಟೆಕ್ನಾಲಜಿ. ಅಂಡ್ ಜಸ್ಟ್ ರಿಮೆಂಬರ್, ಬಯೋಟೆಕ್ನಾಲಜಿ ಇಸ್ ಆಲ್ಸೋ ಕಾಲ್ಡ್ ಗ್ರೇಟ್ ಬೂನ್ ಫಾರ್ ಮ್ಯಾನ್ಕೈಂಡ್. ಇದೊಂದು ವರದಾನ ಅಂತ ಹೇಳ್ತಾರೆ. ಅಂಡ್ ದಿಸ್ ಇಸ್ ಆಲ್ಸೋ ಕಾಲ್ಡ್, ಮೆನಿ ಪೀಪಲ್ ಯೂಸ್ ಟು ಕಾಲ್ ಇಟ್ ಆಸ್ ಎ ಡಬಲ್ ಎಡ್ಜ್ಡ್ ಸ್ವೋರ್ಡ್. ಅಂದ್ರೆ ಎರಡೂ ಕಡೆ ಶಾರ್ಪ್ ಆಗಿರೋ ಒಂದು ಕತ್ತಿ ಅಂತ ಹೇಳ್ತೀವಿ. ಬಿಕಾಸ್ ಇಟ್ ಹ್ಯಾಸ್ ಬೋತ್ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್. ಎರಡೂ ಕೂಡ ಇರುತ್ತೆ, ಒಳ್ಳೇದು ಕೂಡ ಇರುತ್ತೆ, ಕೆಟ್ಟದ್ದು ಕೂಡ ಇರುತ್ತೆ. ನಾವು ಇವಾಗ ಒಳ್ಳೇದನ್ನ ಮಾತ್ರ ಫೋಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಫೈನಲ್ ಆಗಿ ಎಥಿಕಲ್ ಇಶ್ಯೂ ಅಲ್ಲಿ ಯಾವುದರಿಂದ ಯಾವ ತರ ಕೆಟ್ಟದಾಗುತ್ತೆ ಅಂತ ತಿಳ್ಕೊಳ್ಳೋಣ ಅಷ್ಟೇನೆ. ಸೊ ಹಿಯರ್ ದೇರ್ ಆರ್ ಮೆನಿ ಅಡ್ವಾಂಟೇಜಸ್ ಆಫ್ ಬಯೋಟೆಕ್ನಾಲಜಿ. ಫಸ್ಟ್ ಒನ್ ಈಸ್ ಥೆರಾಪೆಟಿಕ್ಸ್. ಥೆರಾಪೆಟಿಕ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ. ಥೆರಾಪೆಟಿಕ್ಸ್ ಅಂತ ಹೇಳಿದ್ರೆ ಏನು? ಟ್ರೀಟ್ಮೆಂಟ್. ಎಸ್, ಟ್ರೀಟ್ಮೆಂಟ್ ಅಲ್ಲಿ ನಾವು ಬಯೋಟೆಕ್ನಾಲಜಿಯನ್ನ ಯೂಸ್ ಮಾಡ್ತಾ ಇದ್ದೀವಿ. ಎಕ್ಸಾಂಪಲ್, ಇಫ್ ಎ ಪರ್ಸನ್ ಸಫರಿಂಗ್ ಫ್ರಮ್ ದ ಡಿಸೀಸ್ ಕಾಲ್ಡ್ ಡಯಾಬಿಟಿಸ್, ಈಗ ಡಯಾಬಿಟಿಸ್ ಇಂದ ಸಫರ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅಥವಾ ದೇರ್ ಆರ್ ಮೆನಿ ಡಿಸೀಸಸ್ ವಿಚ್ ಆರ್ ರಿಲೇಟೆಡ್ ಟು ಜೀನ್ಸ್ ಡಿಫೆಕ್ಟ್ ಅಂತ ಹೇಳ್ಬೋದು. ಅಂಡ್ ಎಕ್ಸಾಂಪಲ್ ಬಂದಾಗ ADA, ಅಡಿನೋಸಿನ್ ಡಿಅಮೈನೇಸ್ ಡೆಫಿಷಿಯನ್ಸಿ ಅಂತ ಹೇಳಿ, ಅಲ್ಲಿ ಕಾಮನ್ ಆಗಿ ಏನ್ ಮಾಡ್ಬೋದು ನಾವು? ವಿ ಆರ್ ಗೋಯಿಂಗ್ ಟು ಕರೆಕ್ಟ್ ದ ಜೀನ್ಸ್, ಟ್ರೀಟ್ ಮಾಡ್ತಾ ಇದ್ದೀವಿ. ಅಂಡ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಡಯಾಗ್ನೋಸ್ ದ ಡಿಸೀಸ್ ಅನ್ನ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಸೊ ಟ್ರೀಟ್ಮೆಂಟ್ ಡಯಾಬಿಟಿಸ್ ಅಲ್ಲಿ ವಿತ್ ದ ಹೆಲ್ಪ್ ಆಫ್ ಜೆನೆಟಿಕಲಿ ಎಂಜಿನಿಯರ್ಡ್ ಇನ್ಸುಲಿನ್ ಹ್ಯೂಮಿಲಿನ್ ಅನ್ನ ಪ್ರೊಡ್ಯೂಸ್ ಮಾಡಿ ಅದನ್ನ ಇಂಟ್ರೊಡ್ಯೂಸ್ ಮಾಡೋದ್ರ ಮುಖಾಂತರ ಡಯಾಬಿಟಿಸ್ ಅನ್ನ ಕ್ಯೂರ್ ಮಾಡ್ತಾ ಇರೋದಾಗಿರ್ಬೋದು. ಜೀನ್ ಡಿಫೆಕ್ಟ್ ಅನ್ನ ಕರೆಕ್ಟ್ ಮಾಡೋದಕ್ಕೆ ಅಂತ ಜೇನ್ ಥೆರಪಿ ಆಗಿರ್ಬೋದು. ಇವೆಲ್ಲವೂ ಕೂಡ ಏನಾಗುತ್ತೆ? ಟ್ರೀಟ್ಮೆಂಟ್ ಆಗುತ್ತೆ. ಡಯಾಗ್ನೋಸ್ಟಿಕ್ಸ್ ಅಂತ ಬಂದಾಗ ಡಯಾಗ್ನೋಸಿಸ್ ಫಾರ್ ದ ಐಡೆಂಟಿಫಿಕೇಶನ್ ಆರ್ ದ ಡಿಟೆಕ್ಷನ್. ಇದಕ್ಕೆ ನೀವು ಡಿಟೆಕ್ಷನ್ ಅಂತ ಅರ್ಥ ಮಾಡ್ಕೊಬಹುದು. ಡಿಟೆಕ್ಷನ್ ಆಫ್ ಮೆನಿ ಡಿಸೀಸಸ್ ಅಂದ್ರೆ ಅರ್ಲಿ ಡಯಾಗ್ನೋಸಿಸ್ ಅಂತ ಕೇಳಿರ್ಬೋದು ನಾವು. ಈಗ ಸ್ವಲ್ಪ ಲೇಟ್ ಆಗಿ ನಮ್ಗೆ ಆ ಡಿಸೀಸ್ ಇದೆ ಅಂತ ಗೊತ್ತಾಗೋ ಬದಲು ಮುಂಚೆನೆ ಗೊತ್ತಾದ್ರೆ ನಾವೇನ್ ಮಾಡ್ಬೋದು? ವಿ ಕ್ಯಾನ್ ಈಸಿಲಿ ಟೇಕ್ ದ ಟ್ರೀಟ್ಮೆಂಟ್ ಅಂಡ್ ವಿ ಕ್ಯಾನ್ ಕ್ಯೂರ್ ಮಾಡಬಹುದು. ಸೊ ನಂತರ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಫಾರ್ ಅಗ್ರಿಕಲ್ಚರ್ಲಿ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಗಳನ್ನ ಇವತ್ತು ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಸೊ ದೀಸ್ ಆರ್ ಯೂಶುವಲ್ ಏನಾಗಿದೆ, ವೈ ವಿ ಆರ್ ಏಬಲ್ ಟು ಮೇಕ್ ಅಂಡ್ ವೈ ವಿ ಆರ್ ಮೇಕಿಂಗ್ ದೇ. ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ಅವುಗಳ ನ್ಯೂಟ್ರಿಟಿವ್ ವ್ಯಾಲ್ಯೂನ ಜಾಸ್ತಿ ಮಾಡ್ತಾ ಇದೀವಿ. ನ್ಯೂಟ್ರಿಟಿವ್ ವ್ಯಾಲ್ಯೂ ಏನಿದೆ ಅದನ್ನ ಎನ್ಹಾನ್ಸ್ ಮಾಡ್ತಾ ಇದೀವಿ. ವಿ ಆರ್ ಎನ್ಹಾನ್ಸಿಂಗ್ ದ ನ್ಯೂಟ್ರಿಟಿವ್ ವ್ಯಾಲ್ಯೂ ಆಫ್ ದಟ್. ಅಂಡ್ ಆಲ್ಸೋ ವಿ ಆರ್ increasing the product. You can say more yield. ಜಾಸ್ತಿ yield ಅನ್ನ ಪಡ್ಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಅದನ್ನ ನೆಕ್ಸ್ಟ್ ತಿಳ್ಕೊಂತೀವಿ. ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಗಳಂದ್ರೆ ಏನು, ಅದರಿಂದ ಏನು ಅಡ್ವಾಂಟೇಜಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದ್ರ ಜೊತೆಗೆ ಎಫಿಷಿಯನ್ಸಿ ಆಫ್ ಮಿನರಲ್ ಅಬ್ಸಾರ್ಪ್ಷನ್, ಎಫಿಷಿಯನ್ಸಿ ಆಫ್ ಮಿನರಲ್ ಅಬ್ಸಾರ್ಪ್ಷನ್ ಆಗಿರ್ಬೋದು. ಸೊ ಈ ತರ ತುಂಬಾನೇ ಅಡ್ವಾಂಟೇಜಸ್ ಗಳಿದೆ. ಅಬ್ಸಾರ್ಪ್ಷನ್ for that purpose we are making genetically modified crops. ಅದಷ್ಟೇ ಅಲ್ಲ, ಡಿಸೀಸ್ ರೆಸಿಸ್ಟೆಂಟ್ ಪ್ಲಾಂಟ್ಸ್ ಗಳನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀವಿ. ಸೊ ಅದರಲ್ಲಿ BT ಕಾಟನ್ ಆಗಿರ್ಬೋದು, ಟೊಬ್ಯಾಕೋ ಆಗಿರ್ಬೋದು, ಅಥವಾ ಡಿಫ್ರೆಂಟ್ ಪ್ಲಾಂಟ್ಸ್ ಗಳು ಕೂಡ ಇದೆ ಇವತ್ತು. ನೆಕ್ಸ್ಟ್, ಪ್ರಾಸೆಸ್ಡ್ ಫುಡ್ ಅನ್ನ ಪ್ರಾಸೆಸ್ಡ್ ಮಾಡೋದಿಕ್ಕೆ. ಸೊ ಎಕ್ಸಾಂಪಲ್ ಪ್ರಿಸರ್ವೇಟಿವ್ಸ್ ಅಂತ ಕೇಳಿರ್ಬೋದು ನೀವು. ಪ್ರಿಸರ್ವೇಟಿವ್ಸ್. ಸೊ ಟುಡೇ ವಿ ಆರ್ ಕ್ರಿಯೇಟಿಂಗ್ ಅಂಡ್ ಮೇಕಿಂಗ್ ದೀಸ್ ಪ್ರಿಸರ್ವೇಟಿವ್ಸ್ with the help of recombinant DNA technology. Preservatives anta helidre, these are the substances or chemicals which increases the shelf life of the food material. ಒಂದು ಫುಡ್ ದು ಶೆಲ್ಫ್ ಲೈಫ್ ಅನ್ನ ಜಾಸ್ತಿ ಮಾಡುತ್ತೆ.
So nowadays, or previously, if you are able to store the food for about 2 to 3 days, now we are able to store the same food for about 2 months. Store ಮಾಡಬಹುದು. ಅಲ್ಲಿ ತನಕ ಅದು ಸ್ಪಾಯಿಲ್ ಆಗಲ್ಲ, because they are using different types of chemicals, substances which they have created by biotechnology, recombinant DNA technology. ನೆಕ್ಸ್ಟ್ ಬಯೋರೆಮಿಡಿಯೇಷನ್. ಇಲ್ಲಿ ಎನ್ವೈರನ್ಮೆಂಟ್ ಗೆ ಪೊಲ್ಯೂಷನ್ ಅನ್ನ ಕಡಿಮೆ ಮಾಡೋದಕ್ಕೋಸ್ಕರ, ಟು ಡಿಕ್ರೀಸ್ ದ ಪೊಲ್ಯೂಷನ್ ಆರ್ ರೆಡ್ಯೂಸ್ ದ ಪೊಲ್ಯೂಷನ್, ರೆಡ್ಯೂಸ್ ದ ಪೊಲ್ಯೂಷನ್ ಅನ್ನ ಕಡಿಮೆ ಮಾಡೋದಕ್ಕೋಸ್ಕರ ಆಗಿರ್ಬೋದು. ನಂತರ ಎನರ್ಜಿ ಪ್ರೊಡಕ್ಷನ್, ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ಅದು ಯಾವ ತರ ಬೇಕಾದ್ರೂ ಆಗಿರ್ಬೋದು, ಫಿಸಿಕಲ್ ಆರ್ ಇಟ್ ಮೇ ಬಿ ಫಿಸಿಯೋಲಾಜಿಕಲ್. Nowadays we know that biofortification, right? And also we are going to use sewage treatment. ಇಲ್ಲಿ ಬರುತ್ತೆ ರೆಮಿಡಿಯೇಷನ್ ಅಲ್ಲಿ. ಎನರ್ಜಿ ಪ್ರೊಡಕ್ಷನ್ ಅಲ್ಲಿ ನಮ್ಮ ಬಾಡಿಗೆ ಇನ್ಸ್ಟೆಂಟ್ ಎನರ್ಜಿಯನ್ನ ಪ್ರೊಡ್ಯೂಸ್ ಅಥವಾ ಪ್ರೊವೈಡ್ ಮಾಡೋದಕ್ಕೋಸ್ಕರ, ಬಯೋರೆಮಿಡಿಯೇಷನ್ ಅಲ್ಲಿ ಪೊಲ್ಯೂಷನ್ ಅನ್ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ, ವೇಸ್ಟ್ ಟ್ರೀಟ್ಮೆಂಟ್ ಬಂದಾಗ ಅಗೈನ್ nowadays they are trying better and best way. ಏನಂತ ಹೇಳಿದ್ರೆ, ಈಗ ಪ್ಲಾಸ್ಟಿಕ್ಗಳು, ಇದೇ ಪ್ಲಾಸ್ಟಿಕ್ಗಳನ್ನ ನಾವು ತುಂಬಾ ಯೂಸ್ ಮಾಡ್ತಾ ಇದೀವಿ. ಸೊ ವೆನ್ ವಿ ಎಂಟರ್ ದ ಕಿಚನ್ ಆಗಿರ್ಬೋದು, ಎಲ್ಲಾದ್ರೂ ಕೂಡ ಹೋದ್ರೆ ಎವ್ರಿವೇರ್ ಯು ಕ್ಯಾನ್ ಅಬ್ಸರ್ವ್ ಪ್ಲಾಸ್ಟಿಕ್ ಮೆಟೀರಿಯಲ್ಸ್, ರೈಟ್? Those metallic vessels, metallic containers, everything is replaced by plastic today. But they are trying to digest the plastic, decompose the plastic with the help of microorganisms. ಆ ಮೈಕ್ರೋಆರ್ಗಾನಿಸಮ್ಸ್ಗಳು ನ್ಯಾಚುರಲ್ ಆಗಿ ಇದ್ದಿದ್ರೆ ಇಷ್ಟೊತ್ತಿಗೆ ಪ್ಲಾಸ್ಟಿಕ್ ಯೂಶುವಲ್ ಆಗಿ ಅದು ಡಿಗ್ರೇಡ್ ಆಗ್ಬೋದಿತ್ತು. ಆದ್ರೆ ಅದನ್ನ ಜೆನೆಟಿಕಲಿ ಎಂಜಿನಿಯರಿಂಗ್ ಆಗೇ ಏನ್ ಮಾಡ್ಬೇಕಾಗತ್ತೆ, ಪ್ರಿಪೇರ್ ಮಾಡ್ಬೇಕಾಗತ್ತೆ, ಪ್ರೊಡ್ಯೂಸ್ ಮಾಡ್ಬೇಕಾಗತ್ತೆ. ಸೊ ಈ ತರ ಎಲ್ಲ ರೆಮಿಡಿಯೇಷನ್ಸ್ ಗಳಾಗಿರ್ಬೋದು ಅಥವಾ ವೇಸ್ಟ್ ಟ್ರೀಟ್ಮೆಂಟ್ ಆಗಿರ್ಬೋದು, ಎವ್ರಿಥಿಂಗ್ ದಟ್ ಕಮ್ಸ್ ಅಂಡರ್ ಬಯೋಟೆಕ್ನಾಲಜಿ. ಇದರಿಂದನೇ ತುಂಬಾನೇ ಯೂಸ್ಫುಲ್ ಇದೆ. ಯು ಕ್ಯಾನ್ ಸೇ ಇಟ್ಸ್ ಅ ನೆಕ್ಸ್ಟ್ ಎರಾ. ಓಕೆ, ಸೊ ಇಟ್ ಇಸ್ ಆಲ್ ಅಬೌಟ್ ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್. ಎಲ್ಲೆಲ್ಲಿ ಯೂಸ್ ಮಾಡ್ತಾ ಇದೀವಿ, ಯಾವ ಫೀಲ್ಡ್ ಅಲ್ಲಿ, ಸೆಕ್ಟಾರ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ ಅಂತ. ನೌ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ವೆರಿ ಫಸ್ಟ್ ಟಾಪಿಕ್, ದಟ್ ಈಸ್ 3 critical research areas of biotechnology. ಬಯೋಟೆಕ್ನಾಲಜಿಯಲ್ಲಿರೋ 3 ಕ್ರಿಟಿಕಲ್ ರಿಸರ್ಚ್ ಏರಿಯಾಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಇವಾಗ. ಓಕೆನಾ? ಸೊ ಯಾವ್ದಿರಬಹುದು? ಫಸ್ಟ್ ಒನ್, ಯಾಕೆ ಬಯೋಟೆಕ್ನಾಲಜಿ ಮತ್ತೆ ಹೇಗೆ ಅದು ಇಂಪ್ರೂವ್ ಮಾಡೋದಕ್ಕೆ ಸಾಧ್ಯ? ಪ್ರೊವೈಡ್ ದ ಬೆಸ್ಟ್ ಕೆಟಲಿಸ್ಟ್ ಆಸ್ ಇಂಪ್ರೂವ್ಡ್ ಆರ್ಗಾನಿಸಮ್ಸ್, ಯೂಶುವಲಿ ಅ ಮೈಕ್ರೋಬ್ ಆರ್ ಪ್ಯೂರ್ ಎನ್ಸೈಮ್. ಸಿ, ಫಸ್ಟ್ ಒನ್ ಏನಂತ ಹೇಳಿದ್ರೆ, ಫಾರ್ ಎನಿಥಿಂಗ್ the rate of reaction and the velocity is very important. ಇವತ್ತು ಲೈಫ್ ಅಷ್ಟೇ ಫಾಸ್ಟ್ ಆಗಿದೆ. ನಮ್ಗೆ ಏನಾದ್ರೂ ಬೇಕು ಅಂತ ಹೇಳಿದ್ರೆ we are always expecting that in a light speed. ಸ್ವಲ್ಪ ಫಾಸ್ಟ್ ಆಗಿ ಬೇಕು ಅಂತ ಅನ್ಸುತ್ತೆ ನಮ್ಗೆ. If you want to hasten the process, ಆ process ಅನ್ನ hasten ಮಾಡಬೇಕು ಅಂತ ಹೇಳಿದ್ರೆ, ಫಾಸ್ಟರ್ ಮಾಡಬೇಕು ಅಂತ ಹೇಳಿದ್ರೆ, we need some catalyst, biocatalyst, which increases the rate of reaction. So that can be provided by biotechnology in the form of improved microorganisms. ಅದು ಇಂಪ್ರೂವ್ಡ್ ಆರ್ಗ್ಯಾನಿಸಮ್ಸ್ ಆಗಿರಬಹುದು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳಾಗಿರಬಹುದು, ಅವುಗಳ ಮುಖಾಂತರ. ಸೆಕೆಂಡ್ ಒನ್, ಯೂಶುವಲಿ ಅದು ಮೈಕ್ರೋಬ್ ಆಗಿರುತ್ತೆ ಆ ಒಂದು ಕೆಟಲಿಸ್ಟ್ ಗಳು, ಅಥವಾ ಪ್ಯೂರ್ ಎನ್ಸೈಮ್ ಆಗಿರುತ್ತೆ. ವಿ ನೋ ದಟ್ ಎನ್ಸೈಮ್ಸ್ ಗಳಿಗೆ ನಾವು ಬಯೋಲಾಜಿಕಲ್ ಕೆಟಲಿಸ್ಟ್ ಅಂತ ಹೇಳ್ತೀವಿ, ಬಿಕಾಸ್ ಇಟ್ಸ್ ವೆರಿ ಯೂಸ್ಫುಲ್ ಟು ಇನ್ಕ್ರೀಸ್ ದ ರೇಟ್ ಆಫ್ ರಿಯಾಕ್ಷನ್, ಇನ್ಕ್ರೀಸ್ ದ ರೇಟ್ ಆಫ್ ರಿಯಾಕ್ಷನ್. ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, so these enzymes increases the process more than million to billion times. ಅಷ್ಟು ಫಾಸ್ಟ್ ಆಗಿ ಅಷ್ಟು ಟೈಮ್ ಏನ್ ಮಾಡುತ್ತೆ, ಅದನ್ನ ಮಲ್ಟಿಪ್ಲೈ ಮಾಡುತ್ತೆ. ಓಕೆ, ಸೊ ಕ್ರಿಟಿಕಲ್ ರಿಸರ್ಚ್ ಏರಿಯಾ ಆಫ್ ಬಯೋಟೆಕ್ನಾಲಜಿಯಲ್ಲಿ ಫಸ್ಟ್ ಒನ್ ಯಾವುದು ಅಂತ ಹೇಳಿದ್ರೆ, ಪ್ರೊವೈಡಿಂಗ್ ದ ಬೆಸ್ಟ್ ಕೆಟಲಿಸ್ಟ್. ಅಗೈನ್ ಕೆಟಲಿಸ್ಟ್ ಅಂತ ಹೇಳಿದ್ರೆ ಎನಿ ಸಬ್ಸ್ಟೆನ್ಸಸ್ ವಿಚ್ ಇನ್ಕ್ರೀಸಸ್ ದ ರೇಟ್ ಆಫ್ ರಿಯಾಕ್ಷನ್ ಅಂತ ಹೇಳಿ. ಸೊ ಅದರಲ್ಲಿ ಆಸ್ ಇಂಪ್ರೂವ್ಡ್ ಆರ್ಗ್ಯಾನಿಸಮ್ಸ್, ಯೂಶುವಲಿ ಆ ಆರ್ಗ್ಯಾನಿಸಮ್ಸ್ ಗಳು ಮೈಕ್ರೋಬ್ಸ್ ಆಗಿರಬಹುದು, ಆ ಕೆಟಲಿಸ್ಟ್ ಗಳು ಎನ್ಸೈಮ್ಸ್ ಆಗಿರಬಹುದು. ನೌ ಇಫ್ ದೀಸ್ ಮೈಕ್ರೋಬ್ಸ್ ಅಂಡ್ ಎನ್ಸೈಮ್ಸ್ ಟು ಬಿ ಆಕ್ಟ್, ಅದು ಆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ, ವಿ ಮಸ್ಟ್ ಪ್ರೊವೈಡ್ ಸೂಟಬಲ್ ಕಂಡೀಷನ್. ಅದಕ್ಕೊಂದು ಸೂಟಬಲ್ ಕಂಡೀಷನ್ ಪ್ರೊವೈಡ್ ಮಾಡಬೇಕು. ಹೌದಾ? ನಮ್ಗೆ ಗೊತ್ತಿದೆ ಎನ್ಸೈಮ್ಸ್ ಆರ್ ವೆರಿ ಸ್ಪೆಸಿಫಿಕ್ ಇನ್ ದೇರ್ ಆಕ್ಷನ್. ಜೊತೆಗೆ ದೇ ವರ್ಕ್ ಎಫಿಷಿಯೆಂಟ್ಲಿ ಇನ್ ಆಪ್ಟಿಮಮ್ ಟೆಂಪರೇಚರ್ ಅಂಡ್ pH. ಅವುಗಳ pH ಮತ್ತೆ ಟೆಂಪರೇಚರ್ ಆಪ್ಟಿಮಮ್ ಆಗಿರಬೇಕು, ಅವಾಗ ಅದು ಎಫಿಷಿಯೆಂಟ್ ಆಗಿ ವರ್ಕ್ ಮಾಡುತ್ತೆ ಅಂತ ನಮಗೆ ಗೊತ್ತಿದೆ. ಸೊ ಹಾಗಾಗಿ ಕ್ರಿಯೇಟಿಂಗ್ ಆಪ್ಟಿಮಲ್ ಕಂಡೀಷನ್ ಬೈ ಎಂಜಿನಿಯರಿಂಗ್ ಫಾರ್ ಅ ಕೆಟಲಿಸ್ಟ್ ಟು ಆಕ್ಟ್. ಈ ಕೆಟಲಿಸ್ಟ್ ಗಳು ಆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಜೆನೆಟಿಕ್ ಎಂಜಿನಿಯರಿಂಗ್ ಮುಖಾಂತರ ನಾವು ಆಪ್ಟಿಮಲ್ ಕಂಡೀಷನ್ ಅನ್ನು ಪ್ರೊವೈಡ್ ಮಾಡಬೇಕಾಗತ್ತೆ. ಸೊ ದಟ್ ಆಪ್ಟಿಮಲ್ ಕಂಡೀಷನ್ ಮೇ ಬಿ
availability of the oxygen throughout the process, just like a bioreactor. So availability of oxygen ಆಗಿರಬಹುದು, or the optimum pH and the temperature. So bioreactor ಒಂದು ಡಿವೈಸ್ ಅನ್ನು ನೆನಪಿಟ್ಕೊಂಡ್ಬಿಟ್ಟಿದೆ. ಲಾರ್ಜ್ ವೆಸಲ್ಸ್ ವೇರ್ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ದ ರಾ ಮೆಟೀರಿಯಲ್ಸ್ ಇಂಟು ಸ್ಪೆಸಿಫಿಕ್ ಬಯಾಲಜಿಕಲ್ ಪ್ರಾಡಕ್ಟ್ಸ್, ದೇ ಆರ್ ಕಾಲ್ಡ್ ಬಯೋರಿಯಾಕ್ಟರ್ಸ್. ಸೊ ಅವುಗಳನ್ನ ನೆನ್ಪಿಟ್ಕೊಂಡ್ರೆ, ಅವುಗಳಲ್ಲಿರೋ ಕಾಂಪೋನೆಂಟ್ಸ್ ಗಳನ್ನ ನೆನ್ಪಿಟ್ಕೊಂಡ್ರೆ, ಆ ಒಂದು ಜೆನೆಟಿಕ್ ಇಂಜಿನಿಯರಿಂಗ್ ಇಂದ ಯಾವ ತರ ಆ ಒಂದು ಆಪ್ಟಿಮಲ್ ಕಂಡೀಷನ್ ಕ್ರಿಯೇಟ್ ಮಾಡಿದೀವಿ ಅಂತ ಗೊತ್ತಾಗುತ್ತೆ ನಮಗೆ. ಓಕೆ, ಸೊ ದಟ್ ಈಸ್ ಆಲ್ ಅಬೌಟ್ ಕ್ರಿಯೇಟಿಂಗ್ ಆಪ್ಟಿಮಲ್ ಕಂಡೀಷನ್ by the engineering for this catalyst to act. Next to downstream processing technologies to purify the protein and organic compounds. Final ಆಗಿ obtain ಮಾಡ್ಕೊಳ್ಳೋ ಆ ಒಂದು ಪ್ರಾಡಕ್ಟ್ ಏನಿದೆ ಅದನ್ನ ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್ ಅಂತ ಹೇಳ್ತೀವಿ. Now we have to extract, we have to separate it, so we have to purify it, we have to preserve it. See there, separation, purification, preservation. ಅಲ್ಲಿ ಎಕ್ಸ್ಪ್ರೆಷನ್ ಮಾತ್ರ ವರ್ಡ್ ಇರೋದಿಲ್ಲ, ನೆನಪಿಟ್ಕೊಬೇಕು. ಎಕ್ಸ್ಪ್ರೆಷನ್ ಇಸ್ ನಾಟ್ ದ ವರ್ಡ್ ಅಂಡರ್, that does not comes under downstreaming. Only the separation or the extraction, purification, then the preservation. Then we have to marketing. ಈ ಎಂಟೈರ್ ಪ್ರೋಸೆಸ್ಗೆ ಡೌನ್ಸ್ಟ್ರೀಮ್ ಪ್ರಾಸೆಸಿಂಗ್ ಟೆಕ್ನಾಲಜೀಸ್ ಅಥವಾ ಡೌನ್ಸ್ಟ್ರೀಮಿಂಗ್ ಪ್ರಾಸೆಸ್ ಅಂತ ಹೇಳ್ತೀವಿ. ಓಕೆ, ಸೊ ಇಷ್ಟು ಕೂಡ 3 critical research areas of biotechnology ಅಂತ ಹೇಳ್ತೀವಿ. So from the beginning of providing the catalyst till the end of downstreaming process. Okay, so now here it is, biotechnological applications in agriculture. Agriculture ಯಾವ ತರ ಬಯೋಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ದೀವಿ. We know few words like, okay, BT cotton, golden rice. ಕೇಳಿದಿರಲ್ಲ, ರೈಸ್ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಕಾರ್ಬೋಹೈಡ್ರೇಟ್, ರೈಟ್? ಅದರಲ್ಲಿ ತುಂಬಾ ಕಾರ್ಬೋಹೈಡ್ರೇಟ್ ಇದೆ ಅಂತ ಹೇಳಿ. ಬಟ್ ನವೇಡೇಸ್ ರೈಸ್ ವಿಚ್ ಇಸ್ ಕ್ರಿಯೇಟೆಡ್ ಬೈ biotechnology or genetic engineering recombinant DNA technology also have vitamin and protein. ಅದರಲ್ಲಿ ವಿಟಮಿನ್ಸ್ಗಳು ಮತ್ತೆ ಪ್ರೋಟೀನ್ ಕೂಡ ಇದೆ. ಓಕೆ, ಸೊ ಯಾವ ತರ ಬಂತು ಇದು? ಜಸ್ಟ್ ಬೈ ಇಂಟ್ರೊಡ್ಯೂಸಿಂಗ್ ದ ಜೀನ್. ಸೊ ವೇರ್ ದಟ್ ಎಕ್ಸ್ಪ್ರೆಸ್, ಆ ಒಂದು ಹೋಸ್ಟ್ ಒಳಗಡೆ ಇಂಟ್ರೊಡ್ಯೂಸ್ ಮಾಡಿ ಅದನ್ನ ಎಕ್ಸ್ಪ್ರೆಸ್ ಮಾಡಲಾಗುತ್ತೆ. ದೆನ್ ದೇ ಆರ್ ಏಬಲ್ ಟು ಪ್ರೊಡ್ಯೂಸ್ different types of components of the food, constituents of the food, like proteins and vitamins. Okay, so agriculture ಅಲ್ಲಿ ಒಂದು ನ್ಯೂಟ್ರಿಟಿವ್ ವ್ಯಾಲ್ಯೂ ಅನ್ನ ಎನ್ಹಾನ್ಸ್ ಮಾಡೋದಕ್ಕೆ, ಮಿನರಲ್ ಅಬ್ಸಾರ್ಪ್ಷನ್ ಒಂದು ಎಫಿಷಿಯನ್ಸಿಯನ್ನ ಜಾಸ್ತಿ ಮಾಡೋದಕ್ಕೆ, ಪೋಸ್ಟ್ ಹಾರ್ವೆಸ್ಟ್ ಲಾಸ್ ಅನ್ನ ರೆಡ್ಯೂಸ್ ಮಾಡೋದಕ್ಕಾಗಿರ್ಬೋದು. ಸೊ ಜೊತೆಗೆ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಅಬಯೋಟಿಕ್ ಸ್ಟ್ರೆಸ್ ಇರುತ್ತೆ, ಕೋಲ್ಡ್, ಡ್ರಾಟ್, ಟೆಂಪರೇಚರ್ ವೇರಿ ಆಗ್ತಾ ಇರುತ್ತೆ, ಸಲೈನಿಟಿ ಜಾಸ್ತಿ ಆಗುತ್ತೆ. ಆ ಎಲ್ಲ ಅಬಯೋಟಿಕ್ ಸ್ಟ್ರೆಸ್ ಕಂಡೀಷನ್ ಅಲ್ಲೂ ಕೂಡ ಅದು ವಿಸ್ಟ್ಯಾಂಡಿಂಗ್ ಇರಬೇಕು. ಸೊ ಅವುಗಳನ್ನೆಲ್ಲ ಪ್ರೊವೈಡ್ ಮಾಡೋದು, ಡಿಸೀಸ್ ರೆಸಿಸ್ಟೆಂಟ್ ಆಗಿರಬೇಕು, ಅದೆಲ್ಲದಕ್ಕೂ ಸಾಧ್ಯ ಆಗಿರೋದು ಒಂದು ಬಯೋಟೆಕ್ನಾಲಜಿ. ಇವು ನೋಡೋಣ ಇದರಲ್ಲಿ. ಈ 1960s ಒಂದು ಕಾನ್ಸೆಪ್ಟ್ಗೆ ನಾವು ತಿಳ್ಕೊಳ್ತಾ ಇದೀವಿ. ಇವಾಗ 1960s ಅಲ್ಲಿ ಆ ರೇಂಜ್ ಅಲ್ಲಿ ಇಂಡಿಯಾದಲ್ಲಿ ಮತ್ತೆ ಬೇರೆ ಕಂಟ್ರಿಯಲ್ಲೂ ಕೂಡ ಸ್ವಲ್ಪ ಹಿಂದೆ ಹೋದ್ರೆ 1950s 1940s ಅಲ್ಲೆಲ್ಲ ತುಂಬಾನೇ ಡ್ರಾಟ್ ಕಂಡೀಷನ್ ಇರುತ್ತೆ. ಸೊ ಇಂಡಿಯಾ ಅನೌನ್ಸ್ಡ್ ಎಮರ್ಜೆನ್ಸಿ ಪೀರಿಯಡ್. ಗೊತ್ತಿರುತ್ತೆ ನಿಮ್ಗೆ ಎಮರ್ಜೆನ್ಸಿ ಪೀರಿಯಡ್, 5 years ಪ್ಲಾನ್, ಪಂಚವಾರ್ಷಿಕ ಯೋಜನೆಗಳು ಅಂತೆಲ್ಲ ಹೇಳ್ಬಿಟ್ಟು ಅಲ್ಲಿ ಒಂದ್ 2 ಕಡೆ ಇಂಟರಪ್ಟ್ ಆಗುತ್ತೆ ಅದು 5 years ಪ್ಲಾನ್ ಅನ್ನೋದು. ಯಾಕೆ ಅಂದ್ರೆ ಅವಾಗ ಡ್ರಾಟ್ ಕಂಡೀಷನ್ ಇರುತ್ತೆ, ಎಮರ್ಜೆನ್ಸಿ ಪೀರಿಯಡ್ ಇರುತ್ತೆ. ಸೊ ಎವ್ರಿ ಒನ್ ಇನ್ ಇಂಡಿಯಾ ವಾಸ್ ಯೂಶುಯಲಿ ಸ್ಟ್ರಗ್ಲಿಂಗ್ ಟು ಗೆಟ್ ಫುಡ್ ಈವನ್ ಫಾರ್ 2 meals a day. 2 ಮೀಲ್ಸ್ಗೋಸ್ಕರ ಒಂದು ದಿನಕ್ಕೆ ಸ್ವಲ್ಪ ಮಟ್ಟಿಗೆ ಸ್ಟ್ರಗಲ್ ಆಗ್ತಾ ಇರುತ್ತೆ ಅವಾಗ. ಸೊ ಡಾಕ್ಟರ್ MS ಸ್ವಾಮಿನಾಥನ್ ಅಂತ ಹೇಳಿ ಒಬ್ರು ಸೈಂಟಿಸ್ಟ್ ಬರ್ತಾರೆ, ಅಂಡ್ ಹಿ ಸ್ಟಾರ್ಟೆಡ್ ಅ ಪ್ರಾಸೆಸ್ ಕಾಲ್ಡ್ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಗ್ರೀನ್ ರೆವಲ್ಯೂಷನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಫಸ್ಟೇ ಅದು ಮುಂಚೆನೆ ಬೇರೆ ಕಂಟ್ರೀಸ್ ಗಳಲ್ಲಿ ಇತ್ತು. ಎಂಟೈರ್ ವರ್ಲ್ಡ್ ಅಂತ ಬಂದಾಗ ನಾರ್ಮನ್ ಬೋರ್ಲ್ಯಾಗ್, ಯು ಶುಡ್ ರಿಮೆಂಬರ್ ದ ನೇಮ್ ನಾರ್ಮನ್ ಬೋರ್ಲ್ಯಾಗ್. he was the father of he's the father of green revolution. ಇಂಡಿಯಾದಲ್ಲಿ ಗ್ರೀನ್ ರೆವಲ್ಯೂಷನ್ ಫಾದರ್ ಯಾರು ಅಂತ ಕೇಳಿದ್ರೆ ಡಾಕ್ಟರ್ MS ಸ್ವಾಮಿನಾಥನ್. ಆ ಟೈಮ್ ಅಲ್ಲಿ ಬಯೋಟೆಕ್ನಾಲಜಿ ಮತ್ತೆ ಹೈಬ್ರಿಡ್ ಪ್ಲಾಂಟ್ಸ್ ಗಳನ್ನ ಯುಟಿಲೈಸ್ ಮಾಡಿಕೊಂಡು, ಕೆಮಿಕಲ್ ಫರ್ಟಿಲೈಸರ್ಸ್ ಗಳನ್ನ ಯುಟಿಲೈಸ್ ಮಾಡಿಕೊಂಡು ಫುಡ್ ಪ್ರೊಡಕ್ಟಿವಿಟಿಯನ್ನು ಯಾವ ತರ ಜಾಸ್ತಿ ಮಾಡಿದ್ರು ಅಂತ ಹೇಳೋದು ಈ ಕಾನ್ಸೆಪ್ಟ್ ಆಗುತ್ತೆ. ಏನಿದೆ, ಫುಡ್ ಪ್ರೊಡಕ್ಷನ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ ಅಪ್ಲೈಯಿಂಗ್ ಬಯೋಟೆಕ್ನಾಲಜಿ ಬೈ ದ ಫಾಲೋಯಿಂಗ್ ವೇಸ್. ಇಲ್ಲಿ 3 ವೇಸ್ ಗಳನ್ನ ಕೊಡಲಾಗಿದೆ. ಆ 3 ವೇಸ್ ಗಳು ಯಾವುದು ಅಂತ ಇವಾಗ ತಿಳ್ಕೊಳ್ಳೋಣ. ಓಕೆ, ವಾಟ್ ಆರ್ ದೇ?
agrochemical based agriculture. Agrochemical based agriculture. Here, agrochemical anta ಹೇಳಿದ್ರೆ the chemical fertilizers we are using in agriculture to obtain more yield. So you can call it as chemical fertilizers. Chemical fertilizers. Fertilizers. ಈ ಕೆಮಿಕಲ್ ಫರ್ಟಿಲೈಸರ್ಸ್ ಗಳನ್ನ ಸೊ ಏನಾಗುತ್ತೆ ಎನ್ಹಾನ್ಸ್ ಮಾಡಿ ಅಂದ್ರೆ ಸ್ವಲ್ಪ ಮಟ್ಟಿಗೆ ಎನ್ಲಾರ್ಜ್ಮೆಂಟ್ ಮಾಡಿ ಎಲ್ಲಾ ಕಡೆನೂ ಯುಟಿಲೈಸ್ ಮಾಡ್ಕೊಳ್ಳಲಾಗುತ್ತೆ. ದೇ ಸ್ಟಾರ್ಟೆಡ್ ಟು ಸಪ್ಲೈ ದ ಕೆಮಿಕಲ್ ಫರ್ಟಿಲೈಸರ್ಸ್ ಫಾರ್ ಲೋ ಕಾಸ್ಟ್, ಜೊತೆಗೆ ಫ್ರೀ ಅನ್ನು ಕೊಡ್ತಾ ಹೋಗ್ತಾರೆ, ಫ್ರೀ ಆಗಿ ಕೂಡ ಕೊಡ್ತಾ ಹೋಗ್ತಾರೆ. ಅಂಡ್ ದೇ ಸ್ಟಾರ್ಟೆಡ್ ಟು ಯೂಸ್ ದೋಸ್ ಕೆಮಿಕಲ್ ಫರ್ಟಿಲೈಸರ್ಸ್. ದ ರೀಸನ್ ಈಸ್ ಆ ಒಂದು ಲ್ಯಾಂಡ್ ಅಲ್ಲಿ ಏನಾದ್ರೂ ಕೂಡ ಇಫ್ ದಟ್ ಲ್ಯಾಂಡ್ ಡಸ್ ನಾಟ್ ಹ್ಯಾವ್ ಎನಿ ಕೈಂಡ್ ಆಫ್ ಪೊಟ್ಯಾಷಿಯಂ ಆರ್ ಇಟ್ ಮೇ ಬಿ ನೈಟ್ರೋಜನ್ ಕಂಟೆಂಟ್ ಇಲ್ಲ ಅಂತ ಹೇಳಿದಾಗ ವಿ ಆರ್ ಜಸ್ಟ್ ಸಪ್ಲೈಯಿಂಗ್ ಫ್ರಮ್ ದ ಔಟ್ ಸೈಡ್. ಸೊ ಕೆಮಿಕಲ್ ಫರ್ಟಿಲೈಸರ್ಸ್ ಒಂದು ಕಂಪ್ಲೀಟ್ ಆಗಿ ಕೆಮಿಕಲ್ಸ್ ಮೇಲೆ ಡಿಪೆಂಡ್ ಆಗಿರೋದು. ಆಗ್ರೋ ಕೆಮಿಕಲ್ ಬೇಸ್ಡ್ ಅಗ್ರಿಕಲ್ಚರ್. ಸೆಕೆಂಡ್ ಒನ್ ಆರ್ಗ್ಯಾನಿಕ್ ಅಗ್ರಿಕಲ್ಚರ್. ಸೊ ಇಲ್ಲಿ ಬಯೋಲಾಜಿಕಲ್ ಮ್ಯಾನ್ಯೂರ್ ಅಂತ ಕೇಳಿರ್ಬೋದು ನೀವು. ಬಯೋಲಾಜಿಕಲ್ ಮ್ಯಾನ್ಯೂರ್. ಸೊ ಇನ್ ದ ಸೆನ್ಸ್ ವಿ ಕ್ಯಾನ್ ಸೇ ಕೌ ಡಂಗ್ ಅಂತ ಏನ್ ಹೇಳ್ತೀವಿ ಆ ತರಹದ ಕೆಲವು, ಅಥವಾ ಮತ್ತೆ ಹ್ಯೂಮಸ್ ಅಂತ ಹೇಳಿ ದ ಡಾರ್ಕ್ ಅಮಾರ್ಫಸ್ ಆಗಿರೋ ಒಂದು ಏನಿರುತ್ತೆ ಪೌಡರ್ ಇರುತ್ತೆ ನೋಡಿ ಸಾಯಿಲ್ ಅಲ್ಲಿ, ಅದನ್ನ ಹ್ಯೂಮಸ್ ಅಂತ ಹೇಳ್ತೀವಿ. ಆ ಹ್ಯೂಮಸ್ ಅನ್ನ ಯುಟಿಲೈಸ್ ಮಾಡ್ಕೊಳ್ಳೋದ್ರ ಮುಖಾಂತರ ವಿತೌಟ್ ಯೂಸಿಂಗ್ ಎನಿ ಟೈಪ್ ಆಫ್ ಕೆಮಿಕಲ್ಸ್, ಯಾವುದೇ ತರ ಕೆಮಿಕಲ್ಸ್ ಗಳನ್ನ ಯುಟಿಲೈಸ್ ಮಾಡೋದಲ್ಲ. ಸೊ ಅಲ್ಲಿ ಬರುತ್ತೆ ಆರ್ಗ್ಯಾನಿಕ್ ಅಗ್ರಿಕಲ್ಚರ್. ಇವತ್ತಿಗೂ ಕೂಡ ಇದಕ್ಕೆ ಬೆಲೆ ಇದೆ. ಓಕೆ, ಮಾರ್ಕೆಟ್ಗೆ ಅಂತ ಹೋದ್ರೆ ಆರ್ಗ್ಯಾನಿಕ್ ಫುಡ್ ಅಂತಾನೆ ಸೆಪರೇಟ್ ಆಗಿ ಇಟ್ಟಿರ್ತಾರೆ. ಸೊ ಅದಕ್ಕೆ ತುಂಬಾ ವ್ಯಾಲ್ಯೂ ಕೂಡ ಇರುತ್ತೆ, ಪ್ಯೂರ್ ಆಗಿದೆ ಅಂತ ಹೇಳಿ. ಸೊ ಆಗ್ರೋ ಕೆಮಿಕಲ್ ಬೇಸ್ಡ್ ಅಗ್ರಿಕಲ್ಚರ್ ಇವತ್ತು ತುಂಬಾನೇ ಇದೆ, ವೇರ್ ವಿ ಆರ್ ಅಪ್ಲೈಯಿಂಗ್ ಕೆಮಿಕಲ್ಸ್ ಎವ್ರಿವೇರ್. ಮೀನ್ಸ್ ಟು ಅಟ್ ಲೀಸ್ಟ್ ಟು ಕಿಲ್ ದ ಇನ್ಸೆಕ್ಟ್ಸ್, to kill such type of insects which are destroying the crop are commonly called pest. ಇಲ್ಲ ಅಂತ ಹೇಳಿದ್ರೆ to destroy the unwanted weeds, you can say weeds ಅಂತ ಹೇಳಿದ್ರೆ unwanted plants ಗಳು which are growing in the crop field in between the plant that you need. ನಿಮ್ಗೆ ಯಾವ್ದು ಬೇಕೋ ಅವುಗಳ ಮಧ್ಯದಲ್ಲಿ ಬೇಡದೇ ಇರೋದು ಬೆಳೆದ್ರೆ ಅದು weeds ಆಗಿರುತ್ತೆ. ಸೊ ಅವುಗಳೆಲ್ಲವೂ ಕೂಡ ಡೆಸ್ಟ್ರಾಯ್ ಮಾಡೋದಕ್ಕೆ ಕೆಮಿಕಲ್ಸ್ ಅನ್ನು ಯೂಸ್ ಮಾಡ್ತಾ ಇದೀವಿ. ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಅಂತ ಒಂದಿದೆ, ಅಲ್ಲಿ ಬಯೋಲಾಜಿಕಲ್ ಮ್ಯಾನ್ಯೂರ್ ಅನ್ನ, ಸೊ ಅಲ್ಲಿ ಡಿಕಂಪೋಸರ್ಸ್ ಅಂತ ಏನ್ ಹೇಳ್ತೀವಿ, ಸೊ ಅವುಗಳನ್ನ ಯೂಸ್ ಮಾಡೋದಾಗಿರ್ಬೋದು. ಜೆನೆಟಿಕಲಿ ಎಂಜಿನಿಯರ್ಡ್ ಕ್ರಾಪ್ ಬೇಸ್ಡ್ ಇಲ್ಲಿಗೆ ಬಂದಾಗ, ಜೆನೆಟಿಕಲಿ ಎಂಜಿನಿಯರ್ಡ್ ಕ್ರಾಪ್ ಬೇಸ್ಡ್ ಅಂತ ಬಂದ್ರೆ ಹಿಯರ್ ವಿ ಆರ್ ಯೂಸಿಂಗ್ ಬಯೋಟೆಕ್ನಾಲಜಿಕಲ್ ಅಥವಾ ಹೈಬ್ರಿಡ್ ಪ್ಲಾಂಟ್ಸ್ ಗಳನ್ನ ಯೂಸ್ ಮಾಡೋದು. ಹೈಬ್ರಿಡ್ ಪ್ಲಾಂಟ್ಸ್ ಗಳಾಗಿರ್ಬೋದು ಅಥವಾ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಗಳನ್ನ ಯೂಸ್ ಮಾಡೋದಾಗಿರ್ಬೋದು. ದಟ್ ವಿ ಆರ್ obtaining through the recombinant DNA technology. recombinant DNA technology ಮುಖಾಂತರ obtain ಮಾಡ್ಕೊಳ್ಳೋದು. ಸೊ ಇದ್ರ ಮುಖಾಂತರ, ಸೊ ಥ್ರೂ ಆಲ್ ದೀಸ್ ಥಿಂಗ್ಸ್ ವಿ ಆರ್ ಜಸ್ಟ್ ಟ್ರೈಂಗ್ ಟು ಇನ್ಕ್ರೀಸ್ ದ ಫುಡ್ ಪ್ರೊಡಕ್ಷನ್ ನ ಇನ್ಕ್ರೀಸ್ ಮಾಡ್ತಾ ಇದೀವಿ. ನಾವು ಇದಕ್ಕೊಂದು ರಿಲೇಟೆಡ್ ಆಗಿ ಹೇಳಿದೆ, ಗ್ರೀನ್ ರೆವಲ್ಯೂಷನ್ ಅಂತ ವರ್ಡ್ ಡಾಕ್ಟರ್ MS ಸ್ವಾಮಿನಾಥನ್ ಇನ್ ಇಂಡಿಯಾ ಅಂಡ್ ಎಂಟೈರ್ ವರ್ಲ್ಡ್ ಅಂತ ಬಂದಾಗ ನಾರ್ಮನ್ ಬೋರ್ಲ್ಯಾಗ್. ನೆಕ್ಸ್ಟ್, genetically modified organisms, GMOs. What are these? These are plants, animals, bacteria, fungi, whatever they are. So the organisms whose DNA is altered by manipulation. See here, genetically modified organisms are the organisms whose DNA is altered by manipulation. So those organisms are commonly called what? Genetically modified organisms. ಅವುಗಳ ಜೀನ್ ಮತ್ತೆ ಜೀನ್ ಎಕ್ಸ್ಪ್ರೆಷನ್ ಚೇಂಜ್ ಮಾಡಲಾಗಿದೆ. ಅಂಡ್ ನೇಟಿವ್ಲಿ ಅವು ಪ್ರೈಮರಿಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ they were producing and they were having large amount of carbohydrates. Nowadays their biochemical nature is quite different. They are able to produce vitamin as well as ದ ಪ್ರೋಟೀನ್, ಅವುಗಳನ್ನು ಪ್ರೊಡ್ಯೂಸ್ ಮಾಡೋ ಎಬಿಲಿಟಿ ಅದಕ್ಕೆ ಹೊಂದಿದೆ ಅಂತ ಹೇಳಿ. ನೆಕ್ಸ್ಟ್, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ದೀಸ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂಡ್ ಆರ್ಗ್ಯಾನಿಸಮ್ಸ್? ಏನ್ ಅಡ್ವಾಂಟೇಜಸ್ ಗಳಿದೆ? ಲೆಟ್ಸ್ ಸ್ಟಡಿ ಒನ್ ಬೈ ಒನ್. ಈ ಅಡ್ವಾಂಟೇಜಸ್ ಗಳು ಗೊತ್ತಿರಬೇಕು ನಿಮ್ಗೆ. ನೀಟ್ ಮತ್ತೆ KCET ಯಾವ ತರ ಕೇಳ್ತಾರೆ ಅಂತ ಹೇಳಿದ್ರೆ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ನಾಟ್ ಅನ್ ಅಡ್ವಾಂಟೇಜ್ ಆರ್ ಈಸ್ ಅನ್ ಅಡ್ವಾಂಟೇಜ್ ಅಂತ ಕೇಳ್ಬಹುದು ಆಫ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಬಂದಾಗ. ಸೊ ಫಸ್ಟ್ ಒನ್, increased tolerance against. So these plants, genetically modified plants, have
increased tolerance against what? Abiotic stress. abiotic stress ಅಂತ ಹೇಳಿ. ಸೊ ಇಲ್ಲಿ ಅಬಯೋಟಿಕ್ ಅಂತ ಹೇಳಿದ್ರೆ ಅಗೈನ್ ವರ್ಡ್ ಬಂತು ಹ್ಯಾವ್ ನೋ ಲೈಫ್ ಅಂತ ಹೇಳಿ. ಯಾವುದಕ್ಕೆ ಲೈಫ್ ಇಲ್ಲ? ದೋಸ್ ಆರ್ ನಥಿಂಗ್ ಬಟ್ ದ ಟೆಂಪರೇಚರ್, ಕೋಲ್ಡ್, ಡ್ರಾಟ್, ಸಾಲ್ಟ್ ಅಂದ್ರೆ ಹೀಟ್ ಅಂತ ಬಂದಾಗ ಟೆಂಪರೇಚರ್ ಬರುತ್ತೆ. ಇದೆಲ್ಲದಕ್ಕೂ ಕೂಡ ಎಗೈನ್ಸ್ಟ್ ಆಗಿ ವಿತ್ಸ್ಟ್ಯಾಂಡ್ ಆಗೋ ಕೆಪಾಸಿಟಿ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಗಳಿಗೆ ಇರುತ್ತೆ. ಓಕೆ, ಸೊ genetically modified crops anta ಏನು ಹೇಳಿದೆ, and that made the plant to increase the tolerance against the abiotic stress, reduced reliance on chemical pesticides. You can say chemical pesticides in the sense, so these are the chemicals which we are using or spraying over the crop to destroy the insects or the pests. ಅವುಗಳನ್ನ ಡೆಸ್ಟ್ರಾಯ್ ಮಾಡೋದಕ್ಕೆ ನಾವು ಅದನ್ನ ಯೂಸ್ ಮಾಡ್ತಾ ಇದ್ವಿ. ಕೆಮಿಕಲ್ ಪೆಸ್ಟ್ ಮೇಲೆ ಡಿಪೆಂಡ್ ಆಗಬಾರ್ದು ಅದು ಅನ್ನೋ ತರ ಈ ಪ್ಲಾಂಟ್ಸ್ಗಳು ಇರುತ್ತೆ. ನೆಕ್ಸ್ಟ್, ಹೆಲ್ಪ್ ಟು ರೆಡ್ಯೂಸ್. ಈ ಪ್ಲಾಂಟ್ಸ್ಗಳು ಏನ್ ಮಾಡ್ತಾ ಇದೆ? ಹೆಲ್ಪ್ ಟು ರೆಡ್ಯೂಸ್ post harvest losses. Previously we were losing lot of crops, lot of yield. So before harvest ಮಾಡೋಕ್ಕೂ ಮುಂಚೆ ಏನಾಗ್ತಿತ್ತು ಅಂತ ಹೇಳಿದ್ರೆ we are losing lot of yield or it may be crop ಆಗ್ತಾ ಇತ್ತು. ಬಟ್ ಇವಾಗ they are able to withstand, they are able to hold the crops. ಆ ಕ್ರಾಪ್ ಅನ್ನ yield ಅನ್ನ ಹೋಲ್ಡ್ ಮಾಡ್ಕೊಳ್ಳೋ ಕೆಪಾಸಿಟಿ ಅದಕ್ಕೆ ಇರುತ್ತೆ. ಸೊ we are not losing much yield, ಜಾಸ್ತಿ ನಾವು ಲಾಸ್ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ರೆಡ್ಯೂಸ್ post harvest losses, increase the efficiency of minerals used by plant. So now these plants have an ability to absorb the minerals efficiently. efficient ಆಗಿ ಅದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ಅಂದ್ರೆ ಇನ್ಬಿಲ್ಟ್ ಕೆಪಾಸಿಟಿ ಅವುಗಳಿಗೆ ಇದೆ ಇವತ್ತು. ಓಕೆ, ಸೊ ಅದರಲ್ಲಿ ದಿಸ್ ಪ್ರಿವೆಂಟ್ಸ್ ಅರ್ಲಿ ಎಕ್ಸಾಷನ್ ಆಫ್ ಫರ್ಟಿಲಿಟಿ ಆಫ್ ದ ಸಾಯಿಲ್. ಫರ್ಟಿಲಿಟಿ ಆಫ್ ದ ಸಾಯಿಲ್ ಅನ್ನು ಕೂಡ ನಾವು ಮೇಂಟೈನ್ ಮಾಡಬಹುದು. ಈಗ ಇಫ್ ಯು ಆರ್ ಅಪ್ಲೈಯಿಂಗ್ ಟೂ ಮಚ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್ ಇನ್ಕ್ಲೂಡಿಂಗ್ ಪೆಸ್ಟಿಸೈಡ್ಸ್, ವೀಡಿಸೈಡ್ಸ್, ಹರ್ಬಿಸೈಡ್ಸ್, ವಾಟ್ ಎವರ್ ಇಟ್ ಈಸ್, ಸೊ ಏನಾಗುತ್ತೆ, ಅವುಗಳಿಗೆ ಒಂದು ಪರ್ಟಿಕ್ಯುಲರ್ ಆಗಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಫರ್ಟಿಲೈಸರ್ಸ್ ಅಂತ ಇರುತ್ತೆ. ಮೀನ್ಸ್ ದಟ್ ದೇ ಶುಡ್ ನಾಟ್ ಆಲ್ಟರ್ ದ ನೇಚರ್ ಆಫ್ ಸಾಯಿಲ್ ಅಂಡ್ ವಾಟರ್. ಬಟ್ ನವೇಡೇಸ್ ಏನಾಗುತ್ತೆ, ಇಫ್ ಯು ಆರ್ ಅಪ್ಲೈಯಿಂಗ್ ಟೂ ಮಚ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್ ದಟ್ ಆಲ್ಟರ್ಸ್ ದ ನೇಚರ್ ಆಫ್ ಸಾಯಿಲ್. ಸಾಯಿಲ್ದು ನೇಚರ್ ಅನ್ನು ಲಾಸ್ ಮಾಡುತ್ತೆ, ಫರ್ಟಿಲಿಟಿ ಡಿಕ್ರೀಸ್ ಆಗುತ್ತೆ, ಕ್ರಾಪ್ ಅಲ್ಲೂ ಕೂಡ ಕೆಮಿಕಲ್ ಕಾಂಟೆಂಟ್ ಇರುತ್ತೆ. ಸೊ ಹಾಗಾಗಿ ನಾವು ಈ ತರ ಬಯೋಟೆಕ್ನಾಲಜಿಯಿಂದ ಬಂದಿರೋ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಗಳನ್ನ ಯುಟಿಲೈಸ್ ಮಾಡೋದ್ರಿಂದ inbuilt ability to absorb the minerals from the soil and also maintaining the fertility of the soil. Next, enhanced nutritional value of the food. Nutritional value ಕೂಡ enhance ಆಗಿದೆ. ಅಂದ್ರೆ ಅವಾಗಲೇ ಹೇಳ್ದೆ, ಇವಾಗ ಅದು ಕ್ಯಾರೆಟ್, ಬೀಟ್ರೂಟ್, it may be any kind of beans ಆಗಿರಬಹುದು, including the tomato, or you can say eggplant, brinjal ಆಗಿರಬಹುದು, including the rice ಕಾಮನ್ ಆಗಿರೋದು. ಸೊ ಎನ್ಹಾನ್ಸ್ಡ್ ನ್ಯೂಟ್ರಿಷನಲ್ ವ್ಯಾಲ್ಯೂ ಆಫ್ ದ ಫುಡ್ ಒಂದು ಎಕ್ಸಾಂಪಲ್ ತೆಗೆದುಕೊಂಡಿದ್ದಾರೆ. ಎಕ್ಸಾಂಪಲ್, ವಿಟಮಿನ್ ಎ ಎನ್ರಿಚ್ಡ್ ರೈಸ್, ದಟ್ಸ್ ಕಾಮನ್ಲಿ ಕಾಲ್ಡ್ ಗೋಲ್ಡನ್ ರೈಸ್. ಇವತ್ತು ಎಷ್ಟು ತರ ರೈಸ್ ಇಲ್ಲ, ಇಂಡಿಯಾದಲ್ಲೇನೆ 2 lakh ವೆರೈಟೀಸ್ ಆಫ್ ರೈಸ್ ಆರ್ ಪ್ರೆಸೆಂಟ್ ಇನ್ ಇಂಡಿಯಾ ಓನ್ಲಿ. ಇಂಡಿಯಾದಲ್ಲೇ ಇದೆ. ಓನ್ಲಿ ಅಂದ್ರೆ ಇಂಡಿಯಾದಲ್ಲಿ ಮಾತ್ರ ಇದೆ ಅಂತಲ್ಲ, ಅಲೋನ್ ಅಂತ ಹೇಳ್ಬೋದು ನಾವು ಅದನ್ನ. ಇಂಡಿಯಾದಲ್ಲೇ ಅಷ್ಟು ವೆರೈಟೀಸ್ಗಳಿದೆ. ಅಂದ್ರೆ ಅದು ಹೈಬ್ರಿಡೈಸೇಷನ್ ಮುಖಾಂತರ ಬರ್ಬೋದು, ಜೆನೆಟಿಕ್ ಇಂಜಿನಿಯರಿಂಗ್ ಮುಖಾಂತರ ಬರ್ಬೋದು, ಈ ತರ ಎಲ್ಲ ಆಗ್ತಾ ಇದೆ. ಅಂಡ್ ದಟ್ ಜಸ್ಟ್ ಗಿವಿಂಗ್ ದ ನೇಮ್ಸ್ ರ್ಯಾಂಡಮ್ಲಿ ನೌ ಹೆಡೇಸ್. ಗೋಲ್ಡನ್ ರೈಸ್ ಅಂತ ಹೇಳಿದ್ರೆ ವಿಟಮಿನ್ ಎ ಎನ್ರಿಚ್ಡ್ ರೈಸ್, ಬೀಟಾ ಕ್ಯಾರೋಟಿನ್ ಅಂತ ಒಂದು ವರ್ಡ್ ಬರುತ್ತೆ, ಪ್ರೋವಿಟಮಿನ್. ಸೊ ಬೀಟಾ ಕ್ಯಾರೋಟಿನ್, ವಿಟಮಿನ್ ಎ ಎರಡೂ ಕೂಡ ಗೋಲ್ಡನ್ ರೈಸ್ಗೆ ರಿಲೇಟೆಡ್ ಆಗಿರೋದು, ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಗೆ ರಿಲೇಟೆಡ್ ಆಗಿರೋದು. ನೆಕ್ಸ್ಟ್, ಕ್ರಿಯೇಷನ್ ಆಫ್ ಟೈಲರ್ ಮೇಡ್ ಪ್ಲಾಂಟ್ಸ್ ಟು ಸಪ್ಲೈ ಆಲ್ಟರ್ನೇಟಿವ್ ರಿಸೋರ್ಸಸ್ ಸಚ್ ಆಸ್ starches, fuel, and pharmaceutical industries. Two industries ಅಂತ ಹೇಳಿ. ಅಂದ್ರೆ ಇವಾಗ ನಾವು ಇದನ್ನ ಆಲ್ಟರ್ನೇಟಿವ್ ಫುಡ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ವಿ ನೋ ದಟ್ ಆಲ್ಟರ್ನೇಟಿವ್ ಫಾರ್ಮ್ ಆಫ್ ಫುಡ್ ಇಸ್ ಆಲ್ಸೋ ಕಾಲ್ಡ್ ಬಯೋಫಾರ್ಟಿಫಿಕೇಶನ್. ಅಂದ್ರೆ ಈಗ ನೀವು ಸಿಂಗಲ್ ಸೆಲ್ ಪ್ರೋಟೀನ್ ಆಗಿರ್ಬೋದು, ಸ್ಪಿರುಲಿನಾ, ಇವೆಲ್ಲ ವರ್ಡ್ಗಳನ್ನ ಕೇಳಿರ್ತೀರಾ ಐ ಹೋಪ್ ಸೊ. ಇನ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಂತ ಬಂದಾಗ ಅಲ್ಲಿ ಮೈಕ್ರೋಬ್ಸ್ ಗಳನ್ನ ಅಥವಾ ಬೇರೆ ಬೇರೆ ಪ್ಲಾಂಟ್ಸ್ ಗಳನ್ನ ಹೌ ವಿ ಆರ್ ಪ್ರಾಪಗೇಟಿಂಗ್
ಟು ಎನ್ಹಾನ್ಸ್ ದ ನ್ಯೂಟ್ರಿಟಿವ್ ವ್ಯಾಲ್ಯೂ ಅಂಡ್ ಆಲ್ಸೋ ಟು ಸಪ್ಲೈ ಫಾರ್ ಆಲ್ ದ ಫೀಲ್ಡ್ ಅಂತ ಹೇಳಿ. ಸೊ ಎಲ್ಲವೂ ಕೂಡ ಅಲ್ಲಿಗೆ ಬರುತ್ತೆ. ಕ್ರಿಯೇಷನ್ ಆಫ್ ಟೈಲರ್ ಮೇಡ್ ಲಿಂಕಿಂಗ್ ಟುಗೆದರ್ ಸೊ ಪ್ಲಾಂಟ್ಸ್ ಟು ಸಪ್ಲೈ ದ ಆಲ್ಟರ್ನೇಟಿವ್ ರಿಸೋರ್ಸಸ್, ಆ ಆಲ್ಟರ್ನೇಟಿವ್ ರಿಸೋರ್ಸಸ್ಗಳನ್ನ ಫಾರ್ ಆಲ್ ದ ಫುಡ್ ಪ್ರಾಡಕ್ಟ್ಸ್. ಯಾವುದೋ ಒಂದು ಬರುತ್ತೆ ಅಂತ ಹೇಳಿದ್ರೆ, ಈಗ ಎನಿಥಿಂಗ್ ದಟ್ ಪೌಡರ್ ಯು ಆರ್ ಗೋಯಿಂಗ್ ಟು ಮಿಕ್ಸ್ ದಟ್ ವಿತ್ ಮಿಲ್ಕ್, ಅಲ್ಲಿ ಒಂದು ವರ್ಡ್ ಯೂಸ್ ಮಾಡ್ತೀವಿ ಗ್ರೋತ್ ಹಾರ್ಮೋನ್ ಅಂತ ಹೇಳಿ. ಅಥವಾ ಯಾವುದೋ ಒಂದು ಫುಡ್ ಅನ್ನ ತಿಂತಿರ್ತೀರಾ, ಸ್ಟಾರ್ಚ್ ಕಂಟೆಂಟ್ ಅಂತ ಅಲ್ಲಿ ನೋಡ್ತೀರಾ. ಸ್ಟಾರ್ಚ್ ಎಲ್ಲಿಂದ ಬಂತು? ಮೀನ್ಸ್ ಆಲ್ಟರ್ನೇಟಿವ್ ಆಗಿ ಅದನ್ನ ನಾವು ಕ್ರಿಯೇಟ್ ಮಾಡಿರೋದು. ವಿ ಆರ್ ಕ್ರಿಯೇಟಿಂಗ್ ಸೊ ಅಂಡ್ ವಿ ಆರ್ ಪ್ರೊವೈಡಿಂಗ್ ಟು ದ ನೆಕ್ಸ್ಟ್ ಒನ್, ಅಂದ್ರೆ ಬೇರೆ ಕಡೆಗೆ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಇದಿಷ್ಟು ಕೂಡ ಅಡ್ವಾಂಟೇಜಸ್ ಓಕೆ ಆಫ್ ವಾಟ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್, ಯಾವುದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡಿದ್ವಿ. ನೌ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ BT cotton, pest resistant plant. ಒಂದು ಎಕ್ಸಾಂಪಲ್ ಯಾವುದು? BT cotton. So what is that pest? Pest ಅಂತ ಹೇಳಿದ್ರೆ ಏನಿಲ್ಲ, these are the insects which are destroying the crop. Gregorious pest ಅಂತ ಒಂದು ವರ್ಡ್ ಇದೆ ಅನಿಮಲ್ ಕಿಂಗ್ಡಮ್ ಚಾಪ್ಟರ್ ಅಲ್ಲಿ, ಎಕ್ಸಾಂಪಲ್ ಅಲ್ಲಿ. ಸೊ ದಟ್ಸ್ ನಥಿಂಗ್ ಬಟ್ ಲೊಕುಸ್ಟ್ಸ್ ಅಂತ ಹೇಳಿ. ಸೊ ದೇ ಯೂಶುವಲಿ ಕಮ್ ಟುಗೆದರ್, ಥೌಸಂಡ್ಸ್ ಲ್ಯಾಕ್ ಟುಗೆದರ್ ಅಂಡ್ ಡೆಸ್ಟ್ರಾಯ್ ದ ಹೋಲ್ ಕ್ರಾಪ್ ಫೀಲ್ಡ್. ಸೊ ಆ ಥರ ಇಲ್ಲಿ ಒಂದು ಆರ್ಮಿ ಆಫ್ ವರ್ಮ್ಸ್ಗಳು ಬರುತ್ತೆ. ಬಾಲ್ ವರ್ಮ್ ಅಥವಾ ಕಾರ್ನ್ ಬೋರರ್ ಅಂತ ಬೇರೆ ಪ್ಲಾಂಟ್ಸ್ಗಳಿಗೆ ಬಂದಾಗ ಕಾರ್ನ್ ಬೋರರ್, ಬಾಲ್ ವರ್ಮ್ ಅಂತ ಬಂದಾಗ BT ಕಾಟನ್ಗೆ. ಸೊ ಈ ಬಾಲ್ ವರ್ಮ್ ಅನ್ನ ಪ್ರಿವೆಂಟ್ ಮಾಡೋದು ಹೇಗೆ? ಸೊ ವಿ ಆರ್ ಪ್ರಿವೆಂಟಿಂಗ್ ಸಕ್ಸಸ್ಫುಲಿ ವಿತ್ ದ ಹೆಲ್ಪ್ ಆಫ್ ಜೆನೆಟಿಕ್ ಎಂಜಿನಿಯರಿಂಗ್, ವಿತ್ ದ ಹೆಲ್ಪ್ ಆಫ್ ಬಯೋಟೆಕ್ನಾಲಜಿ. ಓಕೆ, ಹೇಗೆ ಅಂತ ತಿಳ್ಕೊಳ್ಳೋಣ. ಸೊ ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ ಲೈಕ್ BT ಕಾಟನ್. ಅಥವಾ ಒಂದು ಕ್ವಶನ್ ಕೇಳಬಹುದು, ಎಕ್ಸ್ಪ್ಲೈನ್ ದ ಪೆಸ್ಟ್ obtaining the pest resistant plant by using genetic engineering in related to with reference to BT cotton. ಎಕ್ಸ್ಪ್ಲೈನ್ ಅಂತ ಕೇಳ್ತಾರೆ, ಅದು ಬೋರ್ಡ್ ರಿಲೇಟೆಡ್. ಆ ಎಕ್ಸ್ಪ್ಲೈನ್ ಅನ್ನೋ ವರ್ಡ್ ಅಲ್ಲೇ ನೀವು ಬರೆಯುವಾಗ ಅಂಡರ್ಲೈನ್ ಮಾಡಿ ಓದ್ಬೇಕಾಗತ್ತೆ ಆ ವರ್ಡ್ಸ್ ಗಳನ್ನ KCET ಮತ್ತೆ NEET-ಗೋಸ್ಕರ. ಓಕೆ, ಸೊ ಟರ್ಮಿನಾಲಜೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಸಮ್ ಸ್ಟ್ರೈನ್ಸ್ ಆಫ್ ಯಾವುದು? Bacillus thuringiensis. I am writing here some strains of Bacillus thuringiensis produce proteins that kill some insects. ಕೆಲವು ಇನ್ಸೆಕ್ಟ್ಸ್ ಗಳನ್ನು ಲೆಪಿಡಾಪ್ಟೆರನ್ಸ್, ಡೆಪ್ಟೆರನ್ಸ್ ಅಂತ ಇರಬಹುದು, ಈ ಎಲ್ಲ ಡಿಫರೆಂಟ್ ಟೈಪ್ಸ್ ಆಫ್ ಇನ್ಸೆಕ್ಟ್ಸ್ ಗಳನ್ನ ಕಿಲ್ ಮಾಡೋ ಎಬಿಲಿಟಿ some strains of Bacillus thuringiensis ಅನ್ನೋ ಬ್ಯಾಕ್ಟೀರಿಯಾಗೆ ಇರುತ್ತೆ. So what is that bacteria? That is Bacillus thuringiensis. So what that BT stands in BT cotton? BT cotton ಅಲ್ಲಿ BT ಅನ್ನೋದು ಏನ್ ಸ್ಟ್ಯಾಂಡ್ ಮಾಡುತ್ತೆ ಅಂತ ಹೇಳಿದ್ರೆ ಅದು Bacillus thuringiensis, not the biotechnology. Okay, Bacillus thuringiensis it's a bacteria. Some strains, varieties, ಅವುಗಳಲ್ಲಿ ಬರೋ ಕೆಲವು ಸ್ಟ್ರೈನ್ಸ್ ಗಳೇನಾಗಿದೆ ಅಂತ ಹೇಳಿದ್ರೆ they are able to produce some proteins. ಕೆಲವು ಪ್ರೋಟೀನ್ಸ್ಗಳು, ಪ್ರೋಟೀನ್ ಕ್ರಿಸ್ಟಲ್ಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ, ವಿಚ್ ಆರ್ ಏಬಲ್ ಟು ಕಿಲ್ ಸಮ್ ಇನ್ಸೆಕ್ಟ್ಸ್. ಕೆಲವು ಇನ್ಸೆಕ್ಟ್ಗಳನ್ನ ಕಿಲ್ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿಗೆ ಬಂದಾಗ Bacillus thuringiensis, here I am going to write it again. Okay, Bacillus thuringiensis, okay, forms protein crystals which contain, that forms protein crystals which contain toxic insecticidal protein. ಇವುಗಳಲ್ಲಿ ಟಾಕ್ಸಿಕ್ ಇನ್ಸೆಕ್ಟಿಸೈಡಲ್ ಪ್ರೋಟೀನ್ ಇರುತ್ತೆ. ಸೊ ಅದು ಕ್ರಿಸ್ಟಲ್ ಅಂತಾನೆ ನೀವು ಹೇಳ್ಬೋದು, ಬಟ್ ನೆನ್ಪಿಟ್ಕೋಬೇಕಾಗಿರೋ ವರ್ಡ್ ಯಾವುದು? Bacillus thuringiensis, crystals which are having a toxic insecticidal proteins. Okay, next BT toxin. Now we are talking it as a BT toxin. Bacillus thuringiensis toxins are initially inactive. ಇದು ಫಸ್ಟ್ ಏನಾಗಿರುತ್ತೆ? ಇನ್ಆಕ್ಟಿವ್ ಆಗಿರುತ್ತೆ. We used to call it as a protoxin. Toxin ಅಂತ ಹೇಳಿದ್ರೆ ಇಟ್ಸ್ ಆಕ್ಟಿವ್, ಇಟ್ಸ್ ಅ ಪಾಯ್ಸನಸ್, ಏಬಲ್ ಟು ಕಿಲ್ ದ ಇನ್ಸೆಕ್ಟ್ಸ್. ಈಗ ಇನ್ಆಕ್ಟಿವ್ ಅಂತ ಹೇಳಿದಾಗ ಇಟ್ ಈಸ್ ಇನ್ಆಕ್ಟಿವ್ ಸ್ಟೇಟ್ ಅಂಡ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಪ್ರೋಟಾಕ್ಸಿನ್. ಈಗ ಇನ್ಸುಲಿನ್, ಪ್ರೋ ಹಾರ್ಮೋನ್, ಅದು ಇಮ್ಮೆಚ್ಯೂರ್ ಆಗಿರುತ್ತೆ ಅಂತ ಅರ್ಥ ಅಲ್ಲಿಗೆ. ಹಾಗಾಗಿ ಇದು ಇನ್ಆಕ್ಟಿವ್ ಪ್ರೋಟಾಕ್ಸಿನ್ ಆಗಿರುತ್ತೆ ಇನಿಷಿಯಲಿ, ಬಟ್ ಆಫ್ಟರ್ ಇಂಜೆಕ್ಷನ್ ಬೈ ದ ಇನ್ಸೆಕ್ಟ್ಸ್, ಇನ್ಸೆಕ್ಟ್ಗಳನ್ನ ಅದನ್ನ ಇಂಜೆಸ್ಟ್ ಮಾಡಿದ್ಮೇಲೆ, once they consume, once they swallow, their inactive toxin becomes active due to the alkaline pH of
sorry for that, alkaline pH, alkaline pH of the gut. ಈಗ ಒಂದು ಇನ್ಸೆಕ್ಟ್ ಇದೆ, that insect is called bollworm. Bollworm. That's usually, eat the cotton. Cotton ಅನ್ನೋದು ತಿಂದು ಬದುಕುತ್ತೆ. So there, that is creating a hole and entering into the bud and having a whole pulp ಅನ್ನ ತಿನ್ಕೊಳ್ತಾ ಇರುತ್ತೆ. ಈಗ ಇನ್ಸೆಕ್ಟ್ ಏನ್ ಮಾಡುತ್ತೆ, once that attacks, encounters the cotton plant. Now cotton plants are usually inbuilt. ಈಗ ಏನಾಗಿದೆ, BT cotton ಇದೆ. Once these BT cotton, andre BT toxin which are inactive in state, protoxin enters their body ಒಳಗಡೆ ಎಂಟರ್ ಆಗ್ತಾ ಇದೆ. Once they reach the gut of the insect, ಆ ಇನ್ಸೆಕ್ಟ್ ಗಟ್ಗೆ ಹೋದ್ಮೇಲೆ ಏನಾಗುತ್ತೆ ಇವಾಗ, in the presence of alkaline pH of the gut of insect, so which solubilizes the crystal. ಈಗ ಈ ಆಲ್ಕಲೈನ್ pH ಏನ್ ಮಾಡುತ್ತೆ, ಅದನ್ನ ಸಾಲ್ಯುಬಲೈಸ್ ಮಾಡುತ್ತೆ. ನೆನ್ಪಿಟ್ಕೋಬೇಕು, ಆಲ್ಕಲೈನ್, ನಾಟ್ ಅಸಿಡಿಕ್, ಇಟ್ಸ್ ಆಲ್ಕಲೈನ್, ಸಾಲ್ಯುಬಲೈಸ್ ಮಾಡುತ್ತೆ. Next, the activated toxin binds to the surface of the midgut epithelial cells, thus creating the pores. Now, once it becomes active, in the presence of alkaline pH, active ಆದ್ಮೇಲೆ, this activated toxin, ಇವಾಗ ನಾವು ಇದನ್ನ ಪ್ರೋಟಾಕ್ಸಿನ್ ಅಂತ ಹೇಳ್ತಾ ಇಲ್ಲ, activated toxin ಅಂತ ಹೇಳ್ತಾ ಇದ್ದೀವಿ. Now it binds to the surface of the midgut of epithelial cells. ಆ midgut epithelial cells ಏನಿದೆ ಅದಕ್ಕೆ ಬೈಂಡ್ ಆಗುತ್ತೆ, thereby creating pores. ಅಲ್ಲಿ pores ಗಳನ್ನ ಕ್ರಿಯೇಟ್ ಮಾಡುತ್ತೆ, which causes swelling, cells ಗಳು ಸ್ವೆಲ್ ಆಗುತ್ತೆ, and lysis ಅಂತ ಹೇಳಿದ್ರೆ ಬ್ರೇಕ್ ಆಗುತ್ತೆ, so that break ಆಗುತ್ತೆ. So further leading to the death of the insects. ಅಲ್ಲಿ ಇನ್ಸೆಕ್ಟ್ಸ್ ಗಳು ಡೆತ್ ಆಗುತ್ತೆ. See, this is the process how it is destroying an insect which are attacking the plant. ಆ ಪ್ಲಾಂಟ್ ಅನ್ನು ಅಟ್ಯಾಕ್ ಮಾಡೋ ಬಾಲ್ ವರ್ಮ್ ಗಳನ್ನ ಯಾವ ತರ ಡೆಸ್ಟ್ರಾಯ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು. Next, the toxin is coded by gene called CRY. What is that gene which is encoded in that toxic? That is called chrysine. ಆ CRY gene, which is various type ಇರುತ್ತೆ. ಆ ಟೈಪ್ಸ್ ಗಳು ಯಾವ್ಯಾವುದು ಅಂತ ನೆನ್ಪಿಟ್ಕೊಳ್ಳಿ. CRY1AC and CRY2AB. CRY1AC and CRY2AB that controls the cotton bollworm. ಅದು ಕಾಟನ್ ಬಾಲ್ವರ್ಮ್ ಅನ್ನ ಕಂಟ್ರೋಲ್ ಮಾಡಿದ್ರೆ, CRY1AB that controls corn borer ಅನ್ನೋದು ಕಂಟ್ರೋಲ್ ಮಾಡುತ್ತೆ. Okay, I hope you understood this particular slide. ಅರ್ಥ ಆಗಿರ್ಬೋದು. I'm going to explain this once again. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ by writing schematic representation here. Okay, considering that here is a plant, ಇಲ್ಲೊಂದು plant ಇದೆ ಇವಾಗ. So okay, that plant is usually having the cotton. ಇಲ್ಲೊಂದು cotton ಇದೆ, cotton plant ಇದೆ. So considering that, so ಇಲ್ಲೊಂದು ಏನಿರುತ್ತೆ ನಾರ್ಮಲ್ ಆಗಿ ಇವಾಗ, what is attacking this plant? So ಈ ಪ್ಲಾಂಟ್ ಅನ್ನು ಅಟ್ಯಾಕ್ ಮಾಡ್ತಾ ಇರೋದು ಕ್ಯಾಟರ್ಪಿಲ್ಲರ್ ತರ ಇರೋ ಕೆಲವು ಇನ್ಸೆಕ್ಟ್ಗಳು. Those are commonly called what? Bollworm. Bollworms ಗಳು ಅಟ್ಯಾಕ್ ಮಾಡ್ತಾ ಇದೆ. Okay, so now this bollworm, once that ingest the protein, the protoxin, ಅದು ingest ಮಾಡ್ಕೊಂಡಾದ್ಮೇಲೆ ಏನಾಗುತ್ತೆ? So now I'm writing that. So considering this is the bollworm, okay, having number of hair on this body like this. So this is the bollworm. Okay, so now, so bollworm is ingesting. So ingesting what? ಒಂದು ವರ್ಡ್ ಇತ್ತು ಇಲ್ಲಿ ಇವಾಗ, ಯಾವುದದು? BT toxin, initially inactive protoxin, but after injection, so ಈ inactive state ಅಲ್ಲಿರೋ protoxin ಅನ್ನ okay, ingesting, or you can say ingested by insect, ingest ಆದ್ಮೇಲೆ, ಸೊ ಇವಾಗ ಏನಾಗ್ಬೋದು ನೆಕ್ಸ್ಟ್ ಪ್ರಾಸೆಸ್ ಅಲ್ಲಿ, ಇನ್ಸೈಡ್ ದೇರ್ ಗಟ್, ಅದರ ಗಟ್ ನ ಒಳಭಾಗದಲ್ಲಿ. ಓಕೆ, ಸೊ ಕನ್ಸಿಡರಿಂಗ್ ದಿಸ್ ಇಸ್ ದ ಗಟ್, ಇಲ್ಲಿ ಗಟ್ ಇದೆ ಇವಾಗ. ಸೊ ನೌ ಇನ್ ದ ಪ್ರೆಸೆನ್ಸ್ ಆಫ್ ಆಲ್ಕಲೈನ್ pH, in the presence of alkaline pH ನ ಪ್ರೆಸೆನ್ಸ್ ಅಲ್ಲಿ, this protoxin, inactive protoxin is converted into active toxin. Active
toxin, also called BT toxin, convert ಆಗ್ತಾ ಇದೆ. So now this solubilize ಆಗಿರೋ ಕ್ರಿಸ್ಟಲ್ ಆಗಿರೋ ಟಾಕ್ಸಿನ್ ಏನಾಗಿದೆ, that is able to creates the pore, creating the pore and also lysing, swelling and lysing of the midgut. So now I am writing here creating pores in the midgut and also leads to the swelling as well as the lysing. Means lysing ಅಂತ ಹೇಳಿದ್ರೆ ಅದನ್ನ ಬ್ರೇಕ್ ಮಾಡೋದು. ಸೊ ದೆನ್ ಏನಾಗುತ್ತೆ ಇವಾಗ, ಸೊ ದಟ್ ಲೀಡ್ಸ್ ಟು ದ ಡೆತ್ ಆಫ್ ಅನ್ ಇನ್ಸೆಕ್ಟ್ ಇವಾಗ ಡೆತ್ ಆಗುತ್ತೆ. ಸೊ ದಿಸ್ ಈಸ್ ಜಸ್ಟ್ ಅ ಲೈಫ್ ಸೈಕಲ್, ಹೌ ಇಟ್ ಗೋಸ್, ಯಾವ ತರ ಆಗುತ್ತೆ ಅಂತ ಹೇಳಿ. ಅರ್ಥ ಆಯ್ತಾ? ಸೊ ಇಲ್ಲೊಂದು ಕಾಟನ್ ಪ್ಲಾಂಟ್ ಇದೆ, ಆ ಕಾಟನ್ ಪ್ಲಾಂಟ್ಗೆ ಬಾಲ್ವಮ್ ಅಟ್ಯಾಕ್ ಆಗಿದೆ. ಸೊ ಒನ್ಸ್ ಕಾಟನ್ ಪ್ಲಾಂಟ್ ಅಲ್ಲಿರೋ BT ಟಾಕ್ಸಿನ್ ಕ್ರಿಸ್ಟಲ್ಸ್ ಗಳನ್ನ ಅದು ಇಂಜೆಸ್ಟ್ ಮಾಡ್ಕೊಂಡಾದ್ಮೇಲೆ, so now in the presence of alkaline pH, that is converted into active toxin. Now that's creating the pores in the midgut, leads to swelling and lysing, and finally that leads to the death of insect. Okay, now ಇದನ್ನೇ ಒಂದು ಸಿಂಪಲ್ ಆಗಿರೋ ಡಯಾಗ್ರಾಮ್ ಮುಖಾಂತರ ತೋರಿಸೋಣ. ಇಟ್ಸ್ ಅ ಪ್ಯೂರ್ ಕಾಟನ್. ಯಾವ ತರ ಇದೆ ನೋಡಿ, this cotton is not attacked by, you can say healthy cotton ಯಾವ ತರ ಇರಬಹುದು ಅಂತ ಹೇಳಿ. ಓಕೆ, ಈ ತರ ಇರುತ್ತೆ. ಇಟ್ ಇಸ್ ಜಸ್ಟ್ ಲೈಕ್ ಎ ಫ್ಲವರ್. ಓಕೆ, ಸೊ ನಾವ್ ಯು ಕ್ಯಾನ್ ಅಬ್ಸರ್ವ್ ದ ಬರ್ಡ್. ಇಲ್ಲೊಂದು ಬರ್ಡ್ ಇದೆ ಇವಾಗ. ಕನ್ಸಿಡರಿಂಗ್ ದಟ್ ಈಸ್ ದ ಬರ್ಡ್ ಆಫ್ ಫ್ಲವರ್, ಯು ಕ್ಯಾನ್ ಅಬ್ಸರ್ವ್ ದೇರ್ ಆರ್ ಮೆನಿ ಪೋರ್ಸ್ ಹಿಯರ್ ಅಂಡ್ ದೇರ್, ಅಂಡ್ ಆಲ್ಸೋ ದೇರ್ ಇಸ್ ಅ ವರ್ಮ್. ಇಲ್ಲೊಂದು ಬಾಲ್ ವರ್ಮ್ ಇದೆ, and they are able to enter into the bud and they are able to consume the pulp of this cotton ಏನಿದೆ ಅದನ್ನ ಕನ್ಸ್ಯೂಮ್ ಮಾಡ್ಕೊಳುತ್ತೆ, ಇಂಜೆಸ್ಟ್ ಮಾಡುತ್ತೆ. ಸೊ ದೇರ್ ಬೈ ಏನಾಗುತ್ತೆ, ದಟ್ ಡಿಕ್ರೀಸಸ್ ದ ಪ್ರೊಡಕ್ಟಿವಿಟಿ ಆಫ್ ದ ಕಾಟನ್. ನಮಗೆ ಕಾಟನ್ ಪ್ಲಾಂಟ್ ಅಲ್ಲಿ ಬೇಕಾಗಿರೋದು ಈ ಪೋರ್ಷನ್ ಮಾತ್ರ, ವೈಟ್ ಆಗಿ ಏನ್ ಕಾಣಿಸ್ತದೆ ಕಾಟನ್ ಅದು ಮಾತ್ರ. ಸೊ ಒನ್ಸ್ ದೇ ಸ್ಟಾರ್ಟೆಡ್ ಟು ಕನ್ಸ್ಯೂಮ್ ಆಲ್ ದೀಸ್ ವೈಟ್ ಪೋರ್ಷನ್, ಮೀನ್ಸ್ ವಿ ಆರ್ ಲೂಸಿಂಗ್ ದ ಪ್ರೊಡಕ್ಟಿವಿಟಿ ಲಾಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಎರಡು ಡಯಾಗ್ರಾಮ್ಸ್ಗಳು ಇಂಡಿಕೇಟ್ ಮಾಡ್ತಾ ಇರೋದು. ಬಟ್ ನವೆ ಡೇಸ್ ವಿ ನೋ ಇಟ್ ಇಸ್ ಆಲ್ರೆಡಿ BT ಕಾಟನ್ ಆಗಿದ್ರೆ ಇನ್ಬ್ಯೂಲ್ಟ್ ಆಗಿ ಏನಾಗಿರುತ್ತೆ ಅಲ್ಲಿ BT ಇರೋದ್ರಿಂದ, ಟಾಕ್ಸಿನ್ ಇರೋದ್ರಿಂದ, ದೇ ಆರ್ ಏಬಲ್ ಟು ಡೆಸ್ಟ್ರಾಯ್, ದೇ ಆರ್ ಏಬಲ್ ಟು ಕಿಲ್ ದೀಸ್ ಕೈಂಡ್ ಆಫ್ ಬಾಲ್ವರ್ಮ್ಸ್. ಓಕೆ, ಸೊ ಇಟ್ ಇಸ್ ಆಲ್ ಅಬೌಟ್ BT ಕಾಟನ್, ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್. ನೌ ವಿ ಆರ್ ಟಾಕಿಂಗ್ ಅಬೌಟ್ ಅ ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ ಕಾಲ್ಡ್ ಟೊಬ್ಯಾಕೋ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಇವಾಗ. ಓಕೆ, ಟೊಬ್ಯಾಕೋ ಪ್ಲಾಂಟ್ ಯಾವ ಪಾರ್ಟ್ ಅನ್ನು ಯೂಸ್ ಮಾಡ್ತೀವಿ, ವಿಚ್ ಪಾರ್ಟ್ ಆಫ್ ದ ಪ್ಲಾಂಟ್ ಇನ್ ಟೊಬ್ಯಾಕೋ ವಿ ಆರ್ ಯೂಸಿಂಗ್ ಫಾರ್ ದ ಪ್ರೊಡಕ್ಷನ್, ದಟ್ ಈಸ್ ದ ಲೀಫ್ ಅನ್ನ ಯೂಸ್ ಮಾಡ್ತೀವಿ ನಾವು. ಈಗ ಲೀಫ್ ಅನ್ನ ಗ್ರೋತ್ ಮಾಡಬೇಕು ಅಂತ ಹೇಳಿದ್ರೆ, ಲೀಫ್ ಡೆವಲಪ್ ಆಗಬೇಕು ಅಂತ ಹೇಳಿದ್ರೆ, ಎಂಟೈರ್ ಪ್ಲಾಂಟ್ ಡೆವಲಪ್ ಆಗಬೇಕು ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಪಾರ್ಟ್ ಯಾವುದು, ರೂಟ್ ಅನ್ನೋದು ಬೇಸಿಕ್ ಪಾರ್ಟ್ ಆಗಿರುತ್ತೆ, ವೆರಿ ಎಸೆನ್ಷಿಯಲ್ ಫಾರ್ ದ ಅಬ್ಸಾರ್ಪ್ಷನ್ ಆಫ್ ವಾಟರ್, ಮಿನರಲ್ಸ್, ಅಂಡ್ ದಟ್ ಸಪ್ಲೈಸ್ nutrients to each and every part of the body and help for the photosynthesis ಆಗಬೇಕು ಅದು. ಸೊ ಆದ್ರೆ here the tobacco plant, here in this case the root part of the tobacco plant is infected by a kind of worm called 𝐀𝐻𝐨𝐭 incognita. ಸೊ ಅಲ್ಲಿ ಒಂದು ವರ್ಮ್ ಏನಾಗುತ್ತೆ, ಅದನ್ನ ಇನ್ಫೆಕ್ಟ್ ಮಾಡುತ್ತೆ, ಯಾವ್ದನ್ನ ರೂಟ್ ಅಂತ ಹೇಳಿ. 2-3 ತರ ಕ್ವಶನ್ ಕೇಳ್ತಾರೆ ಇವಾಗ. ವಿಚ್ ಪಾರ್ಟ್ ಆಫ್ ದ ಟೊಬ್ಯಾಕೋ ಪ್ಲಾಂಟ್ ಈಸ್ ಇನ್ಫೆಕ್ಟೆಡ್, ಯಾವ ಪಾರ್ಟ್, the root part. You can observe this is the healthy root. Idu healthy root agide, and of course we know that it is a reticulate anta helbitu. Okay, tap root system irutte. So sorry, fibrous root system irutte. Fibrous ಮಾನವಕಾಟಗಳಲ್ಲಿ ಟ್ಯಾಪ್ ರೂಟ್ ಅಂತ ಬಂದಾಗ, ತಾಯಿ ಬೇರು ಬಂದಾಗ ಡೈಕಾಟ್, ಇದು ಟ್ಯಾಪ್ ರೂಟ್. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಇಟ್ ಇಸ್ ಇನ್ಫೆಕ್ಟೆಡ್ ರೂಟ್. ಇದು ಇನ್ಫೆಕ್ಟೆಡ್ ರೂಟ್ ಆಗಿದೆ, infected root, and you are observing many nodules here and there, just like a leguminous plants which are having a rhizobium bacteria. Adre illi rhizobium bacteria illa, there is a presence of a nematode called 𝐀𝐻𝐨𝐿 incognita. Let's understand. Okay, so a nematode, Ascalminthus nematode, commonly called 𝐀𝐻𝐿
Meloidogyne incognita infects the root of tobacco plant. ಮೂರು ಕ್ವಶನ್ಗಳು ಬಂತು ಇಲ್ಲಿ. ದೇರ್ ಆರ್ 3 questions in the same or in one sentence. ಒಂದು, which plant is affected by the nematode Meloidogyne incognita, tobacco? Which part of the plant is infected? Root, leaf, stem, flower. ಅಲ್ಲಿ root ಅಂತ ಹೇಳಿ. Which nematode? ಯಾವ nematode cause ಮಾಡ್ತಾ ಇದೆ? That is Meloidogyne incognita. So like this they are going to ask question in one KCET and the NEET examination. Which reduces the production of tobacco. So ಈ nematode ಏನ್ ಮಾಡುತ್ತೆ? Tobacco production ಅನ್ನ reduce ಮಾಡುತ್ತೆ. ಓಕೆನಾ? So understanding that it can be prevented by using RNA interference, silencing of mRNA, RNA interference. It is also called RNAi ಅಂತ ಹೇಳ್ತೀವಿ. Okay, how we are preventing this pest? ಈ pest ಅನ್ನ ಪ್ರಿವೆಂಟ್ ಮಾಡ್ತಾ ಇರೋದು by using RNA interference process. ಅದರ ಅರ್ಥ which is checking by silencing of specific mRNA due to complementary double-stranded RNA. ಈಗ RNA ಅನ್ನೋದು single stranded ಆಗಿರುತ್ತೆ, especially in all living organisms, especially when it comes to eukaryotic living organisms. We know the process commonly called translation. mRNA produces protein. mRNA produce protein. I'm writing here mRNA, producing the protein. This process is commonly called translation. So if we are able to check this, ಇದನ್ನ ನಾವು ಸೈಲೆನ್ಸ್ ಮಾಡಿದ್ರೆ, so that means we are preventing the translation of mRNA. ಆ ಟ್ರಾನ್ಸ್ಲೇಷನ್ ಪ್ರಿವೆಂಟ್ ಮಾಡಿದ ಹಾಗೆ. ಬಟ್ ಇದನ್ನು ಪ್ರಿವೆಂಟ್ ಮಾಡೋದು ಹೇಗೆ? by using double stranded RNA. So now by using double-stranded RNA, complementary double-stranded RNA, we are silencing the specific mRNA. Thereby, we are, preventing the entry of these organisms. Even though that enters, that is not a suitable condition for the development and growth of this kind of nematode. ಅಲ್ಲಿ ಬೆಳೆಯೋದಿಕ್ಕಾಗಲ್ಲ. Okay. So what is the process we are using? RNA interference process. What we are doing here? We are just silencing the mRNA, specific mRNA, by using double-stranded RNA. Okay, this entire process is commonly called RNA interference. Double-stranded RNA, ಇವಾಗ ಈ double-stranded RNA ಏನ್ ಮಾಡುತ್ತೆ? That binds and prevents the translation of mRNA. This process is commonly called silencing. ಈ mRNA ಗೆ ಬೈಂಡ್ ಆಗುತ್ತೆ. mRNA ಟ್ರಾನ್ಸ್ಲೇಷನ್ ಆಗ್ತಾ ಇದೆ, ಸೊ ಅದನ್ನ ಪ್ರಿವೆಂಟ್ ಮಾಡಬೇಕು ಅಂದ್ರೆ ಡಬಲ್ ಸ್ಟ್ಯಾಂಡರ್ಡ್ RNA ಏನ್ ಮಾಡ್ಬೇಕು? ಇವಾಗ ನಾವು ಆಡ್ ಮಾಡಬೇಕಾಗತ್ತೆ. ಸರ್, ಈ ಡಬಲ್ ಸ್ಟ್ಯಾಂಡರ್ಡ್ RNA ಎಲ್ಲಿಂದ ಬಂತು? ಸಿಂಪಲ್. ಸೊ ದ ನಿಮ್ಯಾಟೋಡ್ ಸ್ಪೆಸಿಫಿಕ್ ಜೀನ್ ಅಂತ ಏನಿದೆ, ದಟ್ ಇಸ್ ಆಲ್ರೆಡಿ ಪ್ರೆಸೆಂಟ್ ವಿತ್ ಇನ್ ದ ಪ್ಲಾಂಟ್. ದೇ ಆರ್ ಏಬಲ್ ಟು ಪ್ರೊಡ್ಯೂಸ್ ಅ ಸೆನ್ಸ್ ಮತ್ತೆ ಆಂಟಿ ಸೆನ್ಸ್ RNA. ಸೆನ್ಸ್ ಅಂಡ್ ಆಂಟಿ ಸೆನ್ಸ್ RNA. They binds together to form a double-stranded RNA. Now this double-stranded RNA binding to the mRNA, preventing the translation. So hence this process is commonly called silencing. Idu silencing anta heltivi. So thereby we are preventing that. So next ಇಲ್ಲಿ ನೋಡೋಣ ಇವಾಗ ಯಾವ ತರ ಆಗುತ್ತೆ ಅಂತ ಹೇಳಿ. How we are introducing that gene, nematode specific gene. ಈಗ ಇಲ್ಲಿದೆಯಾ? Yes, here it is the word. Okay, ಇಲ್ಲಿ ಒಂದು ವರ್ಡ್ ಇದೆ, ಅಬ್ಸರ್ವ್ ಮಾಡಬಹುದು. By using agrobacterium. Remember this. Agrobacterium, it's a vector. So ಈಗ ಅನಿಮಲ್ಸ್ ಗಳಿಗೆ ಬಂದಾಗ ಅಡಿನೋವೈರಸ್, ರೆಟ್ರೋವೈರಸ್ we are using as a vector. ಅನಿಮಲ್ಸ್ ಗಳಲ್ಲಿ ಯಾವ ವೆಕ್ಟಾರ್ ನ ಯೂಸ್ ಮಾಡ್ತಾರೆ ಅಂದ್ರೆ ರೆಟ್ರೋವೈರಸಸ್, ಮೋಸ್ಟ್ ಆಗಿ ರೆಟ್ರೋವೈರಸಸ್. ಪ್ಲಾಂಟ್ಸ್ ಗಳಲ್ಲಿ ಯೂಸ್ ಮಾಡೋದು ಆಗ್ರೋಬ್ಯಾಕ್ಟೀರಿಯಂ ವೆಕ್ಟಾರ್ಸ್. ಬೈ ಯೂಸಿಂಗ್ ದಿಸ್ ವೆಕ್ಟಾರ್ ಅಂದ್ರೆ ಗೊತ್ತಲ್ಲ, ಜೀನ್ ಕ್ಯಾರಿಯರ್. So nematode specific gene were introduced into the host plant, which produce both sense and antisense RNA in the host cell. Now a plant ke ivaga we are introducing the nematode specific genes by using agrobacterium vector, and this nematode specific gene is able to produce both sense and antisense RNA in the host cell. ಆ ಒಂದು ಟೊಬ್ಯಾಕೊ ಪ್ಲಾಂಟ್ ನಲ್ಲಿ ಈ ಸೆನ್ಸ್ ಮತ್ತೆ ಆಂಟಿಸೆನ್ಸ್ RNA ನ ಪ್ರೊಡ್ಯೂಸ್ ಮಾಡುತ್ತೆ.
These two RNAs, ಇವೆರಡು RNAsಗಳು ಕಾಂಪ್ಲಿಮೆಂಟರಿ ಟು ಈಚ್ ಅದರ್ ಅಂಡ್ ಫಾರ್ಮ್ಸ್ ಡಬಲ್ ಸ್ಟ್ರಾಂಡೆಡ್ RNA ಫಾರ್ಮ್ ಆಗ್ತಾ ಇದೆ. Now that initiates RNA interference, and hence silence the specific mRNA of the nematode. Nematode ಅಲ್ಲಿ ಸ್ಪೆಸಿಫಿಕ್ mRNA ಟ್ರಾನ್ಸ್ಲೇಷನ್ ಅನ್ನ ಪ್ರಿವೆಂಟ್ ಮಾಡುತ್ತೆ just by binding to that, bind ಆಗೋದ್ರ ಮುಖಾಂತರ. The parasite cannot survive. What is that parasite here now? That's nothing but nematode. That parasite, nematode ಏನಿದೆ, so cannot survive in the transgenic host. ಆ ಒಂದು ಟ್ರಾನ್ಸ್ಜೆನಿಕ್ ಟೊಬ್ಯಾಕೊ ಪ್ಲಾಂಟ್ ಅಲ್ಲಿ ಸರ್ವೈವ್ ಆಗೋದಿಲ್ಲ. ಸೊ ಪ್ರೊಟೆಕ್ಟ್ಸ್ ದ ಪ್ಲಾಂಟ್ಸ್ ಫ್ರಮ್ ದ ಪೆಸ್ಟ್. ಇದ್ರ ಮುಖಾಂತರ ಪ್ಲಾಂಟ್ ಅನ್ನ ನಾವು ಪೆಸ್ಟ್ ಇಂದ ಪ್ರೊಟೆಕ್ಟ್ ಮಾಡಬಹುದು. ಸೊ ದೀಸ್ ಆರ್ ದ ಟೂ ಪ್ಲಾಂಟ್ಸ್ ದೇ ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಯು ಹ್ಯಾವ್ ಟು ರಿಮೆಂಬರ್. ಓಕೆ, ರಿಲೇಟೆಡ್ ಟು biotechnology in agriculture. Now we are talking about genetically engineered insulin. ಅಂದ್ರೆ ಯಾವ್ದ್ರಲ್ಲಿ ಬರ್ತಾ ಇದೆ ಇದು? ಬಯೋಟೆಕ್ನಾಲಜಿ ಇನ್ ಮೆಡಿಸಿನ್ ಅಲ್ಲಿ ತಿಳ್ಕೊಳ್ತಾ ಇದೀವಿ. ಏನೇನಿದೆ? How we are producing insulin today with the help of recombinant DNA technology or genetic engineering. So it was a great mystery to create genetically engineered insulin. The person who was suffering from diabetes, ಏನಾಗ್ತಿತ್ತು ಅಂತ ಹೇಳಿದ್ರೆ ಓನ್ಲಿ ದ ಡೆಸ್ಟಿನೇಷನ್ ಇಸ್ ಡೆತ್ ಅಷ್ಟೇ ಇದ್ದಿದ್ದು. ಬಟ್ nowadays we are able to increase the lifespan of a person who is suffering from diabetes just by giving the injection of insulin. Insulin can be taken into the subcutaneous layer of our skin. Subcutaneous layer ಗೆ ಅದನ್ನ ಇಂಜೆಕ್ಟ್ ಮಾಡಲಾಗುತ್ತೆ. ಓಕೆ ಸರ್, ಹಾಗಿದ್ರೆ ಇನ್ಸುಲಿನ್ ಅಂತ ಹೇಳಿದ್ರೆ ಏನು? Insulin, it's a peptide hormone which is being produced from the islets of Langerhans endocrine part of the pancreas. Islets of Langerhans ಇಂದ ಪ್ರೊಡ್ಯೂಸ್ ಆಗೋ ಒಂದು ಹಾರ್ಮೋನ್ ಆಗಿರುತ್ತೆ ಇನ್ಸುಲಿನ್. ಬೀಟಾ ಸೆಲ್ಸ್ ಇಂದ ಪ್ರೊಡ್ಯೂಸ್ ಆಗುತ್ತೆ. ಸೊ ಇನ್ಸುಲಿನ್ ಕೆಲಸ ಏನಂತ ಹೇಳಿದ್ರೆ, which is able to convert the excess of glucose into glycogen and stores that in liver and as well as different muscles. Andre uptake of glucose by the hepatocytes as well as adipose cells anta tilkondirತೀವಿ ನಾವು. ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಕೆಮಿಕಲ್ ಕೋಆರ್ಡಿನೇಷನ್ ಅಂಡ್ ಇಂಟಿಗ್ರೇಷನ್ ಚಾಪ್ಟರ್ಗಳಲ್ಲಿ ಇನ್ಸುಲಿನ್ ಏನ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದು ಎಕ್ಸೆಸ್ ಆಫ್ ಗ್ಲೂಕೋಸ್ ಅನ್ನ ಗ್ಲೈಕೋಜನ್ ಕನ್ವರ್ಟ್ ಮಾಡುತ್ತೆ. ಬಟ್ in few people, if islets of Langerhans fails to produce enough amount of insulin, that condition is called diabetes mellitus. ಯಾರಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗಲ್ವೋ ಅವಾಗ ಏನಾಗುತ್ತೆ? ದ ಬ್ಲಡ್ ಗ್ಲೂಕೋಸ್ ಲೆವೆಲ್ increases. That condition is commonly called diabetes mellitus. The excess of glucose excretes through the urine. ಯೂರಿನ್ ಮುಖಾಂತರ ಎಕ್ಸ್ಕ್ರೀಟ್ ಆಗುತ್ತೆ. ಕೀಟೋಸ್ ಯೂರಿಯಾ, ಗ್ಲೈಕೋಸ್ ಯೂರಿಯಾ ಕೇಳಿರ್ಬೋದು. ಕೀಟೋಸ್ ಯೂರಿಯಾ ಅಂಡ್ ಗ್ಲೈಕೋಸ್ ಯೂರಿಯಾ ಅಂತ ಹೇಳ್ಬಿಟ್ಟು. ಸೊ ಆ ಕಂಡೀಷನ್ಗೆ ಡಯಾಬಿಟಿಸ್ ಅಂತ ಹೇಳ್ತೀವಿ. ಬಟ್ ಇದನ್ನ ಯಾವ ತರ ಕ್ಯೂರ್ ಮಾಡೋದು? Yes, nowadays we are administrating the genetically engineered insulin called humulin. Humulin ಅಂತ ಕೂಡ ಹೇಳ್ಬೋದು ನಾವು ಇದನ್ನ. Chemically synthesized or genetically synthesized human insulin is also called humulin. Okay, now the production of insulin by recombinant DNA techniques was achieved by an American company, Eli Lilly, in the year 1983. 1983 ಅಲ್ಲಿ by using recombinant DNA technology, an American company, Eli Lilly, ಏನ್ ಮಾಡುತ್ತೆ? ಫಸ್ಟ್ ಅದನ್ನ ಸಿಂಥಸೈಸ್ ಮಾಡುತ್ತೆ. ಇಟ್ಸ್ ಅ ಓಲ್ಡ್ ಕಂಪನಿ, ತುಂಬಾ ಹಳೆ ಕಂಪನಿ. ಆದ್ರೆ ಇವತ್ತಿಗೂ ಕೂಡ ದೇ ಆರ್ ಅರ್ನಿಂಗ್ ಮೋರ್ ದೆನ್ ಬಿಲಿಯನ್ಸ್ ಟುಗೆದರ್ ಇನ್ ಅ ಇಯರ್. ಅವರ ನೆಟ್ವರ್ತ್ ಅಷ್ಟಿದೆ. ಯಾಕೆಂದ್ರೆ many countries are becoming, they are fighting to become a capital city of diabetes. ಅಂದ್ರೆ ಎಷ್ಟೋ ಕಂಟ್ರಿಗಳು ನಾವು ಕ್ಯಾಪಿಟಲ್ ಸಿಟಿ ಆಗಬೇಕು ಅಂತ ಸ್ಟ್ರಗಲ್ ಮಾಡ್ತಾ ಇದ್ದಾವೆ. ಅಂದ್ರೆ ಇಂಡಿಯಾದಲ್ಲೂ ಇವತ್ತು ಡಯಾಬಿಟಿಕ್ ಪೇಷಂಟ್ಸ್ ತುಂಬಾ ಜಾಸ್ತಿ ಇದ್ದಾರೆ. ಸೊ ಈಗ ಎಲ್ಲಾ ಡಯಾಬಿಟಿಕ್ ಪೇಷಂಟ್ಗಳಿಗೂ ಕೂಡ ಇನ್ಸುಲಿನ್ ಬೇಕೇ ಬೇಕು. ಒನ್ ಆಫ್ ದ ಮೋಸ್ಟ್ ಪಯೋನಿಯರ್ ಲೀಡಿಂಗ್ ಕಂಪನಿ ಇನ್ ಪ್ರೊಡ್ಯೂಸಿಂಗ್ ಇನ್ಸುಲಿನ್, ದಟ್ ಇಸ್ ಕಾಲ್ಡ್ ಎಲಿ ಲಿಲಿ. ಓಕೆ, ಎನಿಯೋ ದಟ್ ವಾಸ್ ಪ್ರೊಡ್ಯೂಸಿಂಗ್ ಬೈ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ನಿಮ್ಮ ನೆನಪಿರ್ಬೇಕಾಗಿರೋದು ಎಲಿ ಲಿಲಿ 1983. Genetically engineered insulin, humulin. Insulin contains two short polypeptide. Now we are talking about the structure of insulin. ಏನಿದೆ? ಸೊ ಅದರಲ್ಲಿ ಇನ್ಸುಲಿನ್ contains two short polypeptide chains.
ಎರಡು ಚೈನ್ಸ್ಗಳಿದೆ. Those chains are chain A, peptide A, and chain B, peptide B, linked by disulfide bridge. Questions. ಒಂದೊಂದು ಲೈನಲ್ಲೂ ಎರಡು ಕ್ವಶನ್ಸ್ಗಳಿದೆ ಇಲ್ಲಿ. ಇವಾಗ ಯಾವ ಕಂಪನಿ, ಯಾವಾಗ, ಯಾವ ಪ್ರಾಸೆಸ್ ಮುಖಾಂತರ. ಓಕೆ, ವಿಚ್ ಕಂಪನಿ, ವೆನ್ ಅಂಡ್ ಬೈ ವಿಚ್ ಪ್ರಾಸೆಸ್. ಅಂಡ್ ನೆಕ್ಸ್ಟ್ ಒನ್ ಈಸ್ ಇನ್ಸುಲಿನ್ ಕಂಟೈನ್ ಆಪ್ಷನ್ 2, 3, 4, 5 ಪಾಲಿಪೆಪ್ಟೈಡ್ಸ್. ಎಷ್ಟಿದೆ? 2 ಪಾಲಿಪೆಪ್ಟೈಡ್ಸ್. ಸೊ ಅದು ಮೆಚ್ಯೂರ್ ಇನ್ಸುಲಿನ್, ಫಂಕ್ಷನಲ್ ಇನ್ಸುಲಿನ್ ಅಂತ ಹೇಳಿ. ಚೈನ್ ಎ, ಚೈನ್ ಬಿ ಅಂತ. ಸೊ ಬೋತ್ ಪೆಪ್ಟೈಡ್ ಚೈನ್ ಆರ್ ಲಿಂಕ್ಡ್ ಬೈ ಯಾವ ಬಾಂಡ್? ಕೋವೆಲೆಂಟ್ ಬಾಂಡ್, ಹೈಡ್ರೋಜನ್ ಬಾಂಡ್, ಡೈಸಲ್ಫೈಡ್ ಬಾಂಡ್, ಯಾವ್ದು ಹತ್ರ ಬೇಕಾದ್ರೂ ಕೇಳ್ಬೋದು. ಸೊ ದರ್ ಆನ್ಸರ್ ಈಸ್ disulfide bridge or bond. So in mammal, insulin is synthesized as a prohormone. ಇದು ಮ್ಯಾಮಲ್ಗಳಲ್ಲಿ ಇನ್ಸುಲಿನ್ ಯಾವಾಗಲೂ ಕೂಡ ಪ್ರೋ ಹಾರ್ಮೋನ್ ಆಗಿ ಇಮ್ಮೆಚೂರ್ ಫಾರ್ಮ್ ಅಲ್ಲಿ ಸಿಂಥಸೈಸ್ ಆಗುತ್ತೆ. ದಟ್ ನೀಡ್ಸ್ ಟು ಬಿ ಪ್ರಾಸೆಸ್ಡ್. ಪ್ರಾಸೆಸ್ ಅಂತ ಹೇಳಿದ್ರೆ ನಂಬರ್ ಆಫ್ ಸೀರೀಸ್ ಆಫ್ ಚೇಂಜಸ್ ಹ್ಯಾಸ್ ಟು ಹ್ಯಾಪನ್, ಆಗಬೇಕು ಅಲ್ಲಿ, ಹ್ಯಾವ್ ಟು ಹ್ಯಾಪನ್. ಸೊ ನೆಕ್ಸ್ಟ್ ಟು ಬಿಕಮ್ ಮೆಚೂರ್ ಅಂಡ್ ಫಂಕ್ಷನಲ್ ಹಾರ್ಮೋನ್. ಓಕೆ, ಈ ಇಮ್ಮೆಚೂರ್ ಆಗಿರೋ ನಾನ್ ಫಂಕ್ಷನಲ್ ಪ್ರೋ ಹಾರ್ಮೋನ್ ನೀಡ್ಸ್ ಟು ಬಿ ಪ್ರಾಸೆಸ್ಡ್ ಟು ಬಿಕಮ್ ಅ ಮೆಚೂರ್ ಫಂಕ್ಷನಲ್ ಹಾರ್ಮೋನ್. ಸೊ ನೌ ಇಟ್ ಕಂಟೈನ್ಸ್ ಅನ್ ಎಕ್ಸ್ಟ್ರಾ ಸ್ಟ್ರೆಚ್ ಕಾಲ್ಡ್ ಸಿ ಪೆಪ್ಟೈಡ್. ಈಗ ಪ್ರೋ ಹಾರ್ಮೋನ್ ಅಂತ ಏನ್ ಹೇಳ್ತಾ ಇದ್ದೀವಿ, ಅದರಲ್ಲಿ ಒಂದು ಎಕ್ಸ್ಟ್ರಾ ಸ್ಟ್ರೆಚ್ ಇರುತ್ತೆ. ದಟ್ ಈಸ್ ಕಾಲ್ಡ್ ಸಿ ಪೆಪ್ಟೈಡ್. ಸಿ ಪೆಪ್ಟೈಡ್ ಇಲ್ಲಿ ನೋಡಿದ್ದು ಎ ಪೆಪ್ಟೈಡ್, ಬಿ ಪೆಪ್ಟೈಡ್, ಅಂಡ್ ನೌ ದೇರ್ ಇಸ್ ಅನ್ ಎಕ್ಸ್ಟ್ರಾ ಸ್ಟ್ರೆಚ್ ಕಾಲ್ಡ್ ಸಿ ಪೆಪ್ಟೈಡ್. ಎಲ್ಲಿ? ಪ್ರೋ ಹಾರ್ಮೋನ್ ಅಲ್ಲಿ. ನೌ ಸಿ ಪೆಪ್ಟೈಡ್ ಈಸ್ ಆಬ್ಸೆಂಟ್ ಇನ್ ಮೆಚೂರ್ ಇನ್ಸುಲಿನ್ ಅಂಡ್ ಈಸ್ ರಿಮೂವ್ ಡ್ಯೂರಿಂಗ್ ಮೆಚುರೇಷನ್ ಇನ್ ಟು ಇನ್ಸುಲಿನ್. ಆ ಮೆಚುರೇಷನ್ ಆಫ್ ಇನ್ಸುಲಿನ್ ಆಗುವಾಗ ಆ ಸಿ ಪೆಪ್ಟೈಡ್ ಅನ್ನ ರಿಮೂವ್ ಮಾಡಲಾಗುತ್ತೆ. ದೇರ್ ಬೈ ವಿ ಆರ್ ಗೆಟಿಂಗ್ ದ ವಾಟ್? ಫಂಕ್ಷನಲ್ 2 ಪಾಲಿಪೆಪ್ಟೈಡ್ ಇರೋ ಅಂಡ್ ದೇ ಆರ್ ಲಿಂಕ್ಡ್ ಬೈ ಡೈಸಲ್ಫೈಡ್ ಬ್ರಿಡ್ಜ್ ಫಂಕ್ಷನಲ್ ಇನ್ಸುಲಿನ್ ನಮಗೆ ಒಬ್ಟೈನ್ ಆಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ಹೌ ವಿ ಆರ್ ಒಬ್ಟೈನಿಂಗ್ ಇಟ್. And now you can observe ಯಾವ ತರ ಇರುತ್ತೆ ಅಂತ ಹೇಳಿ. ಸೊ ದ ವೆರಿ ಫಸ್ಟ್ ಡಯಾಗ್ರಾಮ್, ಇಲ್ಲಿ ಎರಡು ಡಯಾಗ್ರಾಮ್ ಇದೆ, ಫಸ್ಟ್ ಒನ್ ಅಂಡ್ ಸೆಕೆಂಡ್ ಒನ್. ಓಕೆ, ಇಲ್ಲಿ ನೋಡಿದ್ರೆ ದಿಸ್ ಈಸ್ ಪ್ರೋ ಇನ್ಸುಲಿನ್. ಪ್ರೋ ಇನ್ಸುಲಿನ್ ಹ್ಯಾವ್ 3 ಪೆಪ್ಟೈಡ್ಸ್. ಸೊ ಎ ಚೈನ್ ಇದೆ, ಎ ಚೈನ್, ಅಂಡ್ ಹಿಯರ್ ಇಟ್ ಇಸ್ ಅ ಬಿ ಚೈನ್, ಬಿ ಚೈನ್. Okay, now you are observing an extra stretch. This is called C peptide. C peptide. So that is a non-functional pro-insulin. Now it has to be processed. Okay, ಈಗ ಇಲ್ಲಿ B cell peptide, peptiders ಅಂತ ಕೊಟ್ಟಿದ್ದಾರೆ. ಈಗ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಡೈಸಲ್ಫೈಡ್ ಬ್ರಿಡ್ಜ್ ಇದೆ. ಅದರ ಜೊತೆಗೆ here only A and B are here. Free C peptide. ಇಲ್ಲಿ C peptide ಏನಾಗಿದೆ? ಫ್ರೀ ಆಗಿದೆ. This is nothing but functional ಇನ್ಸುಲಿನ್, ಮೆಚೂರ್ ಇನ್ಸುಲಿನ್. ಪ್ರಾಸೆಸಿಂಗ್ ಅಲ್ಲಿ ಸಿ ಪೆಪ್ಟೈಡ್ ರಿಮೂವ್ ಮಾಡಲಾಗುತ್ತೆ. ಒನ್ ಆಫ್ ದ ಗ್ರೇಟೆಸ್ಟ್ ಚಾಲೆಂಜ್ ದ ಕಂಪನಿ ಈಸ್ ಫೇಸಿಂಗ್ ಈಸ್ ಅಸೆಂಬ್ಲಿಂಗ್ ಬೋತ್ ದ ಚೈನ್. ಈ ಎಲ್ಲ ಕ್ವಶನ್ಸ್ಗಳು ನೀಟಲ್ಲಿ ಕೇಳ್ತಾರೆ ಕಾಮನ್ ಆಗಿ. ಏನಂತ ಹೇಳಿದ್ರೆ ದೇ ಆರ್ ನಾಟ್ ಏಬಲ್ ಟು ಮೇಕ್ ಬೋತ್ ದ ಚೈನ್ಸ್ ಇನ್ ಅ ಸಿಂಗಲ್ ಹೋಸ್ಟ್. ದೇ ಆರ್ ಯೂಸಿಂಗ್ ದ ಹೋಸ್ಟ್ ಕಾಮನ್ಲಿ ಕಾಲ್ಡ್ ಎಸ್ಚೆರಿಷಿಯಾ ಕೋಲೈ. ಇಲ್ಲಿ ಎಸ್ಚೆರಿಷಿಯಾ ಕೋಲೈ ಅನ್ನ ಹೋಸ್ಟ್ ಆಗಿ ಯೂಸ್ ಮಾಡ್ತಾರೆ, ವೇರ್ ದ ಜೀನ್ ಕ್ಲೋನಿಂಗ್ ಇಸ್ ಹ್ಯಾಪನಿಂಗ್. ಸೊ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕನ್ಸಿಡರಿಂಗ್ ದೀಸ್ ಟೂ ಆರ್ ದ ಎಸ್ಚೆರಿಷಿಯಾ ಕೋಲೈ, ಎರಡು ಎಸ್ಚೆರಿಷಿಯಾ ಕೋಲೈಗಳಿದೆ. ಓಕೆ, ಸೊ ನಾವು ಫ್ರಮ್ ಒನ್ ಎಸ್ಚೆರಿಷಿಯಾ ಕೋಲೈ ದೇ ಆರ್ ಎಕ್ಸ್ಟ್ರಾಕ್ಟಿಂಗ್ ಎ ಪೆಪ್ಟೈಡ್, ದೇ ಆರ್ ಪ್ರೊಡ್ಯೂಸಿಂಗ್ ಎ ಪೆಪ್ಟೈಡ್, and another escherichia coli they are extracting b peptide. And one of the greatest challenge they have is assembling of both of them. ಅವೆರಡನ್ನು ಕೂಡ ಅಸೆಂಬಲ್ ಮಾಡೋದು ಏನಿದೆ ಅದನ್ನ ಗ್ರೇಟೆಸ್ಟ್ ಚಾಲೆಂಜ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಇನ್ಸುಲಿನ್ ವಿ ಆರ್ obtaining today. Understood? So this is how they are, okay, confusion ಬೇಡ. This is how they are obtaining the insulin today. ಸೆಪರೇಟ್ ಆಗಿ ಎ ಪೆಪ್ಟೈಡ್, ಬಿ ಪೆಪ್ಟೈಡ್ ಎರಡು ಚೈನ್ಗಳನ್ನ ಸಿಂಥಸೈಸ್ ಮಾಡಿ ಅಸೆಂಬಲ್ ಮಾಡಬೇಕು. ಸೊ ದೆನ್ ಓನ್ಲಿ ದಟ್ ಬಿಕಮ್ಸ್ ಮೆಚೂರ್ಡ್ ಇನ್ಸುಲಿನ್. ಓಕೆ, ದಿಸ್ ಇಸ್ ಆಲ್ ಅಬೌಟ್ genetically engineered insulin, also called humulin. Now we are talking about gene therapy. So gene therapy anta helidre enu? It is nothing but a collection of all the methods which we are using to correct the gene defect. Gene defect anna correct ಮಾಡೋದಿಕ್ಕೆ ಯೂಸ್ ಮಾಡ್ತಾ ಇರೋ ಕಲೆಕ್ಷನ್ ಆಫ್ ಆಲ್ ಮೆಥಡ್ಸ್ ಏನಿದೆ ಅದು ಜೀನ್ ಥೆರಪಿ ಅಂತ ಹೇಳ್ತೀವಿ. ಅಬ್ಸರ್ವ್ ಹಿಯರ್,
Gene therapy is a collection of methods that allows the correction of gene defects diagnosed in child or embryo. Makkalalli ಅಥವಾ embryo stage ಅಲ್ಲಿ we are correcting the gene defect. So this process is commonly called gene therapy. Gene treatment, genes ಅನ್ನ ಟ್ರೀಟ್ ಮಾಡ್ತಾ ಇದ್ದೀವಿ. We are replacing the non-functional gene by using the functional active genes. So now, by insertion of normal genes, observe ಮಾಡಿ, by insertion of normal in the sense functional, normal in the sense functional genes, the defective mutant allele, mutant ಅಂತ ಹೇಳಿದ್ರೆ defected one, and which is not able to work properly or efficiently, mutant allele of the genes are replaced and the non-functional gene is compensated. A non-functional mutant gene ಅನ್ನ replace ಮಾಡಿ ಅದನ್ನ compensate ಮಾಡಲಾಗುತ್ತೆ. So they are replacing the non-functional one with the help of functional normal gene. Next, ಇಲ್ಲಿ ಕೆಲವು ವರ್ಡ್ಸ್ಗಳು ತುಂಬಾ ನೀಟ್ಗೆ KCET ಗೆ ಹೆಲ್ಪ್ ಆಗುತ್ತೆ. ಅಬ್ಸರ್ವ್ ಮಾಡಿದ್ರೆ, for the first time 1990 ಅಲ್ಲಿ, in the year 1990, M. Bliss and W.F. Andresco of National Institute of Health, ಇಬ್ಬರು ಸೈಂಟಿಸ್ಟ್ಗಳು, ಯಾರದು? M. Bliss and W.F. Andresco of National Institute of Health attempt gene therapy on 4-year-old girl. ಯಾರ ಮೇಲೆ ಫಸ್ಟ್ ಈ ಥೆರಪಿಯನ್ನ, ಈ ಜೀನ್ ಥೆರಪಿಯನ್ನ ಅಟೆಂಪ್ಟ್ ಮಾಡಲಾಗುತ್ತೆ. ಕ್ಲಿನಿಕಲ್ ಟ್ರಯಲ್, ಯು ಕ್ಯಾನ್ ಸೇ ಕ್ಲಿನಿಕಲ್ ಟ್ರೀಟ್ಮೆಂಟ್, ಟ್ರಯಲ್ ಅಂತ ಬೇಡ. ಕ್ಲಿನಿಕಲ್ ಟ್ರೀಟ್ಮೆಂಟ್ ಆಗೋದು 4-year-old ಗರ್ಲ್ ಮೇಲೆ. ಓಕೆ, ಸೊ ಆಫ್ಟರ್ ದಟ್, ಸೊ ಯಾವ ಹುಡುಗಿ ಅಂತ ಹೇಳಿದ್ರೆ, ದಟ್ ಗರ್ಲ್ ಹೂ ವಾಸ್ ಸಫರಿಂಗ್ ಫ್ರಮ್ ಅ ಡಿಸೀಸ್ called adenosine deaminase deficiency, also called ADA deficiency. ADA in the sense adenosine deaminase ಅಂತ ಹೇಳಿ. ADA ಅಂದ್ರೆ ಆ ADA ಜೀನ್ ಇಲ್ಲದೆ ಇದ್ರೆ ಅವರಲ್ಲಿ ಇಮ್ಯೂನ್ ಸಿಸ್ಟಮ್, ಇಮ್ಯೂನ್ ರೆಸ್ಪಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಡಿಫೆನ್ಸಿವ್ ಸಿಸ್ಟಮ್ಗೆ ಸಹಾಯ ಮಾಡುತ್ತೆ ಇದು. ಸೊ ಅದಕ್ಕೆ ನಾವು ADA ಡಿಫಿಷಿಯನ್ಸಿ ಅಂತ ಹೇಳ್ತೀವಿ. ವೈ? ಬಿಕಾಸ್ ADA ಜೀನ್ ಇಸ್ ಆಬ್ಸೆಂಟ್ ಇನ್ ದಟ್ ಗರ್ಲ್ ರೈಟ್ ನೌ. ADA is caused due to the deletion of gene for adenosine deaminase. Adenosine deaminase aminase ಅನ್ನೋ ಎಂಜೈಮ್ ಅನ್ನ, ಈ ಎಂಜೈಮ್ ಅನ್ನ ಪ್ರೊಡ್ಯೂಸ್ ಮಾಡೋ ಜೀನ್ ಯಾವುದು ಅಂದ್ರೆ ADA. ADA is caused due to the deletion of the gene. ಆ ಒಂದು ಜೀನ್ ಅದು. ಓಕೆ, ಸೊ ಫಾರ್ ದ ಡಿಅಮೈನೇಸ್, ಐ ಮೀನ್ ಅಡಿನೋಸಿನ್ ಡಿಅಮೈನೇಸ್, ಈ ಒಂದು ಎಂಜೈಮ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಆಗೋಲ್ಲ. ಓಕೆ, ಸೊ ಆ ಕಂಡೀಷನ್ಗೆ ನಾವು ಡಿಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ ಇವಾಗ ನೋಡಿದ್ರೆ, ಇನ್ ಸಮ್ ಕೇಸಸ್ ಇಟ್ ಕ್ಯಾನ್ ಬಿ ಕ್ಯೂರ್ಡ್ ಬೈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅಂಡ್ ಎಂಜೈಮ್ ರಿಪ್ಲೇಸ್ಮೆಂಟ್ ಥೆರಪಿ, ಬಟ್ ಇಟ್ ಈಸ್ ನಾಟ್ ಫುಲ್ಲಿ ಕ್ಯೂರೇಟಿವ್. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ಅ ಫುಲ್ಲಿ ಕ್ಯೂರೇಟಿವ್ ಆಫ್ ಜೀನ್ ಥೆರಪಿ ಟ್ರೀಟ್ಮೆಂಟ್ ಆರ್ ಜೀನ್ ಟ್ರೀಟ್ಮೆಂಟ್? ಯಾವುದು? ಕೊನೆಯಲ್ಲಿ ಹೇಳ್ತೀನಿ ನಾನು ನಿಮ್ಗೆ. ಬೋನ್ ಮ್ಯಾರೋ ಯಾವುದು ಅರ್ಲಿ ಎಂಬ್ರಿಯಾನಿಕ್ ಸ್ಟೇಜ್ ಅಲ್ಲಿ ರೀಪ್ಲೇಸ್ಮೆಂಟ್ ಮಾಡಿದ್ರೆ ಬೋನ್ ಮ್ಯಾರೋ ಸೆಲ್ಸ್ ಗಳನ್ನ, ಅದು ಪರ್ಮನೆಂಟ್ ಒನ್. ಅದರ್ವೈಸ್ ಇಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹಾಗೆ ಲೈಟ್ ಆಗಿ ಕೊಟ್ಟು, ಮತ್ತೆ ಎಂಜೈಮ್ ರಿಪ್ಲೇಸ್ಮೆಂಟ್ ಥೆರಪಿ ಇವೆರಡೂ ಕೂಡ ನಾಟ್ ಫುಲ್ಲಿ ಕ್ಯೂರೇಟಿವ್. ಈವನ್ ರಿಕಾಂಬಿನೆಂಟ್ ಒನ್ ಇಸ್ ನಾಟ್ ಅ ಫುಲ್ಲಿ ಕ್ಯೂರೇಟಿವ್. ಓಕೆ, ಯಾಕೆ ಅಂತ ತಿಳ್ಕೋಣ ಇವಾಗ. ಲಿಂಫೋಸೈಟ್ಸ್ ಇಲ್ಲಿ ಒಂದು ಇವಾಗ ರಿಕಾಂಬಿನೆಂಟ್ DNA ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ದಾರೆ ಟು ಕ್ಯೂರ್ ದ ಜೀನ್ ಥೆರಪಿ. ಏನದು? Lymphocytes from the patient's blood were grown in culture and functional ADA. Look at here. ಈಗ ನಾವು ಸ್ವಲ್ಪ ಮಟ್ಟಿಗೆ ಇಮ್ಯಾಜಿನೇಷನ್ಗೆ ಹೋಗ್ಬೇಕು. ಇವಾಗ ಯಾವ ತರ IVF ಯಾವ ತರ ಆಗುತ್ತೋ ಅದೇ ತರ ಇಲ್ಲಿ in the laboratory in a simulated condition how they are growing the lymphocytes which is extracted from the patient ಅಂತ ಹೇಳಿ. Lymphocytes from the patient's blood, patient ಇಂದ lymphocytes ಅನ್ನು extract ಮಾಡಿದ್ದಾರೆ. Grown in a culture and functional ADA ಅಂದ್ರೆ ಒಂದು ಕಲ್ಚರ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅದನ್ನ ಗ್ರೋ ಮಾಡ್ತಾ ಇದ್ದಾರೆ. ಅಂಡ್ ಫಂಕ್ಷನಲ್ ADA ಅಂಡ್ ಕಾಂಪ್ಲಿಮೆಂಟರಿ DNA ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ದೀಸ್ ಲಿಂಫೋಸೈಟ್ಸ್. ಅದೇ ಲಿಂಫೋಸೈಟ್ಸ್ಗೆ ಇವಾಗ, ಓಕೆ, ಕನ್ಸಿಡರಿಂಗ್ ದೀಸ್ ಆರ್ ದ ಲಿಂಫೋಸೈಟ್ಸ್, ದೀಸ್ ಆರ್ ದ ಲಿಂಫೋಸೈಟ್ಸ್ we have extracted from the patient. Now we are introducing, ಏನನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ? ಫಂಕ್ಷನಲ್ ADA. Functional
ADA with a complementary DNA ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಸೊ ಇವಾಗ ಕಲ್ಚರ್ ಮಾಡಲಾಗುತ್ತೆ. ಇಂಟ್ರೊಡ್ಯೂಸ್ಡ್ ಇನ್ ದೀಸ್ ಲಿಂಫೋಸೈಟ್ಸ್ ಯೂಸಿಂಗ್ ರೆಟ್ರೋವೈರಲ್ ವೆಕ್ಟಾರ್. ವೈ ಸೊ? ಪ್ರೀವಿಯಸ್ಲಿ ಮೆಲಾಯಿಡೋಜೈನ್ ಇನ್ಕಾಗ್ನಿಟಾ ಅಂತ ಬಂದಾಗ ಅದನ್ನು ಡೆಸ್ಟ್ರಾಯ್ ಮಾಡೋದಕ್ಕೆ ಜೀನ್ ಸ್ಪೆಸಿಫಿಕ್ ನಿಮ್ಯಾಟೋಡ್ ಜೀನ್ ಸ್ಪೆಸಿಫಿಕ್ ಅನ್ನ ನಾವು ಇಂಟ್ರೊಡ್ಯೂಸ್ ಮಾಡೋದು ವಿತ್ ಹೆಲ್ಪ್ ಆಫ್ ಆಗ್ರೋಬ್ಯಾಕ್ಟೀರಿಯಂ. ದಟ್ ವಾಸ್ ಅ ಪ್ಲಾಂಟ್. ಇಲ್ಲಿ ಅನಿಮಲ್ಸ್ ಗಳಲ್ಲಿ ನಾವು ಯೂಸ್ ಮಾಡ್ತಾ ಇರೋ ವೆಕ್ಟಾರ್ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ರೆಟ್ರೋವೈರಲ್ ವೆಕ್ಟಾರ್. ಈ ರೆಟ್ರೋವೈರಲ್ ವೆಕ್ಟಾರ್ ನ ಯೂಸ್ ಮಾಡಿಕೊಂಡು ಈ ADA ಮತ್ತೆ ಕಾಂಪ್ಲಿಮೆಂಟರಿ DNA ನ ಲಿಂಫೋಸೈಟ್ ಒಳಗಡೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಜೀನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. The lymphocytes were transferred after culturing, not now, after culturing, culture ಮಾಡಾದ್ಮೇಲೆ once all these lymphocytes acquire the functional ADA gene, ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಲಾಗುತ್ತೆ, ಸೆಪರೇಟ್ ಮಾಡಿ, now they are transferring into the patient's body. ಈ lymphocytes ಗಳನ್ನ which are having the functional ADA, now they are transferring into the patient's body. Periodic infusion of such genetically engineered lymphocytes. ಈ lymphocytes ಗಳೇನಿವಾಗ genetically engineered lymphocytes ಗಳು. ಇದು periodic infusion requirement ಇರುತ್ತೆ because they are mortal. They are not immortal. Mortal ಅಂತ ಹೇಳಿದ್ರೆ they also have some life span. ಅವುಗಳಿಗೂ ಕೂಡ ಲೈಫ್ ಸ್ಪ್ಯಾನ್ ಇರುತ್ತೆ. ಈಗ RBCs ಗಳಿಗೆ WBCs ಗಳಿಗೆ ಯಾವ ತರ ಪರ್ಟಿಕ್ಯುಲರ್ ಲೈಫ್ ಸ್ಪ್ಯಾನ್ ಇರುತ್ತೋ ಲಿಂಫೋಸೈಟ್ಸ್ ಗಳಿಗೂ ಅದೇ ತರ ಇರುತ್ತೆ. So that's why as they are mortal, as they are not immortal, periodic infusion of such genetically engineered lymphocytes is required. ಅಂದ್ರೆ ಪದೇ ಪದೇ ಏನ್ ಮಾಡ್ಬೇಕಾಗತ್ತೆ, ಅದನ್ನ ಇನ್ಫ್ಯೂಸ್ ಮಾಡ್ಬೇಕಾಗತ್ತೆ. ಇಟ್ ಇಸ್ ನಾಟ್ ಎ ಪರ್ಮನೆಂಟ್ ಮೆಥಡ್. ಸಿ ಇವಾಗ ಗೊತ್ತಾಯ್ತಾ ನಿಮ್ಗೆ ಯಾವುದು ಫುಲ್ಲಿ ಕ್ಯೂರೇಟಿವ್ ಅಲ್ಲ ಅಂತ ಹೇಳಿದ್ರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್, ಎನ್ಸೈಮ್ ರಿಪ್ಲೇಸ್ಮೆಂಟ್ ಥೆರಪಿ ಮತ್ತೆ ರಿಕಾಮಿನೆಂಟ್ DNA ಲಿಂಫೋಸೈಟ್ಸ್ ಗಳನ್ನ ಜೀನ್ ಥೆರಪಿ ಜೆನೆಟಿಕಲಿ ಇಂಜಿನಿಯರ್ಡ್ ಲಿಂಫೋಸೈಟ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಅದು ಫುಲ್ಲಿ ಕ್ಯೂರೇಟಿವ್ ಅಲ್ಲ. ಪೀರಿಯಾಡಿಕ್ ಇನ್ಫ್ಯೂಷನ್ ಈಸ್ ರಿಕ್ವೈರ್ಡ್. ಇಲ್ಲಿಗೆ ಬಂದ್ರೆ ಲಿಂಫೋಸೈಟ್ಸ್ ಇಸ್ ಡನ್ ಬಿಕಾಸ್ ದ ಸೆಲ್ಸ್ ಆರ್ ಮೋರ್ಟಲ್. ಆ ಸೆಲ್ಸ್ ಗಳು ಮೋರ್ಟಲ್ ಆಗಿರುತ್ತೆ. ಮೋರ್ಟಲ್ ಅಂತ ಹೇಳಿದ್ರೆ ಹ್ಯಾವ್ ಡೆತ್ ಅಂದ್ರೆ ಸರ್ಟನ್ ಲಿಮಿಟೆಡ್ ಲೈಫ್ ಸ್ಪ್ಯಾನ್, ಯು ಕ್ಯಾನ್ ಸೇ ಲಿಮಿಟೆಡ್ ಲೈಫ್ ಸ್ಪ್ಯಾನ್. ಅದಕ್ಕೆ ಲಿಮಿಟೆಡ್ ಲೈಫ್ ಸ್ಪ್ಯಾನ್ ಇರುತ್ತೆ. ನೆಕ್ಸ್ಟ್ ಫಾರ್ ಪರ್ಮನೆಂಟ್ ಕ್ಯೂರ್, ಪರ್ಮನೆಂಟ್ ಆಗಿ ಕ್ಯೂರ್ ಮಾಡಬೇಕು ಅಂತ ಹೇಳಿದ್ರೆ ಜೀನ್ ಐಸೋಲೇಟೆಡ್ ಫ್ರಮ್ ಬೋನ್ ಮ್ಯಾರೋ ಸೆಲ್ಸ್ ಪ್ರೊಡ್ಯೂಸಿಂಗ್ ADA. ಜೀನ್ ಐಸೋಲೇಟೆಡ್ ಫ್ರಮ್ ದ ಬೋನ್ ಮ್ಯಾರೋ ಸೆಲ್ಸ್. ಬೋನ್ ಮ್ಯಾರೋ ಸೆಲ್ಸ್ ಗಳಿಂದ ಜೀನ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿದೀವಿ and these genes are able to produce ADA, adenosine deaminase enzyme. At early embryonic stage can be possible cure. ಅವಾಗ ನಾವು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ gene from the bone marrow cell which are having the functional ADA during early embryonic stage is the permanent cure. ಅದನ್ನ ಬಿಟ್ಟರೆ ಯಾವುದು ಪರ್ಮನೆಂಟ್ ಕ್ಯೂರ್ ಅಲ್ಲ. ಈಗ ಇದಕ್ಕೊಂದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟ್ ನೋಡೋಣ. ಯಾವುದು ಈ ಲಿಂಫೋಸೈಟ್ಸ್ ಗಳನ್ನ ಯಾವ ತರ ಕಲ್ಚರ್ ಮಾಡ್ತಾರೆ ಮತ್ತೆ ಯಾವ ತರ ಅದನ್ನ ರೀಪ್ಲೇಸ್ ಮಾಡ್ತಾರೆ ಅಂತ ಹೇಳಿ. ಹಿಯರ್ ಯು ಆರ್ ಅಬ್ಸರ್ವಿಂಗ್ ಐಸೋಲೇಟ್ ಸೆಲ್ಸ್ ವಿತ್ ಅ genetic defect from a patient. These cells are called lymphocytes. Lymphocytes ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿದೀವಿ. Now grow the cells in a culture. ಕಲ್ಚರ್ ಅಲ್ಲಿ ಸಿಮ್ಯುಲೇಟೆಡ್ ಕಂಡೀಷನ್ ಅಲ್ಲಿ ಲ್ಯಾಬೋರೇಟರಿ ಅಲ್ಲಿ ಸೆಲ್ಸ್ ಗಳನ್ನ ಗ್ರೋ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇಂಟ್ರೊಡ್ಯೂಸ್ ದ ಥೆರಪೆಟಿಕ್ ಜೀನ್ಸ್. ಇಲ್ಲಿ ಥೆರಪೆಟಿಕ್ ಜೀನ್ಸ್ ಅಂತ ಹೇಳಿದ್ರೆ ಫಂಕ್ಷನಲ್ ADA ಜೀನ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. Again we are culturing that. Select the genetically corrected cells, grow and grow. ಈಗ ಅವುಗಳಲ್ಲಿ ಜೆನೆಟಿಕಲಿ ಕರೆಕ್ಟೆಡ್ ಸೆಲ್ಸ್ ಗಳು ಈಗ ಇಲ್ಲಿ ಅಂದ್ರೆ ಯು ಕ್ಯಾನ್ ಸೇ ಕರೆಕ್ಟೆಡ್ ಲಿಂಫೋಸೈಟ್ಸ್ ವಿತ್, ಯಾಕೆ ಅದು ಕರೆಕ್ಟ್ ಆಗಿದೆ, ವಿತ್ ಫಂಕ್ಷನಲ್ ADA ಅದನ್ನ ಸೆಲೆಕ್ಟ್ ಮಾಡಿ again we are growing that because we need more number of cells. Again transplant or you can say transfer the modified cells into the patient. ಈಗ modify ಆಗಿರೋ lymphocytes ಗಳನ್ನ patient's ಬಾಡಿಗೆ ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ. So this is the recombinant DNA technology, gene therapy, and it is not a permanent curable method because lymphocytes are mortal.
ಅವು ಮೋರ್ಟಲ್ ಆಗಿರುತ್ತೆ. I hope you understood about the gene therapy. Now we are going to talk about another concept that is called molecular diagnosis. So ಏನು molecular diagnosis ಅಂತ ಹೇಳಿದ್ರೆ early diagnosis of, early you can say diagnosis ಅಂತ ಒಂದೇ ವರ್ಡ್ ಆಗ್ಬಿಡುತ್ತೆ, early detection of infection. Again, here the word infection is indicating the disease. Infection ಅಂತ ಹೇಳಿದ್ರೆ ಅದು pathogens, any kind of microorganisms, bacteria, viruses, anything. Now, first one, polymerase chain reaction. So ಏನಾಗಂತ ಹೇಳಿದ್ರೆ it's also called PCR method ಆಗಿರುತ್ತೆ. So in PCR method we are going to amplify, so ಇಲ್ಲಿ ಇವಾಗ amplification of nucleic acid of what? Pathogen, which is present in, so or you can say which are of low concentration. So what's that mean, sir? ಈಗ ನನಗೆ ಯಾವುದೋ ಒಂದು ಇನ್ಫೆಕ್ಷನ್ ಇದೆ ಅಂತ ಗೊತ್ತಿದೆ, ಬಟ್ ಐ ಆಮ್ ನಾಟ್ ಶ್ಯೂರ್ ಅಂತ ತಿಳ್ಕೊಂಡ್ರೆ, ಎಕ್ಸಾಂಪಲ್, ಯಾರೋ ಒಬ್ಬ ವ್ಯಕ್ತಿಗೆ ಇನ್ಫೆಕ್ಷನ್ ಆಗಿರುತ್ತೆ, ದೇರ್ ಆರ್ ನೋ ಸಿಂಪ್ಟಮ್ಸ್ ಇಲ್ಲ, ಬಟ್ ನಮ್ಗೆ ಅನಿಸ್ತಾ ಇರುತ್ತೆ ಮೇ ಬಿ ಇರಬಹುದೇನೋ ಅಂತ ಹೇಳಿ. ಓಕೆ, ಅವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ವಿತೌಟ್ ಸಿಂಪ್ಟಮ್ಸ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ ದ ಡಿಸೀಸ್. ನಾರ್ಮಲ್ ಆಗಿ ಟ್ರೆಡಿಷನಲ್ ಆಗಿ ನಾವು ಯೂರಿನ್ ಅನಾಲಿಸಿಸ್ ಅನ್ನ ಅಥವಾ ಸೀರಮ್ ಅನಾಲಿಸಿಸ್ ಮಾಡ್ತೀವಿ. ಅಂದ್ರೆ ಯೂರಿನ್ ಟೆಸ್ಟ್ ಮಾಡೋದು, ಬ್ಲಡ್ ಟೆಸ್ಟ್ ಮಾಡೋದು. ಓಕೆ, ಯಾವಾಗ? when a person is usually suffering from a disease, when the characteristic symptoms are appear ಆದಾಗ. early diagnosis ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, whether he is suffering from any disease or any infection is there in his body, ಇದೆಯಾ ಇಲ್ವಾ ಅಂತ ಹೆಂಗ್ ಕಂಡುಹಿಡಿಯೋದಕ್ಕೆ ಕಷ್ಟ. ಯಾಕೆಂತ ಹೇಳಿದ್ರೆ the pathogens are in low concentration. ಅವಾಗ ತಾನೇ pathogens ಎಂಟರ್ ಆಗಿರುತ್ತೆ, ನಮಗೆ ಗೊತ್ತಾಗಲ್ಲ. ಸೊ ಅವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದೇ ಆರ್ ಗೋಯಿಂಗ್ ಟು ಆಂಪ್ಲಿಫೈ, ಮಲ್ಟಿಪ್ಲೈ ದ ಕಾನ್ಸಂಟ್ರೇಷನ್ ಆಫ್ ದ ನ್ಯೂಕ್ಲಿಯಿಕ್ ಆಸಿಡ್ ಆಫ್ ಪ್ಯಾಥೋಜನ್, ಬ್ಯಾಕ್ಟೀರಿಯಾ ಅಂಡ್ ವೈರಸಸ್. ಆ ಪ್ಯಾಥೋಜನ್ಸ್ ಇವಾಗ ಒಂದು ಬ್ಲಡ್ ಇದೆ ಅಂತ ತಿಳ್ಕೊಳ್ಳೋಣ. ಹಿಯರ್ ಇಸ್ ದ ಬ್ಲಡ್ ಸ್ಯಾಂಪಲ್. ಓಕೆ, ಬ್ಲಡ್ ಸ್ಯಾಂಪಲ್ ಅಂತ ಬಂದಾಗ ವಿ ನೋ ದಟ್ ಓನ್ಲಿ 2 or 3 pathogens are present. They are going to multiply today or tomorrow or day after tomorrow, and they started to bust. ಎಲ್ಲ ಬಸ್ಟ್ ಆಗುತ್ತೆ, ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಅದಕ್ಕೂ ಮುಂಚೆ ಅರ್ಲಿ ಡಯಾಗ್ನೋಸಿಸ್ ಮಾಡ್ತಾ ಇದೀವಿ, ಅರ್ಲಿ ಡಿಟೆಕ್ಷನ್ ಮಾಡ್ತಾ ಇದೀವಿ. ಈ 2-3 ಪ್ಯಾಥೋಜನ್ಸ್ ಕಾನ್ಸಂಟ್ರೇಷನ್ ಅನ್ನು ಜಾಸ್ತಿ ಮಾಡೋದು ಯಾವ ತರ ಅಂತ ಹೇಳಿದ್ರೆ, ಬೈ ಯೂಸಿಂಗ್ PCR, ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಓದಿರ್ತೀರಾ, ಯಾವ ಕಾನ್ಸೆಪ್ಟ್ ಬಂತು ಪ್ರೀವಿಯಸ್ ಚಾಪ್ಟರ್ ಅಲ್ಲಿ? ಅಲ್ಲಿ 3 ಸ್ಟೆಪ್ಸ್ಗಳಿದೆ. ಡಿನ್ಯಾಚುರೇಷನ್ ಅಂತ ಒಂದು ಬರುತ್ತೆ, ಅನೀಲಿಂಗ್ ಅಂತ ಪ್ರೈಮರ್ನ ಆಡ್ ಮಾಡೋದ್ರ ಮುಖಾಂತರ, ಎಕ್ಸ್ಟೆನ್ಷನ್ ಅಂತ ಹೇಳಿ. ದೇರ್ ಬೈ ನಂಬರ್ ಆಫ್ ನ್ಯೂಕ್ಲಿಯಿಕ್ ಆಸಿಡ್ಸ್ ಹ್ಯಾವ್ ಬೀನ್ ಇನ್ಕ್ರೀಸ್ಡ್, ಜಾಸ್ತಿ ಆಗುತ್ತೆ. So they come to know what pathogen is present inside the blood. ಯಾವ ಪ್ಯಾಥೋಜನ್ ಇದೆ ಅಂತ ಗೊತ್ತಾಗುತ್ತೆ. ಅವಾಗ ಪ್ಯಾಥೋಜನ್ ಇದೆ ಅಂತ ಗೊತ್ತಾಗುತ್ತೆ. ಓಕೆನಾ? ಸೊ ಇಟ್ ಈಸ್ ನಥಿಂಗ್ ಬಟ್ ಏನದು? ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಲೋ ಕಾನ್ಸಂಟ್ರೇಷನ್ ಆಫ್ ಪ್ಯಾಥೋಜನ್ಸ್ ಕ್ಯಾನ್ ಬಿ ಐಡೆಂಟಿಫೈಡ್ ಬೈ ಯೂಸಿಂಗ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್, PCR. ಓಕೆ, ಕ್ಯಾರಿ ಮುಲ್ಲಿಸ್ ಫಸ್ಟ್ ಅದನ್ನ ಐಡೆಂಟಿಫೈ ಮಾಡಿದ್ದು, ಅಂದ್ರೆ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ನಂತರ ರಿಕಾಂಬಿನೆಂಟ್ DNA ಟೆಕ್ನಾಲಜಿಯಲ್ಲಿ ಪ್ರೋಬ್ ಅಂತ ಬರುತ್ತೆ. ಯು ಶುಡ್ ರಿಮೆಂಬರ್ ದಟ್ ಆಸ್ ಅ ರೇಡಿಯೋ ಆಕ್ಟಿವ್ ಪ್ರೋಬ್. ರೇಡಿಯೋ ಆಕ್ಟಿವ್ ಪ್ರೋಬ್ ಅಂತ ಹೇಳಿ. ಸೊ ಅಲ್ಲೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ದೇ ಆರ್ ಯೂಸಿಂಗ್ ಜೆನೆಟಿಕಲಿ ರೇಡಿಯೋ ಆಕ್ಟಿವ್ DNA, ಆರ್ ಯು ಕ್ಯಾನ್ ಸೇ ನ್ಯೂಕ್ಲಿಯಿಕ್ ಆಸಿಡ್, ಅಂಡ್ ದೇ ಆರ್ ಯೂಸಿಂಗ್, ದರ್ ಇಸ್ ಅ ಫೋಟೋಗ್ರಫಿ, ಆಟೋ ರೇಡಿಯೋಗ್ರಫಿಯನ್ನು ಯೂಸ್ ಮಾಡಲಾಗುತ್ತೆ. ಯಾವುದನ್ನ ಯೂಸ್ ಮಾಡ್ತಾರೆ ಅಂತ ಕೇಳ್ತಾರೆ? ಆಟೋ ರೇಡಿಯೋಗ್ರಫಿಯನ್ನು ಯೂಸ್ ಮಾಡಲಾಗುತ್ತೆ. ಬಿಕಾಸ್ ದೇರ್ ದ mutant allele, or you can say the gene is not visible, ಕಾಣಿಸಲ್ಲ. ಸೊ they can easily identify whether they are infected or not ಅಂತ ಹೇಳಿ. ಇವನ್ ಜೀನ್ ಡಿಟೆಕ್ಷನ್ಗಳನ್ನ ಅಥವಾ ಡಿಫೆಕ್ಟ್ ಅಂತ ಏನ್ ಹೇಳ್ತೀವಿ, ಅದನ್ನ ಐಡೆಂಟಿಫೈ ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ. ಎನ್ಸೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಅಸ್ಸೇ ಅಂತ ಏನ್ ಹೇಳ್ತಾ ಇದೀವಿ, ಸೊ ಇದು ಕಂಪ್ಲೀಟ್ ಆಗಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಆಂಟಿಜನ್ ಅಂಡ್ ಆಂಟಿಬಾಡಿ ರಿಯಾಕ್ಷನ್. ಸೊ ದ ಪ್ರಿನ್ಸಿಪಲ್ ವಿಚ್ ಇಸ್ ಇನ್ವಾಲ್ವ್ಡ್ ಇನ್ ಎನ್ಸೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಅಸ್ಸೇ is antigen and antibody interaction. Antibody
ಇಂಟರಾಕ್ಷನ್. ಸೊ ಏನಾಗಂತ ಹೇಳಿದ್ರೆ, ಸೊ ನಾವು ಎರಡು ತರ ಇನ್ಫೆಕ್ಷನ್ ಐಡೆಂಟಿಫೈ ಮಾಡ್ಬೋದು. ಸೊ ವಾಟ್ ಟೈಪ್ ಆಫ್ ಆಂಟಿಜೆನ್ಸ್ ಆರ್ ಎಂಟರ್ಡ್ ಇನ್ ಟು ಅವರ್ ಬಾಡಿ? ಆಂಟಿಜೆನ್ಸ್ ನಥಿಂಗ್ ಬಟ್ ಪ್ಯಾಥೋಜನ್ಸ್, ಫಾರಿನ್ ಪಾರ್ಟಿಕಲ್ಸ್ ವಿಚ್ ಆರ್ ಇಂಡ್ಯೂಸಿಂಗ್ ದ ಇಮ್ಯೂನ್ ರೆಸ್ಪಾನ್ಸಸ್ ಇನ್ ದ ಹೋಸ್ಟ್. ಓಕೆ, ಸೊ ಯಾವುದು ಆಂಟಿಜನ್ ಎಂಟರ್ ಆಗಿದೆ ಅಂತ ಒಂದು. ಸೆಕೆಂಡ್ ಒನ್, ವಾಟ್ ಟೈಪ್ ಆಫ್ ಆಂಟಿಬಾಡೀಸ್ ಆರ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಅಗೇನ್ಸ್ಟ್ ದ ಆಂಟಿಜನ್? ಯಾವ ಆಂಟಿಜನ್ ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ಇವಾಗ ಬಟ್ ಆ ಆಂಟಿಜನ್ಗೆ ನಮ್ಮಲ್ಲಿ ಒಂದು ಸ್ಪೆಸಿಫಿಕ್ ಆಂಟಿಬಾಡಿ ಪ್ರೊಡ್ಯೂಸ್ ಆಗ್ತಾ ಇರಬೇಕಲ್ವಾ? ಸೊ ಆ ಆಂಟಿಬಾಡಿ ಯಾವುದು ಅಂತ ಗೊತ್ತಾದ್ರೆ ವಿ ಕ್ಯಾನ್ ಕಮ್ ಟು ನೋ ವಾಟ್ ಟೈಪ್ ಆಫ್ ಆಂಟಿಜನ್ ಎಂಟರ್ಡ್ ಇನ್ ಟು ಅವರ್ ಬಾಡಿ. ಸೊ ಆ ಪ್ರೋಸೆಸ್ ಮೇಲೆ ಹೆಲ್ಪ್ ಆಗೋದು ಅಥವಾ ವರ್ಕ್ ಆಗೋದು ಯಾವುದು ಅಂತ ಹೇಳಿದ್ರೆ ಎನ್ಸೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಅಸ್ಸೈ. ಸೊ that is also very useful to identify the sexual transmitted disease like AIDS. HIV infection identify ಮಾಡೋದಕ್ಕೆ ಕೂಡ ಇದನ್ನ ಯೂಸ್ ಮಾಡಲಾಗುತ್ತೆ. ಓಕೆ, ಸೊ ಇಟ್ ಇಸ್ ಆಲ್ ಅಬೌಟ್ ಮಾಲಿಕ್ಯುಲರ್ ಡಯಾಗ್ನೋಸಿಸ್. ಹೌ the genetic engineering, how the biotechnology is very useful in the detection of diseases in early stage, early detection of infection. Next one, stem cell culture ಅಂತ ಒಂದು ಕಾನ್ಸೆಪ್ಟ್ ಇದೆ. ಏನಂತ ನೋಡೋಣ ಇವಾಗ. Stem cells are undifferentiated biological cells. These are undifferentiated biological cells. These can differentiate it into specialized cells and can divide to produce more stem cells. Divide ಆಗುತ್ತೆ, able to synthesize different types of cells, able to form different organs and organ system. ಸೊ ಅದು ಸ್ಟೆಮ್ ಸೆಲ್, ದೇವ ಕಣ ಅಂತ ಏನು ಹೇಳ್ತೀವಿ, ಅದರ ದೈವತ್ವ ಇರೋ ಒಂದು ಸೆಲ್ಗಳಿದು, ಡಿವೈನ್ ಸೆಲ್ಸ್ ಅಂತ ಹೇಳ್ಬೋದು. Stem cells are found in multicellular organisms. Adult stem cells are used in medical therapies. Okay, for example, in bone marrow transplantation. Bone marrow transplantation ಅಲ್ಲಿ ಯೂಸ್ ಮಾಡ್ತೀವಿ. Okay. Next, bone marrow ಅಂದ್ರೆ ಗೊತ್ತಲ್ವಾ? This is the fluid present in the long hollow bone cavity ಅಲ್ಲಿ ಕಂಡು ಬರೋದು and able to produce different types of cells including the lymphocytes as well as blood cells. Stem cells can also be taken from umbilical cord blood just after the birth. After the birth of the parturition, they will extract that from the umbilical cord. That's the duct connecting the maternal as well as the infant. Connect ಮಾಡಿರೋ ಒಂದು duct ಇರುತ್ತೆ ನೋಡಿ, where everything is going to supply from the placenta to the baby or embryo. Umbilical cord ಇಂದ extract ಮಾಡಲಾಗುತ್ತೆ. ಸೊ ಅದನ್ನ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಯೂಸ್ ಮಾಡ್ತಾರೆ ಅಂತ ಹೇಳಿ. ನೌ ವಿ ಆರ್ ಟಾಕಿಂಗ್ ಅಬೌಟ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್. ಓಕೆ, ವೈ ವಿ ಆರ್ ಕ್ರಿಯೇಟಿಂಗ್ ದಿಸ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅಂಡ್ ವಾಟ್ ಆರ್ ದ ಅಡ್ವಾಂಟೇಜಸ್? ಏನು ಅಡ್ವಾಂಟೇಜಸ್ ಇರ್ಬೋದು ಈ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ದು? ಸೊ ನೋಡೋಣ. ದೇರ್ ಆರ್ 5 ಇಂಪಾರ್ಟೆಂಟ್ ಸಿಗ್ನಿಫಿಕೆನ್ಸ್ಗಳನ್ನ, ಅಡ್ವಾಂಟೇಜಸ್ಗಳನ್ನ ಕೊಟ್ಟಿದ್ದಾರೆ. ವೆರಿ ಫಸ್ಟ್ ಒನ್ ಈಸ್ ಸ್ಟಡಿ ಆಫ್ ನಾರ್ಮಲ್ ಫಿಸಿಯಾಲಜಿ ಅಂಡ್ ಡೆವಲಪ್ಮೆಂಟ್. ಸೊ ಏನಾಗಂತ ಹೇಳಿದ್ರೆ, ಸೊ ಹಿಯರ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ gene regulation or the expression okay, gene ಯಾವ ತರ ಎಕ್ಸ್ಪ್ರೆಸ್ ಮಾಡುತ್ತೆ, gene ಯಾವ ತರ ರೆಗ್ಯುಲೇಟ್ ಮಾಡುತ್ತೆ, has also the growth factors like insulin ಅಂತ ಹೇಳಿ. So for example, we have created a kind of hormone. Okay, before clinical trialing over different human beings ಅಂತ ಹೇಳಿದ್ರೆ patient ಮೇಲೆ ಅಪ್ಲೈ ಮಾಡೋಕೆ ಮುಂಚೆ we have to check whether it is properly working or not. And before the gene therapy like ADA ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು gene defect ಇರುತ್ತೆ ಅಂತ ಹೇಳಿದಾಗ we have to study how these genes are expressing. ಯಾವ ತರ ಅದು ಎಕ್ಸ್ಪ್ರೆಸ್ ಆಗ್ತಾ ಇದೆ ಅಂತ ಗೊತ್ತಾಗಬೇಕು ನಮಗೆ. ಇಲ್ಲಿ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅಂತ ಹೇಳಿದ್ರೆ these are the animals so where the DNA is manipulated and the genes are expressing in their animals ಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರುತ್ತೆ. ಓಕೆ, ಸೊ ಹಾಗಾಗಿ the expression of the genes, regulation of the genes as well as the growth factors like insulin, how they are physiologically working, ಯಾವ ತರ ವರ್ಕ್ ಆಗ್ತಾ ಇದೆ ಅನ್ನೋ ತಿಳ್ಕೊಳ್ಳೋದಿಕ್ಕೆ ಈ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ. They may be the cow, pig, horse, or including the rabbit and mice. 95% of the transgenic animals are mice. 95% of the transgenic animals are the mice today. Okay, ಇವತ್ತೆಲ್ಲವೂ ಕೂಡ ತುಂಬಾನೇ ಇದೆ, ಅದ್ರಲ್ಲಿ 95% ಮೈಸೇ ಇದೆ. ಯಾಕೆ ಅಂತ ಹೇಳಿದ್ರೆ we are using them as experimental pieces.
ಅಂದ್ರೆ ಅದನ್ನ ಆ ತರ ಅಂದ್ರೆ ಆರ್ಗ್ಯಾನಿಸಮ್ಸ್ಗಳು ಯಾವ ತರ ಅಂದ್ರೆ ಡಿಸೈನ್ ಆಗಿರುತ್ತೆ. ವಿ ನೋ ದಟ್ ದೇ ಆರ್ ವೆರಿ ಸೆನ್ಸಿಟಿವ್ ಟು ಕೆಮಿಕಲ್, ದೇ ಆರ್ ವೆರಿ ಸೆನ್ಸಿಟಿವ್ ಟು ಟಾಕ್ಸಿಕ್. ಅದಕ್ಕೆ ಇಲ್ಲಿ ಒಂದು ವರ್ಡ್ ಬರುತ್ತೆ, ತಿಳ್ಕೊಳ್ಳೋಣ. ಓಕೆ, ನಮಗೆ ರಿಲೇಟೆಡ್ ಆಗಿರೋ ಎಲ್ಲ ಜೀನ್ಸ್ಗಳಲ್ಲಿ ಇರೋದ್ರಿಂದ ಇಫ್ ದೇ ಸರ್ವೈವ್ ದಟ್ ಮೀನ್ಸ್ ವಿ ಆರ್ ಏಬಲ್ ಟು ಸರ್ವೈವ್ with the help of those chemicals or the medicines that we have created with the help of recombinant DNA technology. So ನೋಡೋಣ, second one is study of diseases. We can study many type of diseases by using these kind of animals, transgenic animals ಗಳನ್ನ ಯೂಸ್ ಮಾಡಿಕೊಂಡು ಯಾವ ತರ ಡಿಸೀಸ್ಗಳು ಕಾಸ್ ಆಗುತ್ತೆ, ಅವುಗಳ ಸಿಂಪ್ಟಮ್ಸ್ ಯಾವ ತರ ಇರುತ್ತೆ, ಹೌ ವಿ ಆರ್ ಏಬಲ್ ಟು ಕ್ಯೂರ್ ದೆಮ್, ಯಾವ ತರ ಕ್ಯೂರ್ ಮಾಡಬಹುದು ಅಂತ ಹೇಳ್ಬಿಟ್ಟು ತಿಳ್ಕೋಬಹುದು. ಸೊ ಎಕ್ಸಾಂಪಲ್ ಕ್ಯಾನ್ಸರ್ ಆಗಿರ್ಬೋದು, or you can say rheumatoid arthritis, rheumatoid arthritis, cystic fibrosis, and Alzheimer's disease. ಈ ತರ ಎಲ್ಲ ಡಿಸೀಸ್ ಗಳನ್ನ ಸ್ಟಡಿ ಮಾಡೋದಿಕ್ಕೆ, ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಅಂತ ಬಂದಾಗ ವಿ ಮಸ್ಟ್ ನೋ even today also we are struggling to find out the cure for the cancer. Fully curative ಅನ್ನೋದು ತುಂಬಾ ಕಡಿಮೆ ಇದೆ. Benign tumor as well as malignant tumor. So malignant tumor, they usually invade the different parts of the body and they are creating and then generating the new tumors. ಅದು uncontrollable manner ಅಲ್ಲಿ ಏನಾಗುತ್ತೆ, ಡಿವೈಡ್ ಆಗುತ್ತೆ. And how they are migrating and how we need to prevent them, ಇದನ್ನೆಲ್ಲ ಸ್ಟಡಿ ಮಾಡ್ತಾನೆ ಇರಬೇಕಾಗುತ್ತೆ. ಸೊ ಅದಕ್ಕೆ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ನ ಯೂಸ್ ಮಾಡ್ತಾರೆ. ಇನ್ನು ಬಯೋಲಾಜಿಕಲ್ ಪ್ರಾಡಕ್ಟ್ಸ್ ಅಂತ ಬಂದಾಗ ಈಗ ಕಾಮನ್ ಆಗಿ ಹ್ಯೂಮನ್ ಪ್ರೋಟೀನ್ ಆಗಿರೋ ಆಲ್ಫಾ ಲ್ಯಾಕ್ಟ್ ಆಲ್ಬುಮಿನ್ ಆಗಿರ್ಬೋದು. ಓಕೆ, ಆಲ್ಫಾ 1 ಆಂಟಿಟ್ರಿಪ್ಸಿನ್ ಫಸ್ಟ್ ತಿಳ್ಕೊಳ್ಳೋಣ. ಆಲ್ಫಾ 1 ಆಂಟಿಟ್ರಿಪ್ಸಿನ್ ಅಂತ ಹೇಳಿ, ಓಕೆ, ದಟ್ ಕ್ಯಾನ್ ಬಿ ಯೂಸ್ ಟು ಟ್ರೀಟ್ ದ ಎಂಫೈಸೆಮಾ ಡಿಸೀಸ್. ಟ್ರೀಟ್ ಎಂಫೈಸೆಮಾ ಲಂಗ್ ಡಿಸಾರ್ಡರ್ ಗೊತ್ತಿದೆ ನಿಮ್ಗೆ. ಟ್ರೀಟ್ ದ ಎಂಫೈಸೆಮಾ ಡಿಸೀಸ್. ಸೊ ಅದೇ ತರ ದೇ ಹ್ಯಾವ್ ಕ್ರಿಯೇಟೆಡ್ a transgenic cow in the year 1997. The name was Rosie. The cow name was Rosie. What is this? This is a cow, transgenic cow. So we are able to obtain the human related milk. ಅಂದ್ರೆ ಕಾಮನ್ ಆಗಿ ಹ್ಯೂಮನ್ ಪ್ರೋಟೀನ್ ಅನ್ನ ಹೊಂದಿರೋ ಮಿಲ್ಕ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. That's able to produce the milk with a human protein. Okay, so human protein. Okay, what is that? So alpha lactalbumin ನೆನ್ಪಿಟ್ಕೋಬೇಕಿದನ್ನ, ಆಲ್ಫಾ ಲ್ಯಾಕ್ಟಾಲ್ಬುಮಿನ್ ಅಂತ ಹೇಳಿ. ಓಕೆ, ಸೊ ನೌ ಆಲ್ಬುಮಿನ್, ಜಸ್ಟ್ ಅ ಮಿನಿಟ್, ಲ್ಯಾಕ್ಟಾಲ್ಬ್ಯೂಮಿನ್. ಸೊ ಇವಾಗ ಇದು ಈ ಟ್ರಾನ್ಸ್ಜೆನಿಕ್ ಕೌ ಅಂತ ಏನಿದೆ, ದೇ ಆರ್ ಏಬಲ್ ಟು ಪ್ರೊಡ್ಯೂಸ್ ದಿಸ್ ಲಾರ್ಜ್ ಅಮೌಂಟ್ ಆಫ್ ಮಿಲ್ಕ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ಆ ಮಿಲ್ಕ್ ಅಲ್ಲಿ ಪ್ರೋಟೀನ್ ಕೂಡ ಇರುತ್ತೆ. ದಟ್ಸ್ ನಿಯರ್ಲಿ 2.4 grams ಎಷ್ಟಿರ್ಬೋದು ಪರ್ ಲೀಟರ್. ಏನಿದು ಗ್ರಾಮ್ಸ್ ಅಲ್ಲಿ ನಾವು ಬರೀತಾ ಇರೋದು ಇವಾಗ ಪ್ರೋಟೀನ್ ಇರುತ್ತೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ವ್ಯಾಕ್ಸಿನ್ಸ್ ಅಂದ್ರೆ ಗೊತ್ತು ನಮ್ಗೆ, ವಿಚ್ ಕ್ಯಾನ್ ಬಿ ವಿ ಆರ್ ಪ್ರಿಪೇರಿಂಗ್ ವಿತ್ ದ ಹೆಲ್ಪ್ ಆಫ್ ಹಾರ್ಮ್ಲೆಸ್ ಆರ್ ವೀಕನ್ಡ್ ಪ್ಯಾಥೋಜನ್ಸ್ ಕ್ರಿಯೇಟ್ ಮಾಡ್ತಾ ಇದೀವಿ. ಅಂಡ್ ವ್ಯಾಕ್ಸಿನ್ ಸೇಫ್ಟಿಗೆ ಬಂದಾಗ ಎಸ್ಪೆಷಲಿ ಪೋಲಿಯೋ ವ್ಯಾಕ್ಸಿನ್ ಆಗಿರ್ಬೋದು, ಅದೆಲ್ಲದಕ್ಕೂ ಕೂಡ ಏನ್ ಮಾಡ್ತಾರೆ, ಮೈಸ್ಗಳನ್ನ ಯೂಸ್ ಮಾಡ್ತಾರೆ. ಇಲ್ಲೂ ಕೂಡ ಅಷ್ಟೇ ಕೆಮಿಕಲ್ ಸೇಫ್ಟಿ ಟೆಸ್ಟಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ಬಿಕಾಸ್ ದೀಸ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅಂತ ಏನಿದೆ, ಸೊ ದೀಸ್ ಆರ್ ಯೂಶುವಲಿ ಸೆನ್ಸಿಟಿವ್ ಟು ಕೆಮಿಕಲ್ಸ್ ಮತ್ತೆ ಟಾಕ್ಸಿಕ್ ಸಬ್ಸ್ಟೆನ್ಸಸ್. ಅವು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. We come to know that very easily whether this medicine is working or not. ಅದು ವರ್ಕ್ ಆಗ್ತಿದೆಯಲ್ಲ ಅಂತ ಈಸಿ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಕೆಲವು ವರ್ಡ್ಸ್ಗಳು ಯಾಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಒಂದು, 95% ಆಫ್ ದ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಆರ್ ಮೈಸ್. ವಿ ಆರ್ ಯೂಸಿಂಗ್ ದೆಮ್ ಆಸ್ ಅ ಎಕ್ಸ್ಪೆರಿಮೆಂಟಲ್ ಅನಿಮಲ್ಸ್, ಮೀನ್ಸ್ ಕ್ಲಿನಿಕಲ್ ಟ್ರಯಲಿಂಗ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಬಂದಾಗ ಯಾವ ಡಿಸೀಸ್ಗಳನ್ನ ನಾವು ಐಡೆಂಟಿಫೈ ಮಾಡಬಹುದು ಮತ್ತೆ ಸ್ಟಡಿ ಮಾಡಬಹುದು, ಮತ್ತೆ ಯಾವ್ದು advantages, which among the following is not an advantages of transgenic animals ಅಂತ ಕೇಳಬಹುದು. ಇನ್ನು ಬಯೋಲಾಜಿಕಲ್ ಪ್ರಾಡಕ್ಟ್ಸ್ಗೆ ಬಂದಾಗ 4 ಇಂಪಾರ್ಟೆಂಟ್ 5 ಕ್ವಶನ್ಗಳನ್ನ ಕೇಳಬಹುದು ಇಲ್ಲಿ. ಒಂದು,
human protein called alpha 1 antitrypsin can be used to treat emphysema. ಅಥವಾ emphysema is treated by alpha 1 antitrypsin. ಅದು ಆಪೋಸಿಟ್ ಆಗಿ ಕೇಳ್ತಾ ಇರೋದು. So Rosie was created in the year 1997 and the first transgenic cow was Rosie and it produces the milk nearly about ಅಂದ್ರೆ the protein which contains ಎಷ್ಟು ಇರುತ್ತೆ ಅದರಲ್ಲಿ 2.4 grams per liter ಅಷ್ಟು ಪ್ರೋಟೀನ್ ಇರುತ್ತೆ. ಅದರಲ್ಲಿರೋ ಹ್ಯೂಮನ್ ಪ್ರೋಟೀನ್ ಏನಾಗಿರುತ್ತೆ? That's nothing but alpha lactalbumin. Alpha lactalbumin. It's a more, very useful balanced diet for the babies than normal milk. ಬೇರೆ ಮಿಲ್ಕ್ಗಳಿಗೆ ಹೋಲಿಸ್ಕೊಂಡ್ರೆ ಸೊ ಇದರಲ್ಲಿ ತುಂಬಾ ಏನಾಗಿರುತ್ತೆ, ಬ್ಯಾಲೆನ್ಸ್ಡ್ ಡಯಟ್ ಇರುತ್ತೆ. ಓಕೆ, ಇದಿಷ್ಟು ಕೂಡ ಟ್ರಾನ್ಸ್ಜೆನಿಕ್ ಅನಿಮಲ್ಸ್. ನೌ ವಿ ಆರ್ ಟಾಕಿಂಗ್ ಅಬೌಟ್ ಎಥಿಕಲ್ ಇಶ್ಯೂಸ್. ಆಸ್ ಐ ಸೆಡ್ ಇನ್ ದ ವೆರಿ ಬಿಗಿನಿಂಗ್, ಏನಂತ ಹೇಳಿದ್ದು ಅಲ್ಲಿ, ಬಯೋಟೆಕ್ನಾಲಜಿ ಇಸ್ ಅ ಡಬಲ್ ಎಡ್ಜ್ಡ್ ಸ್ವೋರ್ಡ್. ಇದರಿಂದ ತೊಂದರೆನೂ ಇದೆ, ತುಂಬಾನೇ ವರ ಕೂಡ ಇದೆ. ಇಟ್ಸ್ ಅ ಗ್ರೇಟ್ ಬೂನ್ ಫಾರ್ ಮ್ಯಾನ್ ಕೈಂಡ್. ಸೊ ಏನೇನು ಅಡ್ವಾಂಟೇಜಸ್ ಇರ್ಬೋದು, ಡಿಸೈಡ್ ಹಿಯರ್ ವಿ ಆರ್ ನಾಟ್ ಡಿಸ್ಕಸಿಂಗ್ ಇನ್ ಡೀಟೇಲ್ ಬಿಕಾಸ್ ಟೆಕ್ಸ್ಟ್ ಬುಕ್ ಅಲ್ಲೂ ಕೂಡ ಅಷ್ಟೇ ಕಡಿಮೆ ಕೊಟ್ಬಿಟ್ಟಿದ್ದಾರೆ. ಬಟ್ ನಾವು ಅದರಲ್ಲಿ ಮೇನ್ ಕಾನ್ಸೆಪ್ಟ್ಗಳನ್ನ ತಿಳ್ಕೊಳ್ಳೋಣ. ಎಥಿಕಲ್ ಇಶ್ಯೂ ಅಂತ ಬಂದಾಗ ಜೆನೆಟಿಕ್ ಮಾಡಿಫಿಕೇಶನ್ ಆಫ್ ಆರ್ಗ್ಯಾನಿಸಮ್ಸ್ ಶೋ ಅನ್ಪ್ರಿಡಿಕ್ಟಬಲ್ ರಿಸಲ್ಟ್ಸ್. ಇಫ್ ಯು ಆರ್ ಕ್ರಿಯೇಟಿಂಗ್ ಜಸ್ಟ್ ಲೈಕ್ AI ಟುಡೇ, ಇವತ್ತು ನಾವು AI ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂಡ್ ವಿ ಡೋಂಟ್ ನೋ ಸೊ ವಾಟ್ ಇಸ್ ದ ರಿಸಲ್ಟ್ ಆಫ್ ದಿಸ್ AI in future. Likewise, we are creating transgenic animals. Previously, we know that ಯಾವುದು ಟ್ರಾನ್ಸ್ಜೆನಿಕ್ ಅನಿಮಲ್ಸ್, ನಾರ್ಮಲ್ ಅನಿಮಲ್ಸ್ಗಳಿಂದಾನೆ ಸ್ಲಾಟರ್ಡ್ ಪಿಗ್ಸ್ ಮತ್ತೆ ಕೌಸ್ಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಇನ್ಸುಲಿನ್ ಅನ್ನ ಹ್ಯೂಮನ್ಸ್ಗೆ ಕೊಡ್ತಾ ಇದ್ರು. ದಟ್ ವಾಸ್ ಕ್ರಿಯೇಟಿಂಗ್ ಇನ್ ಲಾಟ್ ಆಫ್ ಅಲರ್ಜಿ. ಅದು ಅಲರ್ಜಿಕ್ ರೆಸ್ಪಾನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇತ್ತು, ಡೆತ್ ಕೂಡ ಕಾಸ್ ಆಗ್ತಾ ಇತ್ತು. ಅದೇ ತರ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದೀವಿ. ವಿ ಡೋಂಟ್ ನೋ ವಾಟ್ಸ್ ಗೋನ್ ಹ್ಯಾಪನ್ ಇನ್ ಫ್ಯೂಚರ್. ಹಾಗಾಗಿ ಅನ್ಪ್ರಿಡಿಕ್ಟಬಲ್ ರಿಸಲ್ಟ್ ಅನ್ನ ನಾವು ಏನ್ ಮಾಡಬಹುದು, ಪ್ರಿವೆಂಟ್ ಮಾಡಬಹುದು. ಯಾವ ತರ ಅಂತ ಹೇಳಿದ್ರೆ ಬೈ ಎನ್ಫೋರ್ಸಿಂಗ್ ಸಮ್ ಲಾಸ್, ರಿಸ್ಟ್ರಿಕ್ಷನ್ಸ್. ನೋಡೋಣ ಈಗ. ಜೆನೆಟಿಕ್ ಮಾಡಿಫಿಕೇಶನ್ ಆಫ್ ಆರ್ಗ್ಯಾನಿಸಮ್ಸ್ ಶೋ ಅನ್ಪ್ರಿಡಿಕ್ಟಬಲ್ ರಿಸಲ್ಟ್ಸ್ ವೆನ್ ಸಚ್ ಆರ್ಗ್ಯಾನಿಸಮ್ಸ್ ಆರ್ ಇಂಟ್ರೊಡ್ಯೂಸ್ಡ್ ಇನ್ ಟು ದ ಎಕೋಸಿಸ್ಟಮ್. ಈ ಆರ್ಗ್ಯಾನಿಸಮ್ಸ್ ಗಳನ್ನ ಎಕೋಸಿಸ್ಟಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಅದು ಬೇರೆ ತರ ಇಂಬ್ಯಾಲೆನ್ಸ್ ಅನ್ನು ಕೂಡ ಕ್ರಿಯೇಟ್ ಮಾಡಬಹುದು. ಗವರ್ಮೆಂಟ್ ಆಫ್ ಇಂಡಿಯಾ ಫಾರ್ಮ್ಡ್ ದ ಆರ್ಗನೈಸೇಷನ್ಸ್ ಲೈಕ್ ಜೀಕ್. ಕಾಮನ್ ಆಗಿ ಕೇಳ್ತಾರೆ. ಓಕೆ, ಜೀಕ್ ಅಂತ ಹೇಳಿದ್ರೆ ಜೆನೆಟಿಕಲಿ ಎಂಜಿನಿಯರ್ಡ್ ಅಪ್ರೂವಲ್ ಕಮಿಟಿ. ಎಂಜಿನಿಯರಿಂಗ್ ಅಪ್ರೂವಲ್ ಕಮಿಟಿ ಟು ಡಿಸೈಡ್ ದ ವ್ಯಾಲಿಡಿಟಿ ಅಂಡ್ ಸೇಫ್ಟಿ ಆಫ್ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಫಾರ್ ಪಬ್ಲಿಕ್ ಸೇಫ್ಟಿ. ಅಂದ್ರೆ ಯಾವುದೇ ಒಂದು ಜೆನೆಟಿಕಲಿ ಮಾಡಿಫೈಡ್ ಪ್ರಾಡಕ್ಟ್ ಅನ್ನ ಅಥವಾ ಆರ್ಗ್ಯಾನಿಸಮ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಬಿಫೋರ್ ಡಿಸ್ಕ್ಲೋಸಿಂಗ್ ಟು ದ ಪಬ್ಲಿಕ್, so there is a committee called GEEC, Genetically Engineering Approval Committee. So that's gonna validate and also the safety of that organism or the product. ಆ ಪ್ರಾಡಕ್ಟ್ ಅನ್ನ ಮತ್ತೆ ಆರ್ಗ್ಯಾನಿಸಮ್ ನ ವ್ಯಾಲಿಡೇಟ್ ಮಾಡುತ್ತೆ. ಓಕೆ, ಇದರಿಂದ ಏನಾದ್ರೂ ಫ್ಯೂಚರ್ ಅಲ್ಲಿ ತೊಂದರೆ ಆಗತ್ತಾ ಇಲ್ವಾ ಅಂತ. ಅದಕ್ಕೂ ಕೂಡ ಮಿಸ್ ಆಗಿ ಇಷ್ಟೆಲ್ಲ ತೊಂದರೆಗಳಾಗಬಹುದಲ್ವಾ ಇನ್ ಫ್ಯೂಚರ್. ಅಂದ್ರೆ nowadays we are able to get the seedless watermelon, seedless papaya, seedless grapes, ಇದೆಲ್ಲ ಬರ್ತಾ ಇದೆ. So one day or other day, if we lost all the original, native, the natural fruits, illa anta heldaga, then we should depend on biotechnology only. We are going to lose all the nativity in the nature and that's going to cause imbalance in the ecosystem. Cause ಆಗುತ್ತೆ. ಸೊ ಅದಕ್ಕೋಸ್ಕರನೇ ಈ ತರ ಎಲ್ಲ ಕಮಿಟಿಗಳಿದೆ. ದೋ ದೇ ಗೋನ್ ಹ್ಯಾಪನ್. ಮತ್ತೆ ಆಗುತ್ತೆ. ಎಥಿಕಲ್ ಇಶ್ಯೂ ಅಂತ ತಿಳ್ಕೊಳ್ತಾ ಇದ್ದೀವಿ. ಅದರಲ್ಲಿ ಎರಡು ಮೇನ್ ಕಾನ್ಸೆಪ್ಟ್ಗಳಿದೆ. ಓಕೆ, ಯಾವುದು ಅಂದ್ರೆ ಬಯೋಪೈರಸಿ ಮತ್ತೆ ಬಯೋಪೇಟೆಂಟ್. ಬಯೋಪೈರಸಿ ಅಂತ ಬಂದಾಗ ಬಾಸ್ಮತಿ ಇಟ್ಸ್ ಅ ಯೂನಿಕ್ ರೈಸ್, ಇಂಡಿಜಿನಸ್ ರೈಸ್ ಟು ಇಂಡಿಯಾ. ಇಟ್ಸ್ ಇಂಡಿಜಿನಸ್ ಟು ಇಂಡಿಯಾ. ಇಂಡಿಯಾದು ರೈಸ್ ಆಗಿರುತ್ತೆ ಬಿಕಾಸ್ ವಿ ನೋ ದಟ್ ದೇರ್ ವಾಸ್ ಲಾಟ್ ಮೆನ್ಷನಿಂಗ್ ಇನ್ ದ ಏನ್ಷಿಯಂಟ್ ಟೆಕ್ಸ್ಟ್, ಫೋಕ್ಲೇಟ್ಸ್ ಆಸ್ ವೆಲ್ ಆಸ್ ಇನ್ ಪೊಯೆಟ್ರಿ. ಎಷ್ಟೋ ಕಡೆ ಮೆನ್ಷನ್ ಮಾಡಲಾಗಿದೆ ಬಾಸ್ಮತಿ ಅನ್ನೋ ವರ್ಡ್ ಅನ್ನ ರೈಸ್ ರಿಲೇಟೆಡ್ ಆಗಿ. ಓಕೆನಾ, ಅದರ ಅರ್ಥ ಇದು ಇಂಡಿಯಾದಲ್ಲಿ ಫಸ್ಟ್ ಆರಿಜಿನೇಟ್ ಆಗಿದ್ದು ಅಂತ ಹೇಳಿ. ಬಟ್ ಲೇಟರ್ ಇನ್ ದ ಇಯರ್ 1997 an American company so take the patent of this rice and they started to sell it as a new brand. ಹೊಸ ಬ್ರ್ಯಾಂಡ್ ಆಗಿ ಅದನ್ನ ಸೆಲ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಬಯೋಪೈರಸಿ. and they also try to take the neem as well as the ginger, garlic, whatever it is, ಅದನ್ನೆಲ್ಲವನ್ನ ಟ್ರೈ ಮಾಡ್ತಾರೆ ಅಂತ ಹೇಳಿ. ಸೊ ನೋಡಿ, ಈಗ ಬಯೋಪೈರಸಿ ಅಂತ ಹೇಳಿದ್ರೆ, ಪೈರಸಿ ಅಂತ ಹೇಳಿದ್ರೆ ವಿತೌಟ್ ಟೇಕಿಂಗ್ ಎನಿ ಪರ್ಮಿಷನ್, ವಿ ಆರ್ ಜಸ್ಟ್ ಡುಪ್ಲಿಕೇಟಿಂಗ್ ಇಟ್.
ಓಕೆ, ಸೊ ಏನ್ ಮಾಡ್ತಾ ಇದೀವಿ ನೋಡೋಣ ಈಗ. It is defined as the use of bioresources by multinational companies or any other organization without proper authorization in the sense permission from the countries and concerned people without compensatory payment. ಯಾವುದೋ ಒಂದು ಕಂಟ್ರಿಯಿಂದ ಯಾರೋ ಒಬ್ಬ ಕನ್ಸರ್ನ್ಡ್ ಪರ್ಸನ್ ಇಂದ ವಿತೌಟ್ ಕಾಂಪನ್ಸೇಟರಿ ಪೇಮೆಂಟ್, ವಿತೌಟ್ ಪ್ರಾಪರ್ ಆಥರೈಸೇಷನ್, ಇಫ್ ಯು ಆರ್ ಯೂಸಿಂಗ್ ದಟ್ ಪ್ರಾಡಕ್ಟ್, ಇಟ್ ಈಸ್ ಕಾಲ್ಡ್ ಬಯೋಪೈರಸಿ. ಅದು ಪೈರಸಿ ಮಾಡಿದ ಹಾಗೆ. ಓಕೆನಾ? ಸೊ ಇವಾಗ ಪೈರಸಿ ಯಾಕಾಗುತ್ತೆ? ವೆನ್ ವಿ ಆರ್ ನಾಟ್ ಟೇಕಿಂಗ್ ದ ಪೇಟೆಂಟ್. ಪೇಟೆಂಟ್ ತಗೊಂಡ್ರು ಕೆಲವು ಸಲ ಪೈರಸಿ ಮಾಡ್ತಾರೆ. ಫಸ್ಟ್ ಕಾಪಿ ಸೆಕೆಂಡ್ ಕಾಪಿ ಅಂತ ನೀವು ಇತ್ತೀಚೆಗೆ ನೀವು ಹೊಸ ವರ್ಡ್ಸ್ಗಳನ್ನ ಕೇಳ್ತಾ ಇದ್ದೀರಾ. ಓಕೆ, ಸೊ ಇವಾಗ ಇಲ್ಲಿ ಒಂದು ವರ್ಡ್ ಇದೆ, ಎಕ್ಸಾಂಪಲ್, ಎಕ್ಸ್ಪ್ಲೈನ್ ದ ಬಯೋಪೈರಸಿ ಇನ್ ರಿಲೇಟೆಡ್ ಟು ಬಾಸ್ಮತಿ ಅಂತ ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಈಗ ಬಾಸ್ಮತಿ ಯಾವ ತರ ಕ್ವಶನ್ ಕೇಳ್ತಾರೆ ನೀಟಲ್ಲಿ? 1997 ಅಲ್ಲಿ ಅಮೇರಿಕನ್ ಕಂಪನಿ ಗಾಟ್ ದ ಪೇಟೆಂಟ್ ರೈಟ್ಸ್ ಫಾರ್ ಬಾಸ್ಮತಿ ರೈಸ್ ಥ್ರೂ ದ US Patent and Trademark Office and was allowed to sell a new variety in US and abroad. US ಅಲ್ಲಿ ಮತ್ತೆ ಅಬ್ರಾಡ್ ಬೇರೆ ಕಂಟ್ರೀಸ್ ಗಳಲ್ಲಿ ಅವರು ನ್ಯೂ ವೆರೈಟಿ ಅಂತ ಸೆಲ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಓಕೆ, ಅಂಡ್ ದೇ ಹ್ಯಾವ್ ಟೇಕನ್ ದ ಪೇಟೆಂಟ್ ಇನ್ ದ ಇಯರ್ 1997. ಸೊ ನೆಕ್ಸ್ಟ್, ಪೇಟೆಂಟ್ ಅಂತ ಹೇಳಿದ್ರೆ ಏನಾಗಿದ್ರೆ, ಪೇಟೆಂಟ್ ಅಂತ ಹೇಳಿದ್ರೆ ಏನು? ಇಟ್ಸ್ ಸೆಟ್ ಆಫ್ ಎಕ್ಸ್ಕ್ಲೂಸಿವ್ ರೈಟ್ಸ್ ಗಿವನ್ ಬೈ ದ ಗವರ್ಮೆಂಟ್ ಫಾರ್ ಎ ಪರ್ಸನ್. ಓಕೆ, ಇಲ್ಲಿ ಒಂದು ವರ್ಡ್ ಇದೆ, ಎಕ್ಸ್ಕ್ಲೂಸಿವ್ ರೈಟ್ಸ್ ಗ್ರಾಂಟೆಡ್ ಬೈ ಅ ಸ್ಟೇಟ್ ಆರ್ ದ ಸೆಂಟ್ರಲ್ ಗವರ್ಮೆಂಟ್, ಯು ಕ್ಯಾನ್ ಸೇ, ಟು ಆನ್ ಇನ್ವೆಂಟರ್. ಯಾರು ಅದನ್ನ ಇನ್ವೆಂಟ್ ಮಾಡಿರ್ತಾರೋ, ಇಂಟ್ರೊಡ್ಯೂಸ್ ಮಾಡಿರ್ತಾರೋ, ಡಿಸ್ಕವರ್ ಮಾಡಿರ್ತಾರೋ, ಇನ್ವೆನ್ಷನ್ ಫಸ್ಟ್, ಡಿಸ್ಕವರ್ ಸೆಕೆಂಡರಿ. ಸೊ ಟು an inventor or their assignee for a limited period of time in exchange for public disclosure of an invention. ಲಿಮಿಟೆಡ್ ಪೀರಿಯಡ್ ಆಫ್ ಟೈಮ್ ತನಕ ಒಂದು ಸೆಟ್ ಆಫ್ ಎಕ್ಸ್ಕ್ಲೂಸಿವ್ ರೈಟ್ಸ್ ಕೊಡಲಾಗುತ್ತೆ ಫಾರ್ ಎನ್ ಇನ್ವೆಂಟರ್. ಯಾಕೆ? ಇನ್ ಎನ್ ಎಕ್ಸ್ಚೇಂಜ್ಗೋಸ್ಕರ ವಿತ್ ಪಬ್ಲಿಕ್ ಡಿಸ್ಕ್ಲೋಸರ್. ಜನರಿಗೆ ಸೆಲ್ ಮಾಡ್ಬೋದು ಆ ಪ್ರಾಡಕ್ಟ್ ಅನ್ನ ನೀನು. ಸೊ ಅಲ್ಲಿ ತನಕ ಒಂದು ರೈಟ್ಸ್ ಇರುತ್ತೆ. ಎಕ್ಸಾಂಪಲ್, ಇಫ್ ಐ ಆಮ್ ಗೋಯಿಂಗ್ ಟು ಇನ್ವೆಂಟ್ ಸಮಥಿಂಗ್, ಇನ್ವೆಂಟ್ ಮಾಡಿದೀನಿ ಅಂತ ಹೇಳಿದ್ರೆ, ಇಫ್ ಯು ವಾಂಟ್ ಟು ಶೋ ಇಟ್ಸ್ ಮೈನ್, ಯು ಹ್ಯಾವ್ ಟು ಪಬ್ಲಿಷ್ ದಟ್ ಅಟ್ ಲೀಸ್ಟ್ ಇನ್ ಲೋಕಲ್ ನ್ಯೂಸ್ ಪೇಪರ್ ಆರ್ ನ್ಯೂಸ್ ಚಾನಲ್ ಆರ್ ಸೋಷಿಯಲ್ ಮೀಡಿಯಾ. So the date, time, everything is recorded. So in future, if somebody is going to say that it is mine, so then you can show the proof it is mine because I have created long ago. ಅದೇ ತರ ಅದು ಮಾಡೋಕ್ಕೂ ಮುಂಚೆ ನೀನು ಅಷ್ಟು ಮಾಡೋದು ಸಾಕಾಗಲ್ಲ. You have to take the rights from your government. So ಅದಕ್ಕೆ ನಾವು ಪೇಟೆಂಟ್ ಅಂತ ಹೇಳಿ, ಸೆಟ್ ಆಫ್ ಎಕ್ಸ್ಕ್ಲೂಸಿವ್ ರೈಟ್ಸ್ ಗಿವನ್ ಬೈ ದ ಗವರ್ಮೆಂಟ್ ಫಾರ್ ಎನ್ ಇನ್ವೆಂಟರ್ ಆರ್ ದ ಅಸೈನಿ, ಯಾರನ್ನ ಅಸೈನ್ ಮಾಡಿರ್ತಾರೋ ಅವರಿಗೆ. ಓಕೆ, ಸೊ ಯಾಕೆ, ಎಲ್ಲಿ ತನಕ ಅಂತ, ಫಾರ್ ಎ ಲಿಮಿಟೆಡ್ ಟೈಮ್, ಪೀರಿಯಡ್ ಆಫ್ ಟೈಮ್, ಎಕ್ಸ್ಚೇಂಜ್ ಫಾರ್ ಎ ಪಬ್ಲಿಕ್ ಡಿಸ್ಕ್ಲೋಸರ್ ಆಫ್ ಆನ್ ಇನ್ವೆನ್ಷನ್. ಸೊ ಹಾಗಾಗಿ ಪೇಟೆಂಟ್ ತಗೋಬೇಕಾಗತ್ತೆ. ಸೊ ನಂತರ ಅದನ್ನ ಮತ್ತೆ ಬೇರೆಯವರು ಅದನ್ನ ವಿತೌಟ್ ಪ್ರಾಪರ್ ಆಥರೈಸೇಷನ್, ಕಾಂಪನ್ಸೇಟರಿ ಪೇಮೆಂಟ್ ಅದನ್ನ ಯೂಸ್ ಮಾಡಿದ್ರೆ ಅದನ್ನ ಬಯೋಪೈರಸಿ ಅಂತ ಹೇಳ್ತೀವಿ. ಇನ್ ರಿಲೇಟೆಡ್ ಬಯೋಲಾಜಿಕಲ್ ಪ್ರಾಡಕ್ಟ್ಸ್ ಬಯೋಪೈರಸಿ ಆಗುತ್ತೆ ಅದು. ಓಕೆ, ಸೊ ಇಟ್ ಈಸ್ ಆಲ್ ಅಬೌಟ್ ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್. ತುಂಬಾ ಸಿಂಪಲ್ ಆಗಿರೋ ಚಾಪ್ಟರ್. ಏನ್ ನೆನ್ಪಿಟ್ಕೊಬೇಕು? ಬಯೋಟೆಕ್ನಾಲಜಿಕಲ್ ಅಪ್ಲಿಕೇಶನ್ಸ್ ಇನ್ ಅಗ್ರಿಕಲ್ಚರ್, ಬಯೋಟೆಕ್ನಾಲಜಿಕಲ್ ಅಪ್ಲಿಕೇಶನ್ಸ್ ಇನ್ ಮೆಡಿಸಿನ್ ಬಂದಾಗ genetically engineered insulin, also known as imulin, gene therapy, molecular diagnosis, transgenic animals. Finally, we have discussed about the ethical issues, biopiracy and biopatent. I hope you understood today's topic. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದು ಸಮ್ಮರಿ ಜೊತೆ ನಾನು ಇಲ್ಲಿ ಇರ್ತೀನಿ. ಸೊ ಟಿಲ್ ದೆನ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಎವ್ರಿವನ್. ಬಾಯ್ ಬಾಯ್.